ಮೊದಲಿಗೆ ಒಂದು ಕ್ಷಮೆಯೊಂದಿಗೆ ಶುರು ಮಾಡಬೇಕು. ಏನಂತಂದರೆ, ನಾನು ವಿಚಾರದ ಓಘದಲ್ಲಿ ಇವತ್ತು ಬೇರೆ ಏನೋ ವಿಚಾರ ತೆಗೆದುಕೋಬೇಕು ಅಂತ ಅಂದ್ಕೊಂಡೆ ಅಂಬೇಡ್ಕರ್ಗೆ ಸಂಬಂಧಪಟ್ಟಂತೆ. ಆಮೇಲೆ ನನಗನ್ಸಿತು ಸವಿತಾ ಅಂಬೇಡ್ಕರ್ ಕುರಿತಂತೆ ಕಂಪ್ಲೀಟ್ ಮಾಡೋದು ಒಳ್ಳೆಯದು ಅಂತ. ಇನ್ನೊಂದಷ್ಟು ವಿಚಾರಗಳು ಬಾಕಿ ಇವೆ. ಇವತ್ತು ಅಂಬೇಡ್ಕರ್ರ ಬುದ್ಧನ ಚಿಂತನೆಗಳನ್ನು ಮಾತಾಡೋಣ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ಬುದ್ಧನ ಚಿಂತನೆಗಳನ್ನು ಹೀಗೆ ಒಂದಿನ ಮಾತಾಡಿದ್ರು ಏನೂ ತಪ್ಪಾಗೋದಿಲ್ಲ. ಆದರೆ ಸವಿತಾ ಅಂಬೇಡ್ಕರ್ ಕುರಿತಂತೆ ಇನ್ನೊಂದಿನ ಮಾತಾಡ್ತೀವಿ ಅಂತಂದರೆ ಯಾಕಾದರೂ ಮಾತಾಡ್ತಾರೆ ಅಂತ ಕೇಳಬೇಕಾದ ಪರಿಸ್ಥಿತಿ ಇರ್ಬೋದೇನೋ. ಈ ದೃಷ್ಟಿಯಿಂದ ಒಂದಷ್ಟು ಸಂಗತಿಗಳನ್ನು ನಂಗೆ ಹಂಚ್ಕೊಳ್ಳೇಬೇಕು ಅಂತ ಅನಿಸುತ್ತೆ ಅಂತ. ಯಾಕೆ ಅಂತಂದರೆ ಅತ್ಯಂತ ಕ್ರೂಷಿಯಲ್ ಆಗಿರುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಕೈ ಹಿಡಿದಂಥ ಒಂದು ಹೆಣ್ಮಗಳು ತನ್ನ ನಂತರದ ಬದುಕನ್ನು ಹೇಗೆ ಜೀವಿಸಬೇಕಾಯಿತು ಮತ್ತು ಯಾಕೆ ಆ ಥರ ಜೀವಿಸಬೇಕಾಯಿತು ಅನ್ನೋದು ಗೊತ್ತಾಗದೆ ಹೋದರೆ, ಹೇಗೆ ದಲಿತ ವರ್ಗದಲ್ಲಿ ಹುಟ್ಟಿದ ಬಾಬಾ ಸಾಹೇಬರಿಗೆ ನಾವು ಕಿರುಕುಳವನ್ನು ಕೊಟ್ಟವೋ, ಹಾಗೆ ಮೇಲ್ವರ್ಗದಲ್ಲಿ ಹುಟ್ಟಿದ್ರು ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಸವಿತಾ ಅಂಬೇಡ್ಕರ್ ಅವರು ಹೇಗೆ ಕಿರುಕುಳ ಅನುಭವಿಸಿದ್ರು ಅಂತಲೂ ಗೊತ್ತಾಗಬೇಕು ಅಂತ. ನಾವೊಂಥರ ಕಟುಕರು ಅಂತ. ಬಾಬಾ ಸಾಹೇಬರನ್ನೂ ಕೆಟ್ಟದಾಗಿ ನಡೆಸ್ಕೊಂಡ್ವಿ, ಬಾಬಾ ಸಾಹೇಬರ ಹೆಂಡತಿಯನ್ನೂ ಕೆಟ್ಟದಾಗಿ ನಡೆಸ್ಕೊಂಡ್ವಿ. ಒಂಥರ ಕಟುಕತನ ನಮ್ಮೊಳಗಿತ್ತು, ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಸ್ವಲ್ಪ ಹೊತ್ತು ಆ ವಿಚಾರದ ಚರ್ಚೆ ಮಾಡೋದು ಒಳ್ಳೆಯದು ಅಂತ ಅದರ ಮೇಲೆ ಒಂದಷ್ಟು ಬೆಳಕು ಚೆಲ್ಲುವ ಪ್ರಯತ್ನ ಮಾಡ್ತೀನಿ. ನಾನೊಂದು 3-4 ಪುಸ್ತಕಗಳ ಅಧ್ಯಯನದ ನಂತರ ಈ ವಿಚಾರದ ಕನ್ಕ್ಲೂಷನ್ಗೆ ಬಂದಿರೋದು. ವಾಸ್ತವವಾಗಿ ಜನ ಮೊದಲು ಹಣಕ್ಕೋಸ್ಕರ ಓಡ್ತಾರಂತೆ. ಹಣ ಸಿಕ್ಕಿದೆ ಅಂತಾದರೆ ಅಥವಾ ಹಣ ಸಾಕಷ್ಟಿದೆ ಅಂತಾದರೆ ಇನ್ನು ಹಣ ಬೇಕಾಗಿಲ್ಲ ಅನ್ನುವ ಸ್ಥಿತಿ ಬಂದಾಗ ಅವನಿಗೆ ಅಧಿಕಾರ ಬೇಕು ಅಂತ ಅನಿಸುತ್ತೆ ಅಂತೆ. ನೀವು ನೋಡಬೇಕು, ಕೆಲವರು ಕಾರ್ಪೊರೇಷನ್ ಎಲೆಕ್ಷನಲ್ಲಿ ಟಿಕೆಟ್ ಕೇಳಲಿಕ್ಕೆ ಬರ್ತಾರೆ. ಕೇಳಲಿಕ್ಕೆ ಬರುವಂಥವ್ರು ಹೆಂಗೆ ಕೇಳ್ತಿರ್ತಾರೆ ಅಂತಂದರೆ, ನಾನು 20 ಕೋಟಿ ಖರ್ಚು ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ. ಹಾಗೆ ಅಂದರೆ ಹಣ ಬೇಕಾದಷ್ಟಿದೆ ನನ್ನ ಹತ್ರ, ಹಣ ಬೇಕಾಗಿಲ್ಲ, ಇನ್ನೊಂದು ಟಿಕೆಟ್ ಬೇಕು, ನಾನು ಗೆದ್ದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ ಅಂತ. ನೀವು MLA ಟಿಕೆಟ್ ಕೇಳೋರು ದುಡ್ಡು ಎಷ್ಟು ಖರ್ಚು ಮಾಡ್ತಾರೆ ಅನ್ನೋದ್ರ ಆಧಾರದ ಮೇಲೆ ಕೇಳೋದು. ಅಂದರೆ ಹಣ ಬೇಕಾದಷ್ಟಿದೆ, ಈಗ ಈ ಹಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ನಾನು, ಅಧಿಕಾರ ಬೇಕು ಅಂತ. ಅಧಿಕಾರ ಸಿಕ್ಕ ಮೇಲೆ, ಅಧಿಕಾರ ಬಹಳ ಬಾರಿ ಆದಮೇಲೆ ಮುಂದೇನು ಬೇಕು ಅಂತ ಕೇಳಿದರೆ ಅವರಿಗೆ ಹಣ ಅಧಿಕಾರ ಸಾಕಾಗಿರುತ್ತೆ. ಹಾಗಂತ ಅಧಿಕಾರ ಬಿಡೋದಿಲ್ಲ, ಹಣನೂ ಬಿಡೋದಿಲ್ಲ, ಆದರೆ ಕೀರ್ತಿ ಬೇಕು ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಟ್ಟಿರತ್ತೆ. ಎಲ್ಲ ಪಡೆದ ನಂತರ ಸ್ವಲ್ಪ ನನ್ನ ಹೆಸರು ಜೋರಾಗಿ ಬರೋ ಥರ ಆಗಬೇಕಲ್ಲ, ಎಲ್ಲ ಕಡೆ ಕೇಳೋಂಗೆ ಆಗಬೇಕಲ್ಲ, ಅದಕ್ಕೋಸ್ಕರ ಏನಾದರೂ ಮಾಡ್ತಾನೇ ಇರಬೇಕಲ್ಲ ಅಂತ. ಇವೆಲ್ಲ ಒಂದು ಪ್ರಾಸೆಸ್. ಇದು ಈ ಪ್ರಾಸೆಸ್ ನಿರಂತರವಾಗಿ ನಡೀತಾನೇ ಇರುತ್ತೆ. ಈ ಆಯಾ ಹಂತಗಳಲ್ಲಿ ಅದನ್ನು ಪಡಿಲಿಕ್ಕೋಸ್ಕರ ಯಾವ ಹಂತಕ್ಕೆ ಬೇಕಿದ್ರೂ ಜನ ಹೋಗ್ತಾರೆ, ಏನು ಬೇಕಿದ್ರೂ ಮಾಡಲಿಕ್ಕೆ ಹೋಗ್ತಾರೆ. ಹಣ ಬೇಕು ಅಂತ ಅಂದ್ಕೊಂಡವನು ಹಣ ಪಡಿಲಿಕ್ಕೋಸ್ಕರ ಯಾವ ಪಾತಾಳಕ್ಕೆ ಬೇಕಿದ್ರೂ ಹೋಗ್ಲಿಕ್ಕೆ ರೆಡಿ. ಅಧಿಕಾರ ಬೇಕು ಅಂತ ಅನ್ನಿಸ್ಕೊಂಡವನು ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ಲಿಕ್ಕೆ ರೆಡಿ. ಕೀರ್ತಿ ಬೇಕು ಎನ್ನುವ ಒಂದೇ ಕಾರಣಕ್ಕೋಸ್ಕರ ಏನನ್ನು ಬೇಕಿದ್ರೂ ಕೇಳಿದವರಿಗೆ ಸಮರ್ಪಣೆ ಮಾಡಲಿಕ್ಕೆ ರೆಡಿ ಇರುವಂಥ ಎಷ್ಟು ಜನರನ್ನು ತೋರಿಸ್ಬೇಕು. ಹೀಗೆ ಇವೆಲ್ಲವೂ ಕೂಡ ಬಹುಶಃ ಮಾನವನ ಮನಸ್ಸಿನ ವಿಕಾರಗಳ ಬಹುತೇಕ, ಅಥವಾ ನಾವೆಲ್ಲರೂ ಈ ಮಾಯೆಯೊಳಗೆ ಬದ್ಧವಾಗಿ ಹೇಗಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆಗಳು ಅಂತ ನನಗನ್ಸುತ್ತೆ. ಬಾಬಾ ಸಾಹೇಬರ ಅಂತಿಮ ದಿನಗಳಿಗೆ ನಾವು ಬಂದಿದ್ವಿ. ಬಾಬಾ ಸಾಹೇಬರು ತೀರ್ಕೊಳ್ಳೋ ಕೆಲವು ತಿಂಗಳುಗಳಿಗಿಂತ ಮುಂಚೆ 40,000 ರೂಪಾಯಿಯ ಒಂದು ಕೋರ್ಟಿಗೆ ಕಟ್ಟಬೇಕಾದ ಸಂಗತಿಯ ಕುರಿತಂತೆ ನಿನ್ನೆ ಮಾತಾಡಿದ್ವಿ. ಇನ್ನು ಬಾಬಾ ಸಾಹೇಬರ ಕೊನೆಯ 2-3 ದಿನಗಳ ವಿಚಾರ ಮಾತನಾಡೋದಾದರೆ, ಡಿಸೆಂಬರ್ 4ನೇ ತಾರೀಕು ಬಾಬಾ ಸಾಹೇಬರು ಫ್ರೆಶ್ ಆಗಿ ಮನೆಯಿಂದ ಹೊರಗೆ ಬರ್ತಾರೆ. ನಾನು ಭಿನ್ನ ಭಿನ್ನ ಜನರ ದೃಷ್ಟಿಕೋನಗಳು ಹೇಗಿವೆ ಅಂತ ನಿಮ್ಗೆ ತೆರೆದಿಡ್ತಾ ಹೋಗ್ತೀನಿ. ಹೇಗೆ ಯಾರ್ಯಾರು ನೋಡ್ತಾರೆ ಅನ್ನೋದು ನೋಡಿ, ಭಾಳ ಚೆನ್ನಾಗಿದೆ. ಬಾಬಾ ಸಾಹೇಬರು ಫ್ರೆಶ್ ಆಗಿ ಬರ್ತಾರೆ, ಬಂದಾಗ ಸಹಜವಾಗಿ ಅಲ್ಲಿ ತನ್ನ ಡಾಕ್ಟರ್ ಆಗಿರುವಂಥ ಹೆಂಡತಿಯಂತೂ ಇದ್ದೇ ಇದ್ದಾರೆ ಸವಿತಾ ಅಂಬೇಡ್ಕರು, ತನ್ನ ಡಾಕ್ಟರ್ ಆಗಿರುವಂಥ ಮಾಳ್ವಣ್ಕರ್ ಇದ್ದಾರೆ, ತನ್ನ ಮಾವ ಹೆಂಡತಿಯ ತಂದೆ ಕಬೀರ್ರು ಅವರಲ್ಲಿದ್ದಾರೆ, ತನ್ನ ಹೆಂಡತಿಯ ತಮ್ಮ ಅವನು ಬಂದಿದ್ದಾನೆ, ಅವನು ಕೆಲವು ದಿನಗಳಿಂದ ಇಲ್ಲೇ ಇದ್ದಾನೆ. ಸೊ ಎಲ್ಲರೂ ಇದ್ದಾರೆ. ಭಾಳ ಖುಷಿಯಾಗಿ ಅವ್ರೇನು ಮಾಡಿದರು, ಚೇರ್ಗಳನ್ನು ಹಾಕಲಿಕ್ಕೆ ಕೆಲಸದವನಿಗೆ ಹೇಳಿದರು, ಲಾನ್ ಮೇಲೆ ಚೇರ್ ಹಾಕು ಅಂತ. ಚೇರ್ ಹಾಕಿಸಿ ಡಾಕ್ಟ್ರು ಇವ್ರ ಹೆಂಡತಿ ಎಲ್ಲ ಕೂತ್ಕೊಂಡು ತಮ್ಮ ಮೈದುನನ ಹತ್ರ ಫೋಟೋ ತೆಗಿ ಅಂತಂದರು. ವೆರೈಟಿ ಫೋಟೋಸ್ ತೆಗೆಸ್ಕೊಂಡು ಭಾಳ ಖುಷಿಯಾಗೋದು. ಅಂದರೆ ಹಿ ವಾಸ್ ಹ್ಯಾಪಿ.
ಅದಾದಮೇಲೆ ಅವರು ಸವಿತಾ ಅಂಬೇಡ್ಕರ್ದ ಎವ್ರಿ ಡೇ ರುಟೀನ್ ಏನಿತ್ತು ಅಂತಂದರೆ ಬೆಳಿಗ್ಗೆ ಬೇಗ ಹೇಳ್ತಿದ್ರು ಅವರು 5:30-6 ಗಂಟೆ ಅಷ್ಟೊತ್ತಿಗೆ ಎದ್ದವರು ಒಂದು ವಾಕ್ ಮಾಡ್ತಾ ಅವರು ತಮ್ಮ ತೋಟದ ಮಾಲಿಗೆ ಕಳೆದ ಕೆಲವು ದಿನಗಳಿಂದ ಹುಷಾರಿರಲಿಲ್ಲ. ಆ ತೋಟದ ಮಾಲಿಯ ಕೋಣೆಗೆ ಹೋಗಿ ಕೂತ್ಕೊಳ್ಳೋದು, ಅವನ ಹೆಂಡತಿ ಒಂದು ಕಪ್ ಟೀ ಮಾಡ್ಕೊಳ್ತಾಳೆ, ಅದನ್ನು ಕುಡಿತಾ ಮಾಲಿಯ ಹೆಲ್ತನ್ನು ವಿಚಾರಿಸ್ಕೊಂಡು ವಾಪಸ್ ಬಂದು ಸುಮಾರು 7-7:30 ಗಂಡನನ್ನು ಎಬ್ಬಿಸಿ ಅವರಿಗೆ ಟೀ ಕುಡಿಸಿ ಮಾಡಿ ಈಕೆಯ ರೆಗ್ಯುಲರ್ ರುಟೀನ್. ಅವತ್ತಿನ ದಿನ ತೋಟದ ಮಾಲಿಯನ್ನು ಮಾತಾಡ್ಸ್ಕೊಂಡು ಬಂದಿದ್ದಾಳೆ. ಗಂಡನಿಗೆ ಹೇಳಿದ್ಲು, ಮಾಲಿಗೆ ಭಾಳ ಹುಷಾರಿಲ್ಲ ರೀ, ನಿಮ್ಮನ್ನು ನೋಡಬೇಕು ಅಂತ ಭಾಳ ಹೇಳ್ತಿದ್ದಾನೆ, ನೀವು ಹೋಗಿ ಬನ್ನಿ ಯಾವಾಗಲಾದರೂ ಆ ಭಾಗಕ್ಕೆ ಅಂತ ಹೇಳಿ ತನ್ನ ಪಾಡಿಗೆ ತಾನು ತನ್ನ ಕೆಲಸಕ್ಕೆ ಅಂತ ಹೊರಟ್ಲು. ಆವತ್ತು ತನ್ನ ಕೆಲಸ ಮುಗಿಸ್ಕೊಂಡಂಥ ಬಾಬಾ ಸಾಹೇಬರು ನಾನಕ್ ಚಂದ್ ರತ್ತು ಹೆಗಲ ಮೇಲೆ ಕೈ ಹಾಕ್ಕೊಂಡು ಸಂಜೆ ಕೋಲ್ ಹಿಡ್ಕೊಂಡು ಮಾಲಿ ಕೋಣೆಗೆ ಹೋಗ್ತಾರೆ. ಮಾಲಿ ಕೋಣೆಗೆ ಹೋಗಿ ಮಾಲಿನ ಮಾತನಾಡಿಸ್ತಾರೆ. ಅವನು ಸಿಕ್ಕಾಪಟ್ಟೆ ಹುಷಾರಿಲ್ಲದೆ ಮಲಗಿದ್ದವನು ಗಾಬರಿಯಾಗಿ ಹೇಳ್ತಾನೆ, ಒಡೆಯ ನೀವ್ಯಾಕೆ ಬಂದ್ರಿ ಇಲ್ಲಿ ಅಂತ ಕೇಳಿದ ಅಂತ ನಾನಕ್ ಚಂದ್ ರತ್ತು ತಮ್ಮ ಕೃತಿಯಲ್ಲಿ ಬರೀತಾರೆ. ಆನಂತರ ಅವನು ಹೇಳಿದಂತೆ, ನಾನು ಈಗಲೂ ಆಗಲೋ ಹೋಗ್ಬಿಡ್ತೀನಿ, ನಾನು ಹೋದರೆ ನನ್ನ ಹೆಂಡತಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದೇ ಅಂತ ಹೇಳಿ ಆತ ಪ್ರಲಾಪ ಮಾಡಿದ. ಇವ್ರು ಏನೂ ಆಗೋದಿಲ್ಲ, ಇರೋ ಔಷಧಿ ಕಳಿಸ್ತೀನಿ ಅಂತೇಳಿ ಬಂದು ಬರಬೇಕಾದ್ರೆ ನಾನಕ್ ಚಂದ್ ರತ್ತು ಹೆಗಲ ಮೇಲೆ ಕೈ ಗಟ್ಟಿ ಮಾಡ್ಕೊಂಡು ಹೇಳಿದ್ರಂತೆ, ನೋಡೋ ಸಾವಿಗೆ ಜನ ಹೆಂಗೆ ಎದುರ್ಕೊಳ್ತಾರೆ, ನಾನು ನೋಡು ಸಾಯೋದಕ್ಕೆ ಸಿದ್ಧವಾಗಿದ್ದೀನಿ, ಯಾವಾಗ ಕರೆ ಬಂದರೂ ಹೊರಡೋದಕ್ಕೆ ಸಿದ್ಧವಾಗಿದ್ದೀನಿ ಅಂತ ಒನ್ ಡೇ ಮುಂಚೆ ಬಾಬಾ ಸಾಹೇಬರು ಹಿಂಗೆ ಹೇಳಿದರು. ಹೀಗೆ ಹೇಳಿ ಅವರವತ್ತು ರಾತ್ರಿ 1:30 ಕೂತ್ಕೊಂಡು ಬರೆದಿದ್ದಾರೆ. ರಾತ್ರಿ 1:30 ಅಲ್ಲಿಯವರೆಗೂ ಅವ್ರ ಜೊತೆ ಅವ್ರು ಹೇಳಿದ್ದನ್ನು ಡಿಕ್ಟೇಟ್ ಮಾಡಿದ್ದನ್ನು ಬರ್ಕೊಳ್ತಾ ಇದ್ದ ನಾನಕ್ ಚಂದ್ ರತ್ತು ಅಲ್ಲೇ ಮಲ್ಕೊಂಡ. ಅಂದರೆ ಅವತ್ತು ಅವ್ರ ಮನೆಯಲ್ಲೇ ಮಲ್ಕೊಂಡು ಬೆಳಗ್ಗೆ ಎದ್ದು ನೋಡ್ತಾನೆ 7:30 ಆದರೂ ಬಾಬಾ ಸಾಹೇಬ್ರು ಎದ್ದಿರಲಿಲ್ಲ. ಪ್ರಾಬಬ್ಲಿ 8-8:15 ನಂತರ ಅವ್ರು ಎದ್ದಿದ್ದಾರೆ, 8:15 ನಂತರ ಎದ್ದಿದ್ದಾರೆ. ಎದ್ದಾಗ ಅವ್ರಿಗೆ ವಿಷಯ ತಿಳಿಸಿ ಅವನು ಕಚೇರಿ ಕಡೆಗೆ ಹೋದ. ಇಷ್ಟು ಅವತ್ತಿನ ದಿನ ನಡೆದಿದ್ದು. 5th ಡೇ ಅಂದರೆ ಡಿಸೆಂಬರ್ 5ನೇ ತಾರೀಕು ಬಾಬಾ ಸಾಹೇಬರು ತಮ್ಮ ಕೆಲಸ ಎಂದಿನಂತೆ ಶುರು ಮಾಡಿದ ಬಾಬಾ ಸಾಹೇಬರು ಮಧ್ಯಾಹ್ನ ರೆಸ್ಟಿಗೆ ಅಂತ ಹೋಗಿದ್ದಾಗ ಸವಿತಾ ಅಂಬೇಡ್ಕರ್, ಇಲ್ಲಿ ಕಥೆಯ ಟ್ವಿಸ್ಟ್ ಶುರುವಾಗ್ತಾ ಹೋಗುತ್ತೆ. ಗಮನಿಸಬೇಕಾದ ಸೂಕ್ಷ್ಮ ಸಂಗತಿಯ ಎಳೆಗಳನ್ನು ತೆಗೆದಿಡ್ತೀನಿ. ಸವಿತಾ ಅಂಬೇಡ್ಕರ್ರು ಅವರು ಅವತ್ತು ಮಧ್ಯಾಹ್ನ ಎಂದಿನಂತೆ ಏನಾದರೂ ಐಟಮ್ಸ್ ತರಬೇಕು ಮನೆಗೆ ಅಂತಂದರೆ ಅವ್ರು ಮಧ್ಯಾಹ್ನ ಖರೀದಿ ಮಾಡಲಿಕ್ಕೆ ಹೋಗ್ತಿದ್ರು. ಯಾಕೆಂದರೆ ಗಂಡ ಮಲಗಿದ್ದಾಗ ಹೋಗಿ ತಂದುಬಿಡಬೇಕು. ಗಂಡ ಎದ್ದ ತಕ್ಷಣ ನಾನು ಇರಬೇಕು, ಅವ್ರಿಗೆ ನಾನೇ ಟೀ ಮಾಡ್ಕೋಬೇಕು, ಇದು ರೆಗ್ಯುಲರ್ ರೊಟೀನ್. ಹೀಗಾಗಿ ಹೆಂಡತಿ ಹೋಗ್ತಾರೆ. ಈ ಬಾರಿ ಹೋಗಬೇಕಾದಾಗ ಮಾಳವಣ್ಕರ್ ಜೊತೆಲಿದ್ದರು ಡಾಕ್ಟರು. ಯಾಕೆಂದರೆ ಅವರು ಅವತ್ತು ಅಥವಾ ನೆಕ್ಸ್ಟ್ ಡೇ ಹಿ ವಾಸ್ ಲೀವಿಂಗ್ ಟು ಮುಂಬೈ. ಹೋಗೋಕ್ಕಿಂತ ಮುಂಚೆ ನಂಗೆ ಒಂದಷ್ಟು ಖರೀದಿ ಮಾಡಬೇಕಾಗಿದೆ, ಪ್ಲೀಸ್ ನೀನು ಜೊತೆಗೆ ಬಾ ಅಂತ ಈಕೆನೂ ಕರ್ಕೊಂಡು ಹೋಗಿದ್ದಾರೆ. ಈಕೆ ಹೋಗಿದ್ದಾರೆ. ಆ ಖರೀದಿ ಮಾಡಿ ತನಗೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಖರೀದಿ ಬರಬೇಕಾದ್ರೆ ಲೇಟ್ ಆಗಿಬಿಟ್ಟಿದೆ. ಬಾಬಾ ಸಾಹೇಬರಿಗೆ ಕೋಪ ಬಂದ್ಬಿಟ್ಟಿದೆ, ಇನ್ನೂ ಬಂದಿಲ್ಲ ಅಂತ. ನೀವು ಸವಿತಾ ಅಂಬೇಡ್ಕರ್ ಪುಸ್ತಕ ಓದಿದರೆ ಸವಿತಾ ಅಂಬೇಡ್ಕರ್ ಹೇಳ್ತಾರೆ, ನಂಗೆ ಗೊತ್ತಿತ್ತು ನಾನು ಲೇಟ್ ಆಗಿಬಿಟ್ಟಿದ್ದೀನಿ, ಕೋಪ ಬಂದ್ಬಿಟ್ಟಿರತ್ತೆ ಅವರಿಗೆ ಅಂತ. ಅದಕ್ಕೆ ಬಂದವಳೆ ನಾನು ಇನ್ನೆಲ್ಲೂ ಹೋಗದೆ ನನ್ನ ಅವ್ರು ಕೂತ್ಕೊಂಡಿರೋ ಕೋಣೆಯನ್ನು ಬಾಗಿಲನ್ನು ಸ್ವಲ್ಪ ಸರಿಸಿ ಐ ಪೀಪ್ಡ್ ಇನ್, ಬಗ್ಗಿ ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ ಅವ್ರಿಗೆ ಕೋಪ ಬಂದಿದೆ ಅಂತ. ನನಗೇನು ಭಾಳ ಹೊಸ್ತೇನಲ್ಲ, ಅವಾಗಲೇ ಹೇಳೋದವರು. ನಾನು ಅವರನ್ನು ಅವಾಗವಾಗ ಹೇಳ್ತಿದ್ದೀನಿ, ನೀವು ಜಮದಗ್ನಿಯ ಪುನರಾವತಾರ ಅಂತ. ಅವರು ಸ್ವಲ್ಪ ಹೊತ್ತು ಹಂಗೆ ಹೇಳಿದಾಗ ನಕ್ಬಿಟ್ಟು ಆಮೇಲೆ ಸಮಾಧಾನ ಮಾಡಿಕೊಂಡು ಇದಾಗ್ಬಿಡ್ತಿದ್ರು. ನಾನು ತಕ್ಷಣ ಹೋಗಿ ಅವ್ರಿಗೊಂದು ಕಪ್ ಟೀ ತಂದು ಕೊಟ್ಟು ಅವ್ರಿಗೆ ಮಾತನಾಡಿಸಿದೆ. ಮೊದಲು ಕೋಪ ಬಂದಿದ್ದು, ಯಾಕೆ ಇಷ್ಟೊತ್ತು ಮಾಡಿದೆ ಅಂತ ಎಲ್ಲ ಹೇಳಿದರು. ನಾನು ಇವೆಲ್ಲ ಹೇಳಿದೆ, ಸಮಾಧಾನ ಆಯಿತು, ಅಲ್ಲಿಗೆ ಮುಗೀತು ಅಂತ. ದಿಸ್ ವಾಸ್ ಸ್ಟೋರಿ. ನಾನಕ್ ಚಂದ್ ರತ್ತು ಅದನ್ನು ಜವರೇಗೌಡರು ಕನ್ನಡಕ್ಕೆ ತಂದಿರೋ ಭಾಳ ಸುಂದರವಾಗಿರುವಂಥ ಪುಸ್ತಕ ಅಂಬೇಡ್ಕರ್ ಕುರಿತಂತೆ ಜವರೇಗೌಡರು ಬರೆದಿರುವಂಥದ್ದು. ಅವರು ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಂಬೇಡ್ಕರ್ರ ಕ್ರಾಂತಿಕಾರಿ ವಿಚಾರ ಅಂತ ಪುಸ್ತಕದ ಟೈಟ್ಲ್ ಅದು. ಅದರಲ್ಲಿ ಅವರು ಬರಿತಾ ಹೇಳ್ತಾರೆ, ಅಂದರೆ ನಾನಕ್ ಚಂದ್ ರತ್ತು ಪ್ರಭಾವದಲ್ಲಿ ಅವನ ಮೆಮೊಯಿರ್ಸಿಂದ ತೆಗೆದುಕೊಂಡು ಬರೆದಿರುವಂಥದ್ದು. ಏನು ಹೇಳ್ತಾರೆ ಅಂತಂದರೆ, ನಾನಕ್ ಚಂದ್ ರತ್ತು ಬಂದು ನೋಡ್ತಾನೆ, ಬಾಬಾ ಸಾಹೇಬರು ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ, ಫುಲ್ಲು ಕೋಪಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಅವನು ಏನೂ ಮಾತಾಡದೆ ಸೈಲೆಂಟಾಗಿ ಹೋದ. ಆನಂತರ ಸವಿತಾ ಅಂಬೇಡ್ಕರ್ ಬಂದ ತಕ್ಷಣ ಬಾಬಾ ಸಾಹೇಬರು ಉರಿದು ಬಿದ್ದರು, ಫುಲ್ಲು ಕೋಪಿಸ್ಕೊಂಡು ಬೈದಾಡಿದರು. ಹೆದರ್ಕೊಂಡು ಹೋದಂಥ ಸವಿತಾ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರಿಗೆ ಇವನು ಟೈಪ್ ಮಾಡಿಟ್ಟಿದ್ದ ಒಂದಷ್ಟು ಹಾಳೆಗಳನ್ನು ಮುಂದಿಟ್ಟಾಗ ಬಾಬಾ ಸಾಹೇಬರು ಸಮಾಧಾನ ಚಿತ್ತವಾಗಿ ಕೂತರು ಅಂತ. ಕಥೆಯ ಸ್ವರೂಪಗಳೇ ಬದಲಾಗ್ತಿವೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು ಕೇಳಬೇಕಾದ್ರೆ. ಎರಡೂ ಭಿನ್ನ ಸ್ವರೂಪಗಳು. ಸೊ ಆ ಲೆಟರ್ ಇಟ್ಟರು ಅಂತ. ಈ ಬಯೋಗ್ರಫಿ ಪ್ರಾಬ್ಲಮ್ ಏನು ಅಂತಂದರೆ, ಪ್ರತಿಯೊಬ್ಬರಿಗೂ ನಾನು ಪ್ರಾಮಿನೆಂಟ್ ಅಂತ ಅನ್ನಿಸ್ಬೇಕು ಅಂತ. ಅದರಲ್ಲೂ ಮಹಾಪುರುಷರ ಬಯೋಗ್ರಫಿ ಆದರೆ ನನ್ನ ಹೆಸರೇ ಜಾಸ್ತಿ ಬಂದಿರಬೇಕು ಅಂತ, ನನ್ನ ಹೆಸರು ತುಂಬ ಚೆನ್ನಾಗಿ ಕಂಡಿರಬೇಕು ಅಲ್ಲಿ ಅಂತ ಪ್ರತಿಯೊಬ್ಬರಿಗೂ. ನಾನು ಭಾಳ ಹಿಂದೆ ಒಂದು ಸೆಂಟೆನ್ಸ್ ಓದಿದ್ದೆ, ಯಾರ್ದು ಅಂತ ನನಗೆ ನೆನಪಿಲ್ಲ. ಬಯೋಗ್ರಫಿ ಪಬ್ಲಿಷ್ ಆಗಿ ಬಂದಾಗ ಇಬ್ಬರಿಗೆ ಭಾಳ ಬೇಜಾರಾಗತ್ತಂತೆ.
ಯಾರ ಹೆಸರು ಉಲ್ಲೇಖ ಆಗಿರುತ್ತೋ ಅವನಿಗೆ ಬೇಜಾರಾಗಿರುತ್ತಂತೆ, ನನ್ನ ಹೆಸರು ಹೆಂಗೆಂಗೋ ಉಲ್ಲೇಖ ಮಾಡಿಬಿಟ್ಟಿದ್ದಾರೆ, ಇನ್ನೂ ಜಾಸ್ತಿ ಮಾಡಬೇಕಿತ್ತು ಅಂತ. ಯಾರ ಹೆಸರು ಉಲ್ಲೇಖವೇ ಆಗಿರಲ್ವೋ ಅವನಿಗೆ ಬೇಜಾರಾಗುತ್ತಂತೆ, ನಾನು ಎಷ್ಟು ಮಾಡಿದ್ದೀನಿ ನನ್ನ ಹೆಸರು ಬರೆದಿಲ್ಲ ಅವನು ಅಂತ. ಸೊ ಬಯೋಗ್ರಫೀಸ್ ಹಂಗಿರುತ್ತೆ ಅಂತ. ಸೊ ಹೀಗಾಗಿ ಇಬ್ಬರ ಚಿಂತನೆಯ ಆಧಾರದಲ್ಲಿ ಬೇರೆ ಬೇರೆ ಆಲೋಚನೆ ಇದೆ. ಆದರೆ ಸುಮ್ಮನೆ ಆಲೋಚನೆ ಮಾಡಿ, 8 ವರ್ಷಗಳಿಂದ ಹೆಂಡತಿಯಾಗಿರುವಂಥ, 9 ವರ್ಷಗಳಿಂದ ಜೊತೆಯಲ್ಲಿರುವಂಥ ಒಬ್ಬ ಹೆಣ್ಮಗಳು ಗಂಡ ಯಾವಾಗಲೂ ಕೋಪಿಸ್ಕೊಳ್ತಾನೆ ಅಂತ ಗೊತ್ತಿದ್ದಾಗಲೂ ಕೂಡ ಹೆದರಿ ಹೆದರಿ ಕಾಲಿಡಬೇಕಾದಂಥ ಅಗತ್ಯ ಇದೆಯಾ? ಇದು ಪ್ರಶ್ನೆ, ಯೋಚನೆ ಮಾಡಬೇಕಾಗಿರೋದು. ಸೊ ನಾನಕ್ ಚಂದ್ರತ್ತು ಹೇಗೆ ನಿಧಾನವಾಗಿ ಡೈವರ್ಟ್ ಮಾಡಿಕೊಂಡು ಹೋಗ್ತಾರೆ ಕೊನೆಯ ದಿನದ ಕಥೆಗಳನ್ನು ನೋಡ್ತಾ ಹೋಗಿ. ಅದಾದಮೇಲೆ ಏನಾಯಿತು, ರತ್ತು ರಾತ್ರಿ ತುಂಬ ಹೊತ್ತಲ್ಲಿ ಕೂತ್ಕೊಂಡಿದ್ರು. ರತ್ತು ಕಾಲೊತ್ತಾ ಕೂತಿದ್ದ ಅಂತ ಅವನು ಹೇಳ್ಕೊಳ್ತಾನೆ. ತಲೆಗೆ ಎಣ್ಣೆ ಹಚ್ಚಿದ್ರು. ಎಣ್ಣೆ ಹಚ್ಚಿದ ಮೇಲೆ ಎಣ್ಣೆ ಹಚ್ಚಿ ಸ್ವಲ್ಪ ಹೊತ್ತವನ ಆ ಕಡೆ ಹೋಗೋ ಅಷ್ಟೊತ್ತಿಗೆ ಬಾಬಾ ಸಾಹೇಬರು ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಸವಿತಾ ಅಂಬೇಡ್ಕರ್ ಬರೀತಾರೆ ಇದನ್ನು ತುಂಬ ಚೆನ್ನಾಗಿ. ಅವರು ದೋಹೆ, ಕಬೀರನ ದೋಹೆಗಳನ್ನು ಹೇಳ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈಕೆಗೂ ಆಶ್ಚರ್ಯ ಆಗುತ್ತೆ, ಅವನಿಗೂ ಆಶ್ಚರ್ಯ ಆಗುತ್ತೆ. ಇಷ್ಟು ಚೆನ್ನಾಗಿ ಅನೇಕ ದಿನಗಳಿಂದ ಅವರು ಹಾಡ್ಕೊಂಡೇ ಇರಲಿಲ್ಲ, ಎಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ ಅಂತ ಬಂದಾಗ ರತ್ತುನ್ ಕರೆದು, ಈ ಹಾಡಿನ ಗ್ರಾಮಾಫೋನ್ ತಟ್ಟೆ ಹಾಕು, ನಂಗೆ ಹಾಡು ಕೇಳಬೇಕು ಅಂತ ಅನ್ನಿಸ್ತಿದೆ ಅಂತ. ಹಂಗೆ ಗ್ರಾಮಾಫೋನ್ ತಟ್ಟೆ ಹಾಕಿದ ನಂತರ ಆ ಗ್ರಾಮಾಫೋನ್ ತಟ್ಟೆಯೊಂದಿಗೆ ಹಾಡ್ತಾ ಹಾಡ್ತಾ ಬಾಬಾ ಸಾಹೇಬರಿಗೆ ಹಾಡುಗಾರಿಕೆಯ ವಿಶೇಷವಾಗಿರುವಂಥ ಪ್ರೀತಿ ಇತ್ತು. ಅಫ್ಕೋರ್ಸ್ ಸಂಗೀತವನ್ನು ಅಧ್ಯಯನ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೂ ಕೂಡ ಸಾಂಪ್ರದಾಯಿಕ ಶೈಲಿಯಲ್ಲಿ ಹಾಡ್ಕೊಳ್ತಿದ್ರು. ಸಂಗೀತದ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತಂದರೆ, ಇನ್ಸ್ಟ್ರೂಮೆಂಟ್ ಒಂದನ್ನು ಕಲಿಬೇಕು ಅಂದ್ಕೊಂಡಿದ್ರು, ಅವ್ರಿಗೆ ಯಾವತ್ತೂ ಪುರ್ಸೊತ್ತು ಸಿಗಲಿಲ್ಲ. ಜೀವನದ ಕೊನೆಯ ಅವಧಿಗಳಲ್ಲಿ ಒಂದು ವೀಣೆ ತಂದ್ಕೊಂಡು ಅದನ್ನು ಕಲಿಬೇಕು ಅಂತ ಪ್ರಯತ್ನ ಪಡ್ತಿದ್ರು ಬಾಬಾ ಸಾಹೇಬರು. ಬಾಬಾ ಸಾಹೇಬರು ಭಾಳ ಒಳ್ಳೆ ಚಿತ್ರಕಾರರಾಗಿದ್ದರು, ಭಾಳ ಚೆನ್ನಾಗಿ ಚಿತ್ರ ಬಿಡಿಸ್ತಿದ್ರು. ಅವ್ರು ಚಿತ್ರ ಬಿಡಿಸಿರೋದನ್ನು ಏನಾದರೂ ಬಂದು ಏನು ಚೆನ್ನಾಗಿದೆ ರೀ ಅಂದರೆ ಒಂದ್ಸಲ ಖುಷಿಯಾಗ್ಬಿಡ್ತಿತ್ತು ಅವ್ರಿಗೆ, ಚೆನ್ನಾಗಿದೆಯಾ ಅಂತ. ಆಮೇಲೆ ಹೇಳೋರು, ನಮ್ಮ ದೇಶದಲ್ಲಿ ಈ ಕಲೆಯನ್ನು ಹೊಗಳುವಿಕೆಯದು ಕೂಡ ಜಾತಿಯನ್ನು ಅವಲಂಬಿಸಿದೆ ಅಂತ. ಯಾರಾದರೂ ಬ್ರಾಹ್ಮಣ ಚೆನ್ನಾಗಿ ಹಾಡಬಿಟ್ರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಂತ. ಅದರ ಅರ್ಥ ಹಾಗೆ, ದಲಿತ ಹಾಡಿದ್ರು ಬಿಡು ಪರವಾಗಿಲ್ಲ ಅನ್ನೋ ಥರ ಇರ್ತಾರೆ ಅಂತ ಬಾಬಾ ಸಾಹೇಬ್ರ ಆಕ್ಷೇಪ ಇರ್ತಿತ್ತು ಅಂತ ಆಕೆ ಬರೀತಾರೆ. ಬಟ್ ಫೈನ್. ಬಟ್ ಸ್ಟೋರಿ ಹೆಂಗೆ ಹೋಗುತ್ತೆ ಅಂತಂದರೆ, ಬಾಬಾ ಸಾಹೇಬ್ರ ಆ ದೋಹ ಎಲ್ಲ ಮುಗಿದ್ರು. ಅಡುಗೆ ಮನೆಯಲ್ಲಿ ಸವಿತಾ ಅಂಬೇಡ್ಕರ್ ಬರೀತಾರೆ, ಬಾಬಾ ಸಾಹೇಬರಿಗೆ ಬಿಸಿ ಬಿಸಿ ಊಟ ಮಾಡೋದು ಇಚ್ಛೆ. ಹೀಗಾಗಿ ನಾನು ಅಡುಗೆಯನ್ನು ಬಿಸಿ ಆಗ್ತಿದೆ ಅಂತಂದಾಗ ಅಡುಗೆಯ ಕೆಲಸದವನನ್ನು ಕಳಿಸ್ಕೊಟ್ಟೆ, ಸುಧಾಮನನ್ನು ಕಳಿಸ್ಬಿಟ್ಟು ಬಾಬಾ ಸಾಹೇಬರನ್ನ ಊಟಕ್ಕೆ ಕರೀರಿ ಅಂತ. ಎಕ್ಸೆಪ್ಟಬಲ್ ಫ್ಯಾಕ್ಟ್ ಅನ್ಸುತ್ತೆ. ಆದರೆ ನಾನಕ್ ಚಂದ್ರತ್ತು ಬರಿಬೇಕಾದ್ರೆ ಏನು ಮಾಡ್ತಾನೆ, ಸವಿತಾ ಅಂಬೇಡ್ಕರ್ ಬಗ್ಗೆ ಉಲ್ಲೇಖನೇ ಮಾಡಲ್ಲ, ಸುಧಾಮ ಬಂದು ಊಟ ರೆಡಿಯಾಗಿದೆ ಬನ್ನಿ ಅಂತ ಕರೆದ ಅಂತ. ಬರೀ ಅದನ್ನು ಮಾತ್ರ ಓದೋರ್ಗೆ ಏನು ಅನ್ಸುತ್ತೆ ಗೊತ್ತಾ, ಹೆಂಡತಿ ತನ್ನ ಪಾಡಿಗೆ ತಾನೇನೋ ಹೋಗಿ ಕೂತ್ಬಿಟ್ಟಿರ್ಬೇಕು, ಕಾದಂಬರಿ ಓದ್ಕೊಂಡು ಟಿ ವಿ ನೋಡ್ತಾ ಕೂತಿರ್ಬೇಕು. ಟಿ ವಿ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಅಂದಾಜಾಗದು ಹೆಂಗೆ ಅಂತಂದರೆ, ಹೆಂಡತಿ ಅಡುಗೆ ಬಡಿಸೋದ್ರಲ್ಲಿ ಇನ್ವಾಲ್ವೇ ಇರಲಿಲ್ಲ ಅಂತ ಓದುಗರಿಗೆ ಫಸ್ಟ್ ನೋಟದಲ್ಲೇ ಹೆಂಗೆ ಅನ್ನಿಸ್ಬೇಕು. ಹಂಗೆ ಅನ್ನಿಸಿದ ನಂತರ ಅನ್ನಿಸುತ್ತಾಗುತ್ತಲ್ಲ, ಊಟಕ್ಕೆ ಕರ್ತಾರೆ. ಊಟಕ್ಕೆ ಕರೆದ್ಮೇಲೆ ಬಾಬಾ ಸಾಹೇಬರು ಸ್ವಲ್ಪನೇ ಊಟ ಮಾಡಿ ವಾಪಸ್ ಬರಬೇಕಾದ್ರೆ ಒಂದು ಹಾಡು ಹೇಳ್ಕೊಳ್ತಾರೆ, ಚಲೋ ಕಬೀರಾ ತೇರ ಭವಸಾಗರ ದೇರಾ. ಹೇ ಕಬೀರಾ ನಡಿ, ಇದು ಭವಸಾಗರ, ಈ ಮನೆ ನಿನ್ನದಲ್ಲ, ಇದು ನಿನ್ನ ಮನೆ ಬೇರೆ ಇದೆ, ನಡಿ ಅಂತ ಹಾಡ್ಕೊಳ್ತಾ ಹೋದ್ರು ಅಂತ ಸವಿತಾ ಅಂಬೇಡ್ಕರ್ ಕೂಡ ಬರೀತಾರೆ. ಅದನ್ನು ಅವರು ಹೇಳ್ತಾರೆ. ಸೊ ಇಲ್ಲಿಗೆ ಅದಾದ ನಂತರ ಜವರೇಗೌಡರು ಇದನ್ನು ಕುರಿತಂತೆ ಬರಿಬೇಕಾದಾಗ, ಬಹುಶಃ ಇದು ನಾನಕ ಚಂದ್ರತ್ತು ಇಂದ ತೆಗೆದುಕೊಂಡಿರೋದು, ಅವ್ರೇನು ಹೇಳ್ತಾರೆ ಅಂತಂದರೆ, ಸವಿತಾ ಅಂಬೇಡ್ಕರ್ ಬಾಬಾ ಸಾಹೇಬರ ಹೆಂಡತಿ ಇವರನ್ನು ಬಿಟ್ಟು ತಾನು ತನ್ನ ಕೋಣೆಗೆ ಹೋಗಿ ಬಿದ್ದುಕೊಂಡಳು ಅಂತ ಬರೀತಾರೆ. ಮಲ್ಕೊಂಡ್ರು ಅಂತ ಹೇಳಬೇಕು. ಆದರೆ ಎಷ್ಟು ನಮ್ಗೆ ಅಷ್ಟೊತ್ತಿಗೆ ಅಸಹನೆ ಹೆಂಗೆ ಶುರುವಾಗ್ಬಿಟ್ಟಿರುತ್ತೆ ಅಂದರೆ, ಆಕೆ ಹೋಗಿ ಬಿದ್ಕೊಂಡ್ಲು ಅಂತ, ಹೋಗಿ ತನ್ನ ಪಾಡಿಗೆ ತಾನು ಮಲ್ಕೊಂಡ್ಲು ಅಂತ, ಗಂಡನ ಬಗ್ಗೆ ಕೇರ್ ಮಾಡಲಿಲ್ಲ ಅನ್ನೋ ಅರ್ಥದ ಭಾವನೆ ಬರೋ ಥರ ನಿಧಾನವಾಗಿ ಅಲ್ಲಿ ಡೆವಲಪ್ಮೆಂಟ್ ಶುರುವಾಗ್ಬಿಡತ್ತೆ. ಅದಾದಮೇಲೆ ಬೆಳಗಿನ ಜಾವ ಎಂದಿನಂತೆ ಆಕೆ ತನ್ನ ವಾಕಿಂಗ್ ಮುಗಿಸಿ ಬರ್ತಾರೆ. ಬಂದ ನಂತರ ನಾನಕ್ ಚಂದ್ರತ್ತು ಇವ್ರಿಗೆ ಹೇಳಿಬಿಟ್ಟು ಹೊರಟಿರ್ತಾನೆ, ಮನೆಗೆ ಹೋಗಿ ಮಲ್ಕೊಂಡಿರ್ತಾನೆ. ಈಕೆ ಬೆಳಗ್ಗೆ ಬರ್ತಾಳೆ, ವಾಕಿಂಗ್ ಮುಗಿಸಿ ಬರ್ತಾಳೆ. 7:30 ಗಂಡ ಇನ್ನೂ ಮಲಗಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಎಬ್ಬಿಸ್ಲಿಕ್ಕೆ ಅಂತ ಹೋದರೆ ಗಂಡ ಹೇಳಲ್ಲ. ಕಾಲು ತೆಗೆದು ಮುಟ್ಟು ನೋಡ್ತಾಳೆ, ಕಾಲೆಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ. ಆಕೆ ಗಾಬರಿಯಾಗಿ ಎಲ್ಲವನ್ನು ನೋಡಿದಾಗ ಡಾಕ್ಟರ್ ಶಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಗಂಡನ ದೇಹ ಹೋಗಿದೆ, ಅವರು ದೇಹ ಬಿಟ್ಟಾಗಿದೆ ಅಂತ ಆಕೆಗೆ ಅರ್ಥ ಆಗುತ್ತೆ. ಆಕೆ ತಕ್ಷಣ ಏನು ಮಾಡ್ತಾಳೆ, ಡಾಕ್ಟರ್ ಮಾಲವಣ್ಕರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಮಾಲವಣ್ಕರಿಗೆ ಕೇಳ್ತಾರೆ, ಹಿಂಗಾಗಿದೆ ಏನು ಮಾಡಬೇಕು. ಅವ್ರು ತಕ್ಷಣ ಹೇಳ್ತಾರೆ, ಈ ಥರದೊಂದು ಇಂಜೆಕ್ಷನ್ನ ಕೂಡಲೇ ಕೊಡು, ಅದು ರಿಕವರಿ ಮಾಡಿಸ್ಲಿಕ್ಕೆ ಆಗುತ್ತಾ ಅಂತ. ಬಟ್ ಆಕೆ ಹೇಳ್ತಾಳೆ, ದೇಹ ನೋಡಿದ್ರೆ ಬಹಳ ಹೊತ್ತಾಗಿದೆ ಅಂತ ಅನಿಸುತ್ತೆ ಅಂತ ಆಕೆ ಹೇಳೋ ಪ್ರಯತ್ನ ಪಡ್ತಾಳೆ. ಬಟ್ ದೇಹ ರಿಕವರ್ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಆಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತಕ್ಷಣ ತನ್ನ ಅಡುಗೆಯವನನ್ನು ಕರೆಸಿ, ಸುಧಾಮನನ್ನು ಕರೆಸಿ, ರತ್ತುನ್ ಕರ್ಕೊಂಡು ಬಾ
ಓಡು ಬೇಗ ಅಂತ ಹೇಳಿ ಕಾರ್ ತೊಗೊಂಡೋಗಿ ರತ್ತುನನ್ನು ಕರ್ಕೊಂಡು ಬರಲಾಗುತ್ತೆ. ರತ್ತು ಮನೆಗೆ ವಾಪಸ್ ಬರ್ತಾನೆ. ಬಂದವರೇ ಅಳ್ಳಿಕ್ಕೆ ಶುರು ಮಾಡ್ತಾರೆ. ಅಳ್ಳಿಕ್ಕೆ ಶುರು ಮಾಡಿ ಆಕೆಗೆ ಸೋಫಾ ಮೇಲೆ ಬಿದ್ದುಕೊಂಡಿದ್ದವಳು ಮತ್ತೆ ವಾಪಸ್ ಬಂದು ಅವ್ರ ಕಾಲನ್ನು ತಿಕ್ಕಿ ಅವ್ರಿಗೆ ಮಸಾಜ್ ಮಾಡಿ ಮತ್ತೇನಾದರೂ ಸಾಧ್ಯವ ಅಂತ ನೋಡ್ತಾರೆ. ಏನು ಮಾಡಿದರೂ ಸಾಧ್ಯ ಆಗೋದಿಲ್ಲ. ಇದು ಆಕೆಯ ಬಯೋಗ್ರಫಿನ್ ಸಿಗೋದು. ನೀವು ನಾನಕ್ ಚಂದ್ ರತ್ತನ್ನು ಓದಿದರೆ ಹೆಂಗಾಗತ್ತೆ ಅಂತಂದರೆ, ಬಾಬಾ ಸಾಹೇಬರನ್ನು ನನ್ನನ್ನು ಕರೀಲಿಕ್ಕೆ ಕಳಿಸಿರುವಾಗ ಈಕೆ ಸೋಫಾ ಮೇಲೆ ಕೂತಿದ್ರು. ಬಾಬಾ ಸಾಹೇಬ್ರ ಬಾಡಿ ಒಳಗಿತ್ತು. ನಾನು ಒಳಗೆ ಓಡೋಗಿ ಕಣ್ಣೀರಿಡ್ಲಿಕ್ಕೆ ಶುರು ಮಾಡಿದೆ. ಆಗ ಅವರು ಕೂಡ ಓಡಿ ಬಂದು ಮಸಾಜ್ ಮಾಡಲಿಕ್ಕೆ ಶುರು ಮಾಡಿದರು. ಅಲ್ಲಿವರೆಗೂ ಏನೂ ಆಗಿರಲಿಲ್ಲ ಅಂತ. ಹಿಂಗೆ ನೋಡಿದ್ರೆ ಏನು ಅನಿಸ್ಬಿಡತ್ತೆ ಅಂತಂದರೆ, ಈಕೆ ಹೋಗೋದನ್ನೇ ಕಾಯ್ಕೊಂಡಿದ್ರು ಅನ್ನೋದನ್ನು ನಂಬೋ ಥರ. ಅಂದರೆ ಒಂದೇ ಕಥೆಯನ್ನು ನೀವು ಹೇಗೆ ಅದನ್ನು ಬಿಲ್ಡ್ ಮಾಡ್ತಾ ಹೋದರೆ ಹೇಗಾಗತ್ತೆ ಅನ್ನೋದನ್ನು ಗಮನಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಆದರೆ ಆಶ್ಚರ್ಯ ಏನು ಅಂತಂದರೆ, ಅವತ್ತಿನ ದಿನ ರಾತ್ರಿ ಬಾಬಾ ಸಾಹೇಬರು ಒಂದು ಅದ್ಭುತವಾದ ಕೆಲಸ ಏನು ಮಾಡಿದರು ಅಂತಂದರೆ, ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಅನ್ನುವಂಥ ಪುಸ್ತಕಕ್ಕೆ ಏನು ಪ್ರಿಫೇಸ್ ಬರೆದಿದ್ರು ಅದರ ಪ್ರಿಂಟೌಟನ್ನು ಏನು ತರಿಸ್ಕೊಂಡಿದ್ರಲ್ಲ ಇವನ ಹತ್ರ, ಆ ಪ್ರಿಂಟೌಟನ್ನು ಎಡಿಟ್ ಮಾಡಿದರು. ಎಡಿಟ್ ಮಾಡಿ ಒಂದು ಇಡೀ ಪ್ಯಾರಾಗ್ರಾಫು ತನ್ನ ಜೀವನದಲ್ಲಿ ತನ್ನ ಹೆಲ್ತನ್ನು ಕಾಪಾಡಲಿಕ್ಕೆ ನನ್ನ ಹೆಂಡತಿ ಸವಿತಾ ಮತ್ತು ಡಾಕ್ಟರ್ ಮಾಳವಣ್ಕರ್ ಎಂಥ ದೊಡ್ಡ ಹೆಲ್ಪ್ ಮಾಡಿದರು ಅಂತ ಸುಂದರವಾಗಿರುವಂಥ ಒಂದು ಪ್ಯಾರಾಗ್ರಾಫ್ ಬರೆದಿದ್ರು. ಇನ್ನೂ ಹೇಳಬೇಕು ಅಂತಂದರೆ, ಬರೆದಿರೋದು ಇಂಕ್ ಕೂಡ ಸರಿಯಾಗಿ ಆರಿರಲಿಲ್ಲ. ಆಗ್ತಾನೆ ಬರೆದು ಅವ್ರ ದೇಹತ್ಯಾಗ ಆಗಿತ್ತು. ಹಂಗಾದ ನಂತರ ಇವರು ದೇಹತ್ಯಾಗ ಆಗಿದೆ, ಇದೆಲ್ಲ ಆಗಿದೆ ಅನ್ನೋ ವಿಚಾರ ಗೊತ್ತಾದಾಗ ಮುಂದೇನು ಮಾಡಬೇಕು ಅನ್ನೋಂಥ ಚರ್ಚೆ ತುಂಬ ಇತ್ತು. ಆದ ತಕ್ಷಣ ಅವರೇನು ಮಾಡಿದರು, PTI ನ್ಯೂಸ್ ಕೊಟ್ಟರು, ANI ನ್ಯೂಸ್ ಕೊಟ್ಟರು. ಆನಂತರ ವಿಚಾರಗಳು ಎಲ್ಲ ಕಡೆ ಗೊತ್ತಾಗ್ತಿದ್ದಂತೆ ಕೌನ್ಸಿಲ್ಸ್ ಆಫ್ ಮಿನಿಸ್ಟರ್ಸಿಂದ ಒಬ್ಬರು ಬರಲಿಕ್ಕೆ ಶುರು ಮಾಡಿದರು. ರಾಜ್ಯಸಭಾ ಸದಸ್ಯರುಗಳು ಬರಲಿಕ್ಕೆ ಶುರು ಮಾಡಿದರು. ಬಾಬು ಜಗಜೀವನ್ ರಾಮರು ಬಂದು ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂಥ ಏರ್ಕ್ರಾಫ್ಟನ್ನು ಪ್ಲ್ಯಾನ್ ಮಾಡಿದರು. ಅದನ್ನು ಹಾಫ್ ರೇಟಿಗೆ ಸಿಗುವಂತೆ ಮಾಡಿದರು. ಫ್ರೀ ಮಾಡ್ಕೊಡ್ಬೋದಿತ್ತು. ಬಾಬಾ ಸಾಹೇಬರನ್ನ ಫ್ರೀಯಾಗಿ ವಿಮಾನದಲ್ಲಿ ಕರ್ಕೊಂಡು ಹೋಗೋದು ದೊಡ್ಡ ಸಂಗತಿ ಆಗಿರಲಿಲ್ಲ. ಅರ್ಧ ರೇಟ್ ನೀವು ಕೊಡಿ ಸಾಕು ಅಂತ ಹೇಳೋ ಮಟ್ಟಿಗೆ ನಮ್ಮ ಸರ್ಕಾರಗಳು ಹೆಂಗಿದ್ವು ನೋಡಿ. ಇವತ್ತು ಎಷ್ಟೊಂದು ಮಾತಾಡ್ತೀವಿ ಬಾಬಾ ಸಾಹೇಬರ ಬಗ್ಗೆ. ಆ ಅರ್ಧ ದುಡ್ಡನ್ನು ಕೂಡ ಕೊಡ್ಲಿಕ್ಕೆ ಆಗಿರಲಿಲ್ಲ. ಅವರಿಗೆ ತುಂಬ ಸಮಯ ತೆಗೆದುಕೊಳ್ಬೇಕಾಗಿ ಬಂತು ಅನ್ನೋದು ನಮ್ಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ ಅಷ್ಟೇ. ಅಷ್ಟು ಕೊಟ್ಟು ಹೋಗಬೇಕು ಅನ್ನೋ ಪರಿಸ್ಥಿತಿ ಬಂತು. ಇದಾದ ನಂತರ ಜವಾಹರ್ಲಾಲ್ ನೆಹರು ಬಂದಿದ್ದರು. ಜವಾಹರ್ಲಾಲ್ ನೆಹರು ತುಂಬ ಕಕ್ಕುಲತೆಯಿಂದ ಮಾತನಾಡಿಸಿದರು. ಈಕೆ ಹತ್ರ ಮಾತನಾಡಿಸ್ತಾ ಕೇಳಿದರು, ಏನಾಯಿತು, ಹೇಗಾಯಿತು, ಯಾಕಾಯಿತು, ಎಲ್ಲ ವಿಚಾರಗಳನ್ನು ಕೇಳಿದರು. ಅವ್ರ ವಯಸ್ಸು ಏನಾಗಿತ್ತು ಎಲ್ಲವನ್ನು ಹೊಸದಾಗೆಲ್ಲವನ್ನು ಕೇಳಿ ತಿಳ್ಕೊಂಡಾಗ ಈಕೆ ಅವರು ಕೊನೆಯಲ್ಲಿ ಬರೆದು, ಅಂದರೆ ಒಂದು ಸಂತೋಷ ಅಲ್ಲ, ತನ್ನ ಗಂಡ ಕೊನೆಯಲ್ಲೂ ಕೂಡ ಬುದ್ಧ ಮತ್ತು ಧಮ್ಮ ಈ ಕೆಲಸವನ್ನೇ ಮಾಡಿ ಹೋಗಿದ್ದಾರೆ, ಸಮಾಜದ ಒಳಿತಿಗೋಸ್ಕರ ಪ್ರಿಫೇಸ್ ಬರೆದಿಟ್ಟು ಹೋಗಿದ್ದಾರೆ ಅಂತ ಅದನ್ನು ತೋರಿಸಿದ್ರು. ಆ ತೋರಿಸಿದ್ರಲ್ಲಿ ಎಡಿಟ್ ಮಾಡಿರೋ ಸಂಗತಿಗಳನ್ನು ಅವರು ಓದಿದ್ರು. ಇವೆಲ್ಲವೂ ಆಗಿತ್ತು. ಆದರೆ ಆಶ್ಚರ್ಯ ಏನು ಅಂತಂದರೆ, ಬುದ್ಧ ಆ್ಯಂಡ್ ಹಿಸ್ ಧಮ್ಮ ಪುಸ್ತಕ ಪ್ರಕಟ ಆದಾಗ ಕೆಲವು ಕಾಲದ ನಂತರ ಆ ಪುಸ್ತಕದಲ್ಲಿ ಈ ಎಡಿಟೆಡ್ ಪ್ರಿಫೇಸೇ ಇರಲಿಲ್ಲ. ಎಡಿಟ್ ಮಾಡೋಕ್ಕಿಂತ ಮುಂಚೆ ಯಾವುದಿತ್ತಲ್ಲ ಅದನ್ನೇ ಹಾಕಿದರು. ಸೊ ದಟ್ ಇವ್ರ ನರೇಟಿವ್ ಇತ್ತಲ್ಲ, ಈಕೆ ವಿಷ ಕೊಟ್ಕೊಂಡ್ರು ಅಂತ ಹೇಳಲಿಕ್ಕೆ ಬೇಕಾಗಿರುವಂಥ ನರೇಟಿವ್ನ, ಗಂಡನ್ನ ಸುದೀರ್ಘ ಕಾಲ ಹಿಂಗೆ ಇಟ್ಕೊಂಡು ಸಾಯಿಸಿದ್ರು ಅಂತ ಹೇಳಲಿಕ್ಕೆ ಬೇಕಾಗಿರುವ ನರೇಟಿವ್ನ ಕೊಲ್ಲಬಲ್ಲಂಥ ಒಂದು ಅಮೋಘವಾದ ಸಾಕ್ಷಿ ಬಾಬಾ ಸಾಹೇಬರ ಹಸ್ತದಲ್ಲೇ ಬರೆದಿದ್ದೇನಿತ್ತೋ ಅದನ್ನು ಅವಾಯ್ಡ್ ಮಾಡಿಬಿಟ್ರು. ಹೇಗೆ ಜನ ಆಲೋಚನೆ ಮಾಡ್ತಾರೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಹೋಗಿ ನಾನು ಮುಂದೆ ಅದನ್ನು ವಿಸ್ತಾರವಾಗಿ ನಿಮ್ಮ ಜೊತೆ ಹಂಚ್ಕೊಳ್ತೀನಿ, ಹೇಗಿರುತ್ತೆ ಒಂದು ಬದುಕು ಅಂತ. ಅದಾದಮೇಲೆ ಬಾಬಾ ಸಾಹೇಬರನ್ನ ವಿಮಾನದಲ್ಲಿ ಒಂದು ಮೆರವಣಿಗೆ, ಟ್ರಕ್ನಲ್ಲಿ ಮೆರವಣಿಗೆ ಹೋಯಿತು. ಸಂಸತ್ನ ಎದುರಿಗೆ ಬಂದಾಗ ಸಿಕ್ಕಾಪಟ್ಟೆ ಜನ. ಬಾಬಾ ಸಾಹೇಬರನ್ನ ರಾತ್ರಿ ಏರ್ಪೋರ್ಟಿಗೆ ಕರ್ಕೊಂಡೋಗಿ ಏರ್ಪೋರ್ಟಿಂದ 10ವರೆಗೆ ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕು. ವಿಮಾನದಲ್ಲಿ ನಾನಕ್ ಚಂದ್ರತ್ತು ಇದ್ದು, ಶಂಕರಾನಂದರಿದ್ದರು, ಸೋಹನ್ ಲಾಲ್ ಶಾಸ್ತ್ರಿ, ಹೆಸರಲ್ಲೇ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಇವರೇ ಆಮೇಲೆ ಈಕೆ ಉಲ್ಟಾ ಆಗೋದು. ಇವರೆಲ್ಲರೂ ಕೂಡ ಯಾವ ಜೊತೆಯಲ್ಲಿದ್ದವರು ಎಲ್ಲರೂ ಜೊತೆಯಲ್ಲೇ ಬಾಬಾ ಸಾಹೇಬ್ರ ಬಾಡಿಯೊಂದಿಗೆ ಮುಂಬೈಗೆ ಹೊರಟು, ಮುಂಬೈ ರಾಜಗೃಹದಲ್ಲಿ ಆಕೆ ಹೇಳ್ತಾರೆ, ಸೀ ಆಫ್ ಪೀಪಲ್, ಜನ ಸಾಗರವೇ ಅಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಅಷ್ಟು ಜನ ಬಾಬಾ ಸಾಹೇಬರು ಬರೋದಕ್ಕೋಸ್ಕರ ಕಾಯ್ಕೊಂಡಿದ್ರು. ಸ್ವಂತ ಮನೆಯಲ್ಲಿ, ಬಾಬಾ ಸಾಹೇಬರ ಸ್ವಂತ ಮನೆಯಲ್ಲಿ ಅಂತಿಮ ದರ್ಶನಕ್ಕೆ ಅಂತ ಇಟ್ಟು ಅವರಿಗೆ ಬೌದ್ಧ ಧರ್ಮೀಯರ ಪ್ರಕಾರ ಏನಿತ್ತು ಅದೇ ರೀತಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಎಲ್ಲವೂ ನಡೀತು ಅಂತ. ಇದಾದಮೇಲೆ
ಬಾಬಾ ಸಾಹೇಬ್ರ ತೀರ್ಕೊಂಡ ಸಂದರ್ಭದಲ್ಲಿ ಅವತ್ತಿನ ದಿನ ಅಥವಾ ಅದರ ನೆಕ್ಸ್ಟ್ ಡೇ ಅವರ ಅಂತ್ಯ ಸಂಸ್ಕಾರ ಆಗಿದ್ದ 6ನೇ ತಾರೀಕು, 7ನೇ ತಾರೀಕು ಬಾಬಾ ಸಾಹೇಬ್ರು, 8ನೇ ತಾರೀಕು ಬಾಬಾ ಸಾಹೇಬ್ರ ಹೆಂಡತಿ ಏನು ಸವಿತಾ ಅಂಬೇಡ್ಕರ್, ಆಕೆಯನ್ನು ಮಾಯಿ ಸಾಹೇಬ್ ಅಂತ ಕರೀತಿದ್ರು. ಬಾಬಾ ಸಾಹೇಬ್ ಅಂದರೆ ತಂದೆ ಸ್ವರೂಪ ಅಂತ, ಸಾಹೇಬ್ರು ಅಂತ ಕರೆಯೋದು ಉತ್ತರ ಭಾರತದಲ್ಲಿ ಸಾಹೇಬ್ ಅಂತ ಕರೆಯೋದು ಕಾಮನ್. ಬಾಬಾ ಸಾಹೇಬ್ ಅಂತಂದರೆ ತಂದೆ ಸಾಹೇಬ ಅಂತ. ಈಕೆಯನ್ನು ಮಾಯಿ ಸಾಹೇಬ್ ಅಂತ ಕರೀತಿದ್ರು ಎಲ್ಲರೂ ಪ್ರೀತಿಯಿಂದ, ಮಾಯಿ ಸಾಹೇಬ್ ಅಂತ. ಈ ಮಾಯಿ ಸಾಹೇಬ್ ತನ್ನ ಮನೇಲಿ ಕೂತ್ಕೊಂಡಿದ್ರು, ಇನ್ನೂ ಅಳತಾನೇ ಇದ್ದರು. ಅವರು ಗಂಡನನ್ನು ಕಳ್ಕೊಂಡಿದ್ದ ದುಃಖ ಇತ್ತು. ಆ ಹೊತ್ತಿನಲ್ಲಿ ಬಾಬಾ ಸಾಹೇಬರಿಗೆ ಅತ್ಯಂತ ಆಪ್ತರಾಗಿದ್ದಂಥ ಭಾವುರಾವ್ ಗಾಯಕ್ವಾಡ್ ಮತ್ತು ವರಾಲೆ ಅವರು, ಇವರಿಬ್ಬರಿಗೆ ಸಿಕ್ಕಾಪಟ್ಟೆ ಪತ್ರಗಳನ್ನು ಬಾಬಾ ಸಾಹೇಬರು ಬರೆದಿದ್ದಾರೆ. ಅವರಿಬ್ಬರು ಬಂದು ಮಾಯಿ ಸಾಹೇಬರ ಪಕ್ಕದಲ್ಲಿ ಕೂತು ಸಮಾಧಾನ ಮಾಡಿ ಭಾವುರಾವ್ ಗಾಯಕ್ವಾಡರು ಹೇಳಿದರು, ನೆಕ್ಸ್ಟ್ ನಮ್ಮ ಲೀಡರ್ ಅಂತಿದ್ರೆ ಅದು ನೀವೇ ಲೀಡ್ ಮಾಡಬೇಕು ನಮ್ಮನ್ನು, ಯಾವುದಕ್ಕೂ ನೀವು ಅಂಜಬೇಕಾದಂಥ ಅಗತ್ಯ ಇಲ್ಲ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಅಂತ. ವರಾಲೆಯವರು ಒಂದು ಹೆಜ್ಜೆ ಮುಂದೆ ಹೋಗಿ ಏನು ಹೇಳಿದರು ಅಂತಂದರೆ, ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಸ್ಟೇಕ್ ಹೋಲ್ಡರ್ಸ್ ಜೊತೆ, ನಿಮ್ಮನ್ನು ನಾವು ರಾಜ್ಯಸಭಾದ ಮೆಂಬರ್ ಮಾಡಲಿಕ್ಕೆ ಏನು ಬೇಕೋ ಬಾಬಾ ಸಾಹೇಬ್ರ ಜಾಗದಲ್ಲಿ ಅದಕ್ಕೆಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ, ನೀವು ಮಾತ್ರ ಅಂಜಿಕೊಳ್ಬೇಡಿ, ನಿಮ್ಗೆ ಯಾರಿಂದಾದರೂ ಹೆದರಿಕೆ ಭಯ ಅಂತೇನಾದರೂ ಇದ್ದರೆ ನೀವು ನನ್ನ ಮನೇಲಿ ಬಂದಿರ್ಬೋದು ಅಂತ ಇಷ್ಟರ ಮಟ್ಟಿಗೆ ಮಾತನಾಡಿದವರು ಇವರೆಲ್ಲ. ಅದನ್ನು ಸವಿತಾ ಅಂಬೇಡ್ಕರ್ ತಮ್ಮ ಇದರಲ್ಲಿ ಬರೀತಾರೆ. ಆದರೆ ಒಂದೇ ಒಂದು ಎಚ್ಚರಿಕೆ ಏನು ಕೊಡ್ತಾರೆ ಅಂತಂದರೆ, ಯಶವಂತ್ ಅಂಬೇಡ್ಕರ್ ಜೊತೆಗೆ ಜಗಳ ಮಾಡ್ಕೊಳ್ಬೇಡಿ ಅಂತಾರೆ. ಯಶವಂತ್ ಅಂಬೇಡ್ಕರ್ ಬಾಬಾ ಸಾಹೇಬ್ರ ಮಗ, ಅವನ ಜೊತೆ ಜಗಳ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾರೆ. ಈಕೆಗೆ ಆಗ ಅರ್ಥ ಆಗಿರಲ್ಲ, ಬಟ್ ಏನಾಗುತ್ತೆ ಅಂತ ನೋಡೋ ಅಷ್ಟೊತ್ತಿಗೆ ಯಶವಂತ್ ಬರ್ತಾರೆ, ನನಗೆ ಈಗಲೇ ಅಸ್ಥಿಗಳನ್ನು ಸಂಗ್ರಹಿಸ್ಕೊಂಡು ನಾನು ಹೋಗ್ಬೇಕೀಗ ಅಂತಾರೆ. ಬಾಬಾ ಸಾಹೇಬ್ರ ಅಂತ್ಯ ಸಂಸ್ಕಾರ ಆಗಿರುತ್ತೆ, ಮಾತ್ರ ಅಸ್ಥಿ ಸಂಗ್ರಹ ಮನೇಲಿದ್ದವ್ರು ಹೇಳ್ತಾರೆ, ಈಗ ತಾನೇ ಆಗಿದೆ ಕಣೋ, ಇನ್ನೂ ಬಿಸಿ ಇರುತ್ತೆ, ಈಗಲೇ ತೊಗೊಳ್ಲಿಕ್ಕಾಗಲ್ಲ, ಒಂದು 3 ದಿನ ಬೇಕು ಅಸ್ಥಿ ಸಂಗ್ರಹಣೆಗೆ, 3 ದಿನ ಆದಮೇಲೆ ತೊಗೊಂಡ್ರೆ ಆಯಿತು ಅಂತ ಹೇಳಿದ ನಂತರ 10ನೇ ತಾರೀಕು ಅಸ್ಥಿ ಸಂಗ್ರಹಣೆ ಮಾಡಿ. ಅವನ ಧೋರಣೆ ಹೇಗಿರುತ್ತೆ ಅಂತಂದರೆ, ಭಯ್ಯ ಸಾಬ್ ಅಂತ ಅವ್ರನ್ನ ಕರೀತಾರೆ ಎಲ್ಲರೂ. ಭಯ್ಯ ಸಾಬ್ ಧೋರಣೆ ಹೇಗಿರುತ್ತೆ ಅಂತಂದರೆ, ತಗೊಂಡು ತಕ್ಷಣ ಇಲ್ಲಿಂದ ಡೆಲ್ಲಿಗೆ ಹೊರಟ್ಬಿಡ್ಬೇಕು ಅಂತ. ಹೊರಟಿದ್ದನ್ನು ನೋಡದ ಅಕ್ಕಪಕ್ಕದವ್ರು ಹೇಳ್ತಾರೆ, ಏನೋ ಹೊರಟ ದಿಕ್ಕು ಸರಿ ಇಲ್ಲ, ರೀತಿ ಸರಿ ಇಲ್ಲ, ಏನೋ ಪ್ರಾಬ್ಲಮ್ ಇದ್ದಂತಿದೆ, ನೀವು ಡೆಲ್ಲಿಗೆ ಹೋಗೋದು ಒಳ್ಳೆಯದು ಅಂತ. ಮಾಯಿ ಸಾಹೇಬರು ಡೆಲ್ಲಿಗೆ ಬರ್ತಾರೆ. ಡೆಲ್ಲಿಗೆ ಬಂದ ನಂತರ ಗೊತ್ತಾಗುತ್ತೆ, ಆತ ಅನೌನ್ಸ್ ಮಾಡ್ತಾನೆ, ಬಾಬಾ ಸಾಹೇಬರ ವಾರಸುದಾರ ಅಂತ ಯಾರಾದರೂ ಇದ್ದರೆ ಅದು ನಾನೇ, ಬೇರೆ ಯಾರೂ ಅಲ್ಲ ಅಂತ. ಸ್ಟಾರ್ಟ್ ಆಯಿತು ಗಲಾಟೆ. ಫೈನ್, ಇದು ಕಾಮನ್ ಗಲಾಟೆ, ಎಲ್ಲ ಕಡೆ ಇರುವಂಥದ್ದು ಅಂತ. ಆದರೆ ಆ ಗಲಾಟೆ ಹೇಗೆ ಅಂತಂದರೆ, ಆತ ಕೋರ್ಟಿಗೆ ಹೋಗ್ಬಿಟ್ಟ, ಡೆಲ್ಲಿ ಹೈಕೋರ್ಟಿಗೆ ಹೋಯಿತು. ಹೈಕೋರ್ಟಿಗೆ ವಿಷಯ ಹೋದಾಗ ಅಲ್ಲಿ ಏನಿತ್ತು ಅಂದರೆ, ಇಷ್ಟಕ್ಕೂ ಬಾಬಾ ಸಾಹೇಬರ ಆಸ್ತಿ ಏನಿತ್ತು, ಮುಂಬೈಲಿದ್ದಂಥ ರಾಜಗೃಹ ಮನೆ, ಡೆಲ್ಲಿಲಿ ಒಂದು ಸಣ್ಣ ಪ್ಲಾಟು, ಆ ಪ್ಲಾಟ್ ಮೇಲೆ ಪ್ರಾಬಬ್ಲಿ ಒಂದು 2 ಕೋಣೆಗಳ ಪುಟ್ಟ ಕೋಣೆಗಳ ಒಂದು ಕಟ್ಟಡ ಇದ್ದಿರ್ಬೋದು ಅದರಲ್ಲಿ. ಅದು ಬಿಟ್ಟರೆ ತಾಳೆಗಾಂವ್ನಲ್ಲಿ ಒಂದು ಪುಟ್ಟ ಜಾಗ ಅಂದರೆ ಅದು ಸಣ್ಣ ಸೈಟ್ ಪ್ಲಾಟ್ ಅಷ್ಟೇ, ಅದಕ್ಕಿಂತ ದೊಡ್ಡದೇನಿರಲಿಲ್ಲ. ಈ 3 ಇದ್ದಿದ್ದು. ಈ 3ಕ್ಕೋಸ್ಕರ ಗಲಾಟೆ, ಯಾರು ವಾರಸುದಾರರು ಅಂತ. ಜಡ್ಜಿ ಏನು ಮಾಡಿದರು, ಜಸ್ಟಿಸ್ CB ಕಪೂರು ಬಾಬಾ ಸಾಹೇಬ್ರ ಜೊತೆ ಕೆಲಸ ಮಾಡಿದ್ದವರಾಗಿದ್ದರಿಂದ ಹಿಂದೆ ಅವರಿಬ್ಬರನ್ನೂ ಚೇಂಬರಿಗೆ ಕರೆಸ್ಕೊಂಡು ಹೇಳಿದರು, ಹಿಂಗೆ ಮಾಡಬಾರ್ದು, ಬಾಬಾ ಸಾಹೇಬ್ರ ಹೆಸರಿಗೆ ಕೆಟ್ಟ ಹೆಸರು ತರಬಾರ್ದು, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡಿ, ನಾನೇ ಮಾಡಿಸ್ಬಿಡ್ತೀನಿ ಇಲ್ಲಿ ಅಂತ. ಸವಿತಾ ಅಂಬೇಡ್ಕರ್ ಹೇಳಿದರು, ನನಗೇನೂ ಪ್ರಾಬ್ಲಮ್ ಇಲ್ಲ, ಏನಾದರೂ ನಡೆಯುತ್ತೆ, ನನಗೆ ಕಾಂಪ್ರಮೈಸ್ ಮಾಡ್ಲಿಕ್ಕೆ ನಾನು ಒಪ್ಕೊಂಡಿದ್ದೀನಿ ಅಂತ. ಅವ್ರು ಹೇಳಿದ್ರು, ಯಶವಂತ್ ಅಂಬೇಡ್ಕರ್ ಹೇಳಿದರು, ಸಾಧ್ಯನೇ ಇಲ್ಲ, ನನಗೆ ಕಾಂಪ್ರಮೈಸ್ ಆಗೋದೇ ಇಲ್ಲ ಅಂತಂದಾಗ ಕೊನೆಗೆ ಜಡ್ಜ್ ಕೋಪಿಸ್ಕೊಂಡು ಹೇಳಿದರು, ಈ ಮನೇನ ಸೀಲ್ ಮಾಡಿಸಿ, ಸರ್ಕಾರ ಸೀಲ್ ಮಾಡಿಸ್ಬಿಡುತ್ತೆ, ಇದು ಸಾಲ್ವ್ ಆಗೋವರೆಗೂ ಈ ಮನೆ ಮೇಲೆ ಯಾರಿಗೂ ಅಧಿಕಾರ ಇಲ್ಲ ಅಂತ ಸೀಲ್ ಮಾಡಬೇಕು ಅಂತಾಯಿತು. ಸಿವಿಲ್ ಕೋರ್ಟಿಗೆ ಹೋಗಿ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ಅವರು ಹೇಳಿದ ನಂತರ ಸೀಲ್ ಮಾಡಲಿಕ್ಕೆ ಅಂತ ಬಂದರು. ಎಲ್ಲ ಬಾಬಾ ಸಾಹೇಬರ ಲೈಬ್ರರಿ ಸೀಲ್ ಮಾಡಿದರು, ಆ ಕೋಣೆಯನ್ನು ಸೀಲ್ ಮಾಡಿದರು, ಅವ್ರ ವಸ್ತುಗಳನ್ನು ಸೀಲ್ ಮಾಡಿದರು. ಎಲ್ಲ ಸೀಲ್ ಮಾಡಬೇಕಾದ್ರೆ ಒಂದು ಅಲ್ಮೆರಾ ಇತ್ತು. ಒಂದು ಅಲ್ಮೆರಾ ಸೀಲ್ ಮಾಡಲಿಕ್ಕೆ ಅಂತ ಹೋದಾಗ ಈಕೆ ಹೇಳಿದ್ಲು, ಅಲ್ಮೆರಾ ಹೆಂಗೆ ಸೀಲ್ ಮಾಡ್ತೀರ, ನಂದದು, ನಿಮ್ಮದು ಅಂತ ಹೇಳಲಿಕ್ಕೆ ಪ್ರೂಫ್ ಏನು? ಥ್ಯಾಂಕ್ ಗಾಡ್ ಅದರ ಮೇಲೆ ಒಂದು ಬರೆದಿತ್ತು, ಇದು ಶಾರದಾ ಕಬೀರ್ ಅವರಿಗೆ, ಡಾಕ್ಟರ್ ಶಾರದಾ ಕಬೀರ್ ಅಂತ ಬರೆದಿತ್ತು, ನೋಡಿ ಬರೆದಿದೆ, ಈ ಅಲ್ಮೇರಾ ಕೊಂಡುಕೊಂಡಾಗ ಹೆಸರು ಸಮೇತ ಅದರ ಮೇಲೆ ಬರೆಸಿ ತಂದಿದ್ದರಿಂದ ಅಲ್ಮೇರಾ ನಂದು ಇದು ಅಂತ. ಎಲ್ಲಿದೆ ಕೀ ಕೊಡಿ ಎಂದರು. ಈಗ ತಕ್ಷಣ ಗಾಬರಿ ಆದರು, ಕೀ ಎಲ್ಲಿದೆ? ಯೋಚನೆ ಮಾಡಿದಾಗ ನೆನಪಾಯಿತು, ಪರ್ಸಲ್ಲಿ ಇಟ್ಟಿದ್ದೆ. ಪರ್ಸ್ ಯಾರಿಗೆ ಕೊಟ್ಟಿದ್ದೆ? ಅದು ನಮ್ಮ ಅಡುಗೆಯವನಿಗೆ ಕೊಟ್ಟಿದ್ದೆ, ಸುಧಾಮನಿಗೆ. ಆ ಸುಧಾಮನಿಗೆ ಅಡುಗೆಯವನಿಗೆ ಕೊಟ್ಟಿದ್ದ ಪರ್ಸ್ ಎಲ್ಲಿದೆ ಅಂತ ನೋಡಿದ್ರೆ ತನ್ನ ಬ್ಯಾಗಲ್ಲಿತ್ತು. ತೆಗೆದು ನೋಡಿದ್ರೆ ಗಾಬರಿ ಆಯ್ತು ಅವಳಿಗೆ, ಅದರಲ್ಲಿ ಕೀ ಇರಲಿಲ್ಲ, ಗೋಲ್ಡನ್ ರಿಂಗ್ ಇರಲಿಲ್ಲ, ರಿಸ್ಟ್ ವಾಚು ಇರಲಿಲ್ಲ. ಎಲ್ಲಿ ಹೋಯ್ತು, ಏನು ಹೋಯ್ತು ಅಂತ ಯೋಚನೆ ಮಾಡ್ತಿರುವಾಗ
ಯಶವಂತ್ ಅಂಬೇಡ್ಕರ್ ತನ್ನ ಜೇಬಿಂದ ಕೀ ತೆಗೆದು ಕೊಟ್ಟರು. ಶಿ ವಾಸ್ ಶಾಕ್ಡ್. ಇದು ಹೆಂಗೆ ಸಾಧ್ಯ, ಇದೊಂದು ಮಿಸ್ಟ್ರಿ ಅಲ್ಲ ಅಂತ. ಈ ಮಿಸ್ಟ್ರಿ ಪ್ರಾಬಬ್ಲಿ ಮುಂದಿನ ಒಂದು 20 ವರ್ಷಗಳ ನಂತರ ಮೇ ಬಿ ಹೊರಗೆ ಬಂದಿರಬೇಕು. ಏನು ಅಂತಂದರೆ, ಸವಿತಾ ಅಂಬೇಡ್ಕರ್ ಮಾಯಿ ಸಾಹೇಬು ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟಿದ್ದಾರೆ, ಬಾಬಾ ಸಾಹೇಬರನ್ನ ಈ ಹಂತಕ್ಕೆ ತಂದುಬಿಟ್ಟಿದ್ದಾರೆ ಅಂತ ಇವ್ರಿಗೆಲ್ರಿಗೂ ಅನುಮಾನ. ಅದಕ್ಕೆ ಅವ್ರು ಏನು ಮಾಡಿದರು, ಯಾವತ್ತಾದರೂ ಒಂದಿನ ಅವ್ರ ಅಲ್ಮರ ತೆಗೆದು ಇರೋ ದುಡ್ಡನ್ನೆಲ್ಲ ತೆಗಿಬೇಕು ಅಂಥೇಳಿ ಒಂದಷ್ಟು ಜನ ಪ್ಲ್ಯಾನ್ ಮಾಡ್ಕೊಂಡು ರೆಡಿಯಾಗಿದ್ದರು. ಆ ಕೀನ ಹೆಂಗಾದರೂ ಮಾಡಿ ಸಂಪಾದಿಸಬೇಕು ಅಂತ ಸುಧಾಮನಿಗೆ ಕೆಲಸ ಕೊಟ್ಟಿದ್ರು. ಈಗ ಬಾಬಾ ಸಾಹೇಬರು ತೀರ್ಕೊಂಡಾಗ ಏನಾಯಿತು, ಇವನು ಹುಡುಕಬೇಕಾದ ಅಗತ್ಯನೇ ಇಲ್ಲ ಕೀನ. ಈಕೆ ತೀರಿಕೊಂಡಾಗ ಆ ಎಲ್ಲ ಚಟುವಟಿಕೆಗಳ ನಡುವೆ ಆ ಧಾವಂತದಲ್ಲಿ ಈ ಪರ್ಸ್ ನಿನ್ನತ್ತ ಇರಲಿ ಅಂತ ಅವರೇ ಕೊಟ್ಬಿಟ್ಟಿದ್ರು ಸುಧಾಮನಿಗೆ. ಆ ಕೀ ಇವ್ರ ಹತ್ರ ಹೋಗಿತ್ತು. ತೆಗೆದು ನೋಡಿದರೆ ಅದರಲ್ಲಿ ಏನೂ ಇರಲಿಲ್ಲ. ಆನಂತರ ಒಪ್ಕೊಂಡ್ರು ಏನೂ ಇರಲಿಲ್ಲ ಅದರಲ್ಲಿ ಅಂತ. ನಿಮಗೆ ಹೇಳಿದರೆ ಆಶ್ಚರ್ಯ ಆಗುತ್ತೆ. ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಬಾಬಾ ಸಾಹೇಬ್ರದ್ದು, ಬಾಬಾ ಸಾಹೇಬ್ರ ಅಕೌಂಟಲ್ಲಿ ಯಾರಿಗೂ ಹೇಳಿದ್ರೆ ನಂಬಿಕೆ ಬರಲ್ಲ, ಆ್ಯಂಡ್ ಇಟ್ ವಾಸ್ ಪ್ರೂವ್ಡ್. ಇದನ್ನು ಆಮೇಲೆ ವಿಜಯ್ ಸುರ್ವಾಡೆ ಅವರು ಕನ್ಫರ್ಮ್ ಮಾಡ್ತಾರೆ. ನಾನು 2-3 ಹತ್ರ ಕೇಳ್ಕೊಂಡಿದ್ದೀನಿ, ಯಶವಂತ್ ಅಂಬೇಡ್ಕರ್ನೂ ಕೇಳಿದ್ದೀನಿ. ಹಿ ಆಲ್ಸೋ ಎಗ್ರೀಡ್. ಬಾಬಾ ಸಾಹೇಬ್ರ ಅಕೌಂಟಲ್ಲಿ ಅವರು ತೀರ್ಕೊಂಡಾಗ 300 ರೂಪೀಸ್ ಇತ್ತಂತೆ. ಆ್ಯಂಡ್ ಮಾಯಿ ಸಾಹೇಬ ಹ್ಯಾಡ್ ನಥಿಂಗ್, ಏನಿರಲಿಲ್ಲ. ಅವರು ದುಡ್ಡು ಕೂಡಿಟ್ಬಿಟ್ಟಿದ್ದಾರೆ ಅಂತ ಇವರು ಅಂದ್ಕೊಂಡಿದ್ರು. ಆ ಕಾರಣಕ್ಕೋಸ್ಕರ ಇದು ಈ ಹಂತಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು. ಆಕೆಯ ರಿಸ್ಟ್ ವಾಚನ್ನು ಈ ಶಂಕರಾನಂದ ಯಾರು ವಿಮಾನದಲ್ಲಿ ಬಂದಿದ್ನೋ ಆತ ಅವನ ಜೊತೆ ಇತ್ತು ಅಂತ ನೋಡಿದವ್ರು ಹೇಳಿದರು. ಇಯರ್ ರಿಂಗ್ಸ್ ಏನಾಯಿತು ಅಂತ ಮಾತ್ರ ಈ ಮಿಸ್ಟ್ರಿ ಯಾವತ್ತಿಗೂ ಓಪನ್ ಆಗಲಿಲ್ಲ ಅಂತ. ಇಷ್ಟಕ್ಕೂ ತನ್ನ ಮಗನ ಕುರಿತಂತೆ, ಯಶವಂತ್ ಅಂಬೇಡ್ಕರ್ ಕುರಿತಂತೆ ನನಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಆದರೆ ಏನಿತ್ತು ಅನ್ನೋದನ್ನು ನಾನು ತಥ್ಯ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ನವಲ್ ಭತೇನಾ ಅಂತ ಬಾಬಾ ಸಾಹೇಬರ ಆತ್ಮೀಯ ಮಿತ್ರರು ಬಾಬಾ ಸಾಹೇಬರು ತೀರ್ಕೊಳ್ಳೋಕ್ಕಿಂತ 2 ತಿಂಗಳ ಮುಂಚೆ ಅವರನ್ನು ಭೇಟಿ ಮಾಡಿ ತಮ್ಮ ಮೆಮೊಯರ್ಸಲ್ಲಿ ಬರೀತಾರೆ, ಬಾಬಾ ಸಾಹೇಬರನ್ನು ಭೇಟಿ ಮಾಡಿದಾಗ ಏನು ಮಾತನಾಡಿದ್ವಿ ಅಂತ. ಮಧ್ಯಾಹ್ನ ಸುಮಾರು 3ರಿಂದ ಸಂಜೆ 6 ಗಂಟೆವರೆಗೂ ನಾವಿಬ್ಬರೇ ರೂಮಲ್ಲಿ ಕೂತ್ಕೊಂಡು ಮಾತನಾಡಿದ್ವಿ. ನಾವು ರೂಮಲ್ಲಿ ಕೂತ್ಕೊಂಡು ಮಾತನಾಡುವಾಗ ಬೇರೆ ಯಾರಿಗೂ ಎಂಟ್ರಿ ಇಲ್ಲದಂತೆ ಬಾಬಾ ಸಾಹೇಬರು ಬಾಗಿಲಾಕ್ಸ್ಕೊಂಡ್ಬಿಟ್ಟಿದ್ರು. ಅಂಬೇಡ್ಕರ್ ಹೃದಯದಿಂದ ಮಾತಾಡಿದರು. ಮಗನನ್ನು ಮತ್ತು ಅವರ ಸೋದರ ಸಂಬಂಧಿಯನ್ನು, ನೆಫ್ಯೂ ಅಂತ ಬರೀತಾರೆ, ಅವರಿಬ್ಬರನ್ನೂ ಕೂಡ ಅವರು ಕೆಟ್ಟದಾಗಿ ಟೀಕಿಸಿದರು. ನನ್ನ ಮಿತ್ರ ಅವನು ಮಾತಾಡೋದನ್ನೆಲ್ಲ ನೋಡುವಾಗ ನಂಗೆ ಗೊತ್ತಾಯಿತು, ನನ್ನ ಮಿತ್ರ ಅಂತಿಮ ಯಾತ್ರೆಯಲ್ಲಿದ್ದಾನೆ, ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಮನಸ್ಸಿನಲ್ಲಿ. ಅದಾದ ನಂತರವೂ 2 ತಿಂಗಳು ಉಳಿದಿದ್ದು ನನಗೆ ಬಹಳ ಆಶ್ಚರ್ಯ ಅಂತ ನವಲ್ ಭತೇಜ ಅವ್ರ ಬಗ್ಗೆ ಬರೀತಾರೆ. ಅಂದರೆ ಮಗನ ಕುರಿತಂತೆ ಇದ್ದ ಭಾವನೆ ಇದು. ಬಾಬಾ ಸಾಹೇಬರು ಯಶವಂತ್ ಅಂಬೇಡ್ಕರ್ಗೆ ಬರೆದಿರುವಂಥ ಒಂದು ಪತ್ರ ಇದೆ. ನೀವು ಪತ್ರ ನೋಡಿದ್ರೆ ಗಾಬರಿ ಆಗ್ತೀರಾ. ಮಗನಿಗೆ ತಂದೆ ಪತ್ರ ಬರೀಬೇಕಾದ್ರೆ, ಪ್ರಿಯ ಯಶವಂತ್, ತಂದೆ ಮಾಡುವ ಆಶೀರ್ವಾದಗಳು ಏನಾದರೂ ಇರಬೇಕಲ್ಲ, ಅದು ಬಾಬಾ ಸಾಹೇಬರಂತವ್ರು ಪತ್ರ ಬರೀಬೇಕಾದ್ರೆ ಡೈರೆಕ್ಟಾಗಿ ಪತ್ರ ಬರೀತಾರೆ. ನೀನು ಪ್ರೆಸ್ಸಲ್ಲಿ ತುಂಬ ತಲೆ ಹಾಕ್ತಾ ಇದೀಯಾ, ಅಲ್ಲಿ ಕೆಲಸ ಮಾಡೋಂಥವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀಯಾ, ನಿನಗೇನು ಕೊಡಬೇಕೋ ಅದೆಲ್ಲವನ್ನು ಕೊಟ್ಟಾಗಿದೆ, ನಿನ್ನ ಫ್ಯಾಮಿಲಿಯನ್ನು ನೋಡಿಕೊಳ್ಳುವ ಹೊಣೆ ನನಗೊಂದು ಚೂರೂ ಇಲ್ಲ. ಬಾಬಾ ಸಾಹೇಬ್ರು ಹೇಳ್ಬಿಟ್ಟು ಹೇಳ್ತಾರೆ, ಅದು ನಿನಗೆ ಏನು ಕೊಡಬೇಕಾಗಿದೆಯೋ ಅದಕ್ಕಿಂತ ಜಾಸ್ತಿ ನಿನಗೆ ಕೊಟ್ಟಾಗಿದೆ. ಆದರೂ ಹೇಳ್ತೀನಿ, ನೀನು ತಲೆ ಹಾಕೋದನ್ನು ಕಡಿಮೆ ಮಾಡಲಿಲ್ಲ ಅಂತಂದರೆ ನಿನ್ನನ್ನು ನಾನೇ ಓಡಿಸಬೇಕಾಗತ್ತೆ, ಹುಷಾರು ಅಂತ ಸೀರಿಯಸ್ ಆಗಿರುವಂಥ ಒಂದು ಲೆಟರ್ ಬರೆಯೋದು. ಇದು ಅವರ ನಡುವೆ ಇದ್ದಂಥ ಒಂದು ಭಾವ ಇದ್ದಿದ್ದು ಅಂತ. ಇದಾದ ನಂತರ ನೀವು ಇನ್ನೊಂದು ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಬಾಬಾ ಸಾಹೇಬರು ತನ್ನ ಆಪ್ತರೊಂದಿಗೆ ತೀರ್ಕೊಳ್ಳೋಕ್ಕಿಂತ ಕೆಲವು ದಿನಗಳ ಮುಂಚೆ ಒಂದು ಮಾತು ಹೇಳಿದರು, ಕಾರ್ನ ಮನೆ ಮತ್ತು ಪ್ರೆಸ್ ಇವೆರಡೂ ನನ್ನ ಮಗನಿಗೆ ಕೊಡಬೇಕು, ನನ್ನ ಮನಸ್ಸಲ್ಲಿರೋ ಬೈಕೆ. ಎರಡನೇದು, ನನ್ನ ಹೆಂಡತಿ ಸವಿತಾಗೆ ತಿಂಗಳಿಗೆ 200 ರೂಪಾಯಿ ಸಿಗುವಂತೆ ಮಾಡಬೇಕು ನಾನು. ಅದಕ್ಕೊಂದು ವ್ಯವಸ್ಥೆ ಮಾಡಿಬಿಟ್ರೆ ನಾನು ಅವಳಿಗೆ ಸಾಕಾಗತ್ತೆ ಅದು. ಇನ್ನು ನಾನು ಉಳಿದಿರೋ ಎಸ್ಟೇಟ್ ಎಲ್ಲ ಏನಿದೆಯೋ ಅದು ಅನಾಥರ ಸೇವೆಗೋಸ್ಕರ ಬಳಕೆಯಾಗಬೇಕು. ಇದು ನನ್ನ ಕೊನೆಯ ಆಸೆ ಅಂತ ಅವರು ವಿಲ್ ಬರೆಸ್ಕೊಂಡಿದ್ರು. ಆದರೆ ಆ ವಿಲ್ಗೆ ಯಾರ್ದು ಸೈನ್ ಹಾಕಬೇಕೋ ಅವೆಲ್ಲ ಸೈನ್ ಹಾಕ್ಲಿಕ್ಕೆ ಆಗಲಿಲ್ಲ ಅಂತ ಅವರು ಬಹಳ ಬೇಜಾರು ಮಾಡ್ಕೊಂಡಿದ್ರು. ಇಂಥ ಸಂದರ್ಭದಲ್ಲಿದ್ದಂಥ ಈ ಹೊತ್ತಲ್ಲಿ ಮಾಯಿ ಸಾಹೇಬರ ಪರಿಸ್ಥಿತಿ ಹೆಂಗಿತ್ತು, ಸವಿತಾ ಅಂಬೇಡ್ಕರ್ ಹೆಂಗಿದ್ರು? ತನ್ನ ಜೀವನದ ಅಮೂಲ್ಯ ವರ್ಷಗಳನ್ನು ಬಾಬಾ ಸಾಹೇಬರಿಗೆ ಅಂತ ಕೊಟ್ಟ ಮಾಯಿ ಸಾಹೇಬರು ಹೆಂಗಿದ್ರು ಅಂತಂದರೆ, ಅವರಿಗೆ
ಈ ಕೋರ್ಟಿಗೆ ಕೇಸ್ ಹೋಯ್ತಲ್ಲ, ಯಾರಿಗೇನು ಹೋಗಬೇಕು ಅಂತ ಸಿವಿಲ್ ಕೋರ್ಟಲ್ಲಿ, ಜಡ್ಜ್ ವಾಸ್ ವೆರಿ ಗುಡ್. ಆ ಜಡ್ಜ್ ಏನು ಮಾಡಿದ್ರು, ಇಬ್ಬರನ್ನೂ ಕರ್ಸ್ಕೊಂಡ್ಬಂದು ಕೂತ್ಕೊಂಡು ಸಂಧಾನಕ್ಕೆ ಅಂತ ಪ್ರಯತ್ನ ಪಟ್ಟಾಗ ಮತ್ತೆ ಯಶವಂತ್ ಅಂಬೇಡ್ಕರ್ ಗಲಾಟೆ ಮಾಡಿದಾಗ ಆ ಜಡ್ಜ್ ಹೇಳಿದರು, ಬಾಬಾ ಸಾಹೇಬ್ರು ಎಂಥ ದೊಡ್ಡ ಹೆಸರು, ನಾಚಿಕೆ ಆಗೋದಿಲ್ಲ ಅವ್ರ ಹೆಸರನ್ನ ಇಷ್ಟು ಕೆಡಿಸ್ತಾ ಇರೋದಕ್ಕೆ, ಹಂಗೆ ಮಾಡಲಿಕ್ಕಿಲ್ಲ ಅಂತ ಬೈದು ಕೊನೆಗೆ ಸಂಧಾನ ಮಾಡಿ ಏನು ಮಾಡಿದರು ಅಂತಂದರೆ, ರಾಜಗೃಹ ಮನೆ ಯಾರು ತಗೊಳ್ತೀರೋ ಅವರು 1 ಲಕ್ಷ ರೂಪಾಯಿ ಮತ್ತೊಬ್ಬರಿಗೆ ಕೊಡಬೇಕು, ತಗೋಬೋದು ಆ ಮನೆನ ಅಂತ. ಮಾಯಿ ಸಾಹೇಬ್ರ ಹತ್ರ 1,000 ರೂಪಾಯಿ ಇರಲಿಲ್ಲ ಪಾಪ, ಅವ್ರು ತಗೊಳ್ಳೋ ಸ್ಥಿತಿಯಲ್ಲೇ ಇರಲಿಲ್ಲ. ಉಳಿದ 2 ಪ್ಲಾಟನ್ನು ಮಾಯಿ ಸಾಹೇಬರಿಗೆ ಕೊಟ್ಟು ಈ ರಾಜಗೃಹವನ್ನು ಯಶವಂತ್ ಅಂಬೇಡ್ಕರಿಗೆ ಕೊಟ್ಟು 1 ಲಕ್ಷ ರೂಪಾಯಿ ಮಾಯಿ ಸಾಹೇಬರ ಹೆಸರಲ್ಲಿ ಕೊಡುವಂತಾಯಿತು. ಈ 1 ಲಕ್ಷ ರೂಪಾಯಿ ಸದ್ಯದ ಮಟ್ಟಿಗೆ ಇಡುಗಂಟು ಅವರಿಗೆ. ಮುಂಬೈಯಲ್ಲಿ ಅವರಿಗೊಂದು ಕೋಣೆ, ಯಾರದು ಕೋಣೆ ಅಂದರೆ ಸ್ವಂತದ್ದಲ್ಲ, ಅವ್ರ ಮನೆಯಲ್ಲಿ ತಮ್ಮನ ಪಾಲಿಗೆ ಬಂದಂಥ ಆಸ್ತಿಯ ಒಂದು ಭಾಗ 8x10 ಕೋಣೆ, ಅದು ಅಟ್ಯಾಚ್ಡ್ ಬಾತ್ರೂಮು ಇರುವಂಥದ್ದಲ್ಲ, ಕಾಮನ್ ಬಾತ್ರೂಮ್ ಟಾಯ್ಲೆಟ್ ಇರುವಂಥ ಒಂದು ಕೋಣೆಯಲ್ಲಿ ಈಗ ಬಂದು ಆಕೆ ಉಳಿಯುವಂಥ ಸ್ಥಿತಿ ಬಂತು. ತನ್ನ ಪಾಲಿಗೆ ಬಂದಂಥ 2 ಪ್ಲಾಟನ್ನು ಮಾರಿ ಏನು ದುಡ್ಡು ಬಂತೋ ಆ ದುಡ್ಡಿಗೆ ಇವೆಲ್ಲವನ್ನು ಸೇರಿಸ್ಕೊಂಡು ಬ್ಯಾಂಕಲ್ಲಿಟ್ಟು ಅದರಿಂದ ಬಂದ ಇಂಟ್ರೆಸ್ಟಲ್ಲಿ ಮಾಯಿ ಸಾಹೇಬರು ಬದುಕಿದರು ಕೊನೆಯವರೆಗೂ. ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹೆಂಡತಿ ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟಿದ್ರು ಅಂತ ಹೇಳ್ತಿದ್ರು. ಆಕೆ ತನ್ನ ಆಶಯವನ್ನು ಈಡೇರಿಸ್ಕೊಳ್ಳಿಕ್ಕೋಸ್ಕರ ಸ್ಲೋ ಪಾಯ್ಸನಿಂಗ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಂಥ ಆ ಹೆಣ್ಮಗಳು ಬದುಕಿದ್ದಿದ್ದು ಹೀಗೆ. ಕೊನೆ ದಿನ ಅಂತೂ ಹೇಗೆ ಕಳೀತು ಆಕೆದು ಅಂತಂದರೆ, ಆಕೆ ಕೊನೆ ದಿನಗಳಲ್ಲಿ ಮರೆವು ಬಂದ್ಬಿಡ್ತಂತೆ, ಏನೂ ನೆನಪಾಗ್ತಿರಲಿಲ್ಲ, ಯಾರು ಏನು ಹೇಳಿದ್ರು ಗೊತ್ತಾಗ್ತಿರಲಿಲ್ಲ ಅಂತ. ವಿಜಯ್ ಸುರ್ವಾಡೆ ಅವರ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಇದ್ದರು ಅಂತ ಅವ್ರು ಹೇಳ್ಕೊಳ್ತಾರೆ. ಅವ್ರು ತುಂಬ ಕೆಲಸ ಮಾಡಿದವರು ಅವ್ರ ಜೊತೆ. ನಾನು ಅವ್ರ ಪುಸ್ತಕವನ್ನು, ಅವ್ರ ಲೇಖನಗಳನ್ನು ಓದಿದ ಮೇಲೆ ಮಾಯಿ ಸಾಹೇಬರು ಎಷ್ಟು ದೊಡ್ಡವರು ಅಂತ ಆಮೇಲೆ ಅನ್ಲಿಕ್ಕೆ ಶುರುವಾಯಿತು. ಈ ನಾನಕ್ ಚಂದ್ರತ್ತು, ಶಂಕರಾನಂದ, ಆಮೇಲೆ ಸೋಹನ್ ಲಾಲ್ ಶಾಸ್ತ್ರಿ, ಇವರೆಲ್ಲರೂ ಯಾಕೆ ವಿರೋಧ ಆದರು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಇವರೆಲ್ಲರೂ ಸೇರಿಕೊಂಡು ಜನರ ಎದುರಿಗೆ ಮಾಯಿ ಸಾಹೇಬರನ್ನ ವಿಲನ್ ಮಾಡಿಬಿಟ್ರು. ಸಂಘಟನೆ ಪೂರ್ತಿ ತಿರುಗಿಬಿತ್ತು. ಯಾಕೆ ತಿರುಗಿಬಿತ್ತು ಅಂತಂದರೆ, ಅಂಬೇಡ್ಕರ್ ಕಟ್ಟಿದಂಥ ಈ ಭವ್ಯವಾಗಿರುವ ಮನೆಯಲ್ಲಿ, ಸಂಘಟನೆಯ ಮನೆಯಲ್ಲಿ ಅವ್ರ ಪರಿವಾರದವ್ರ ಅಧಿಕಾರದ ಜಾಗದಲ್ಲಿ ಇರಬಾರ್ದು ಅಂತ. ಅದಕ್ಕೆ ಅವ್ರು 2 ಪ್ಲ್ಯಾನ್ ಮಾಡಿದರು. ಮೊದಲನೇದು, ಮಾಯಿ ಸಾಹೇಬ್ ಮತ್ತು ಯಶವಂತರು ಒಂದಾಗದೇ ಇರೋ ಥರ ಇಬ್ಬರ ನಡುವೆ ಬೆಂಕಿ ಹಚ್ಚಿಬಿಟ್ಬಿಟ್ರು. ಯಶವಂತ್ ಅಂಬೇಡ್ಕರ್ನ ಏನು ಮಾಡಿದರು ಅಂತಂದರೆ, ಅವರನ್ನು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾಕ್ಕೆ ಲೀಡರ್ ಮಾಡಿ, ನೀವೆಲ್ಲ ಕಡೆ ಬುದ್ಧನ ಪ್ರಚಾರ ಮಾಡ್ಕೊಂಡು ತಿರುಗಾಡಿ, ಕನ್ವರ್ಷನ್ಗಳನ್ನು ಮಾಡ್ತಾ ನಡೀರಿ ಅಂತ ಅವ್ರಿಗೆ ಆ ಜವಾಬ್ದಾರಿ ಕೊಟ್ಟು ಅದರಲ್ಲಿ ಓಡಾಡಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ಸೊ ದಟ್ ಇಲ್ಲಿಗೆ ಬರೋಂಗಿಲ್ಲ, ಪೊಲಿಟಿಕಲ್ ಲೀಡರ್ಶಿಪ್ಪಿಗೆ ಅವ್ರು ಎಂಟ್ರಿ ಆಗುವಂತಿಲ್ಲ ಅಂತ ಮಾಡಿಟ್ಬಿಟ್ರು. ಅವ್ರಿಗೆ ಅವ್ರನ್ನ ಪೂರ್ತಿ ರಿಲಿಜಿಯಸ್ ಆಗಿ ಡೆವಲಪ್ ಮಾಡಿಬಿಡಬೇಕು ಅಂತ ಪ್ರಯತ್ನ ಪಟ್ಟರು. ಮಾಯಿ ಸಾಹೇಬರು ಸ್ವಲ್ಪ ಪವರ್ಫುಲ್ ಆಗಿದ್ದರು, ಮಾತು ಚೆನ್ನಾಗಿ ಆಡ್ತಾ ಇದ್ರು, ಅವ್ರಿಗೆ ಹೋಲ್ಡ್ ಇತ್ತು, ಎಲ್ಲ ವಿಚಾರಗಳು ಗೊತ್ತಿತ್ತು. ಆಕೆನ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಕೊಲೆಗಡುಕ ಅಂತ ಹೇಳ್ಬಿಟ್ಟು ಆಕೆನ ಸೈಲೆಂಟ್ ಮಾಡಿಬಿಟ್ರು, ಸಪ್ರೇಟ್ ಮಾಡಿಬಿಟ್ರು. ಏನು ಚೆನ್ನಾಗಿ ಮಾಡಿಬಿಟ್ರು ನೋಡಿ. ಈ ಪೊಲಿಟಿಕ್ಸ್ ಎಷ್ಟು ಡೇಂಜರ್ ಅಂತಂದರೆ, ನೆನ್ನೆವರೆಗೂ ಫ್ರೆಂಡ್ ಆಗಿರ್ತಾರೆ, ಇವತ್ತೇನಾಗ್ಬಿಡುತ್ತೋ ಗೊತ್ತಿರಲ್ಲ ಅವ್ರಿಗೆ. ಯಾವಾಗ ನೀವು ಎಲ್ಲಿಯವರೆಗೂ ನೀವು ಅಧಿಕಾರದಲ್ಲಿ ಅವರಿಗೆ ಕಾಂಪಿಟೇಟರ್ ಅಲ್ಲ ಅಂತ ಅನಿಸುತ್ತೋ ಅಲ್ಲಿವರೆಗೆ ನೀವು ದೇವರು. ನೀವು ಯಾವತ್ತು ಕಾಂಪಿಟೇಟರ್ ಅಂತ ಅನಿಸ್ಲಿಕ್ಕೆ ಶುರುವಾಗ್ಬಿಡ್ತೀರೋ, ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಶುರುವಾಗ್ಬಿಡುತ್ತೆ, ನಿಮ್ಮನ್ನು ಕಂಡ್ರೆ ಆಗದೇ ಇರುವಂಥ ಸ್ಥಿತಿಗೆ ಬಂದ್ಬಿಡ್ತಾರೆ. ಇದು ಮಾಯಿ ಸಾಹೇಬರ ಬದುಕಿನಲ್ಲಿ ತುಂಬ ಚೆನ್ನಾಗಿ ಬಂದ್ಬಿಡ್ತು. ಎಲ್ಲಿವರೆಗೂ ಅಂತಂದರೆ ಮಹಾರಾಷ್ಟ್ರದ ಹಳ್ಳಿಗಳಲ್ಲಿ ಈ ಪೌಡಾಗಳು ಅಂತ ಕರೀತಾರಲ್ಲ, ಈ ಲಾವಣಿ ಪದಗಳು, ಬಾಬಾ ಸಾಹೇಬರ ಕುರಿತ ಲಾವಣಿ ಪದಗಳಲ್ಲಿ ಬಾಬಾ ಸಾಹೇಬನನ್ನು ಬ್ರಾಹ್ಮಣರು ಕೊಂದರು ಅನ್ನೋ ಸಾಲು ಸೇರ್ಕೊಂಡ್ಬಿಡ್ತು. ಅಷ್ಟರ ಮಟ್ಟಿಗೆ ವ್ಯವಸ್ಥಿತವಾಗಿ ಇದು ನಡೀತು ಅಂತ. ಅಂದರೆ ಬಾಬಾ ಸಾಹೇಬ್ರು ಹೇಳ್ತಾರಲ್ಲ, ಭಾರತದಲ್ಲಿ ಜಾತಿ ಅನ್ನೋದು ಎಷ್ಟು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅಂತಂದರೆ, ಬಹುಶಃ ಮಾಯಿ ಸಾಹೇಬರು ಬ್ರಾಹ್ಮಣರಲ್ಲದೆ ದಲಿತರಾಗಿದ್ದರೆ ಇಷ್ಟು ದೊಡ್ಡ ಸಾಹಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆಕೆ ಬ್ರಾಹ್ಮಣರಾಗಿದ್ದರೆ ಈಸಿಯಾಗಿ ಆಕೆಯನ್ನು ಈ ಕಾನ್ಸ್ಪಿರಸಿ ಥಿಯರಿಯ ಒಂದು ಭಾಗವನ್ನಾಗಿ ಮಾಡೋದು ಅವರಿಗೆ ಸಾಧ್ಯವಾಗ್ಬಿಡ್ತು ಅಂತ. ಇನ್ನು ಕಷ್ಟದ ದಿನಗಳು ಈಗ ಶುರುವಾಯ್ತು ಅವರದ್ದು. ಬಾಬಾ ಸಾಹೇಬರು ಹೋಗೋದ್ರೊಂದಿಗೆ ಕಷ್ಟ ಏನು ಅಂತಂದರೆ, ಅವರು ಯಾವ ಬಂಗ್ಲೆಯಲ್ಲಿದ್ದರೋ ಆ ಬಂಗಲೆಯಲ್ಲಿ ಬಾಬಾ ಸಾಹೇಬರು ತೀರಿಕೊಳ್ಳುವ ಸಂದರ್ಭದಲ್ಲಿದ್ದ ಬಂಗಲೆಯಲ್ಲಿ ಆ ಬಂಗಲೆಯನ್ನು ಸಿರೋಹಿ ಮಹಾರಾಜ ಅವರಿಗೆ ಕೊಟ್ಟಿದ್ದು. ಮಹಾರಾಜ ತೀರ್ಕೊಂಡ. ಮಹಾರಾಜ ಇರೋಷ್ಟು ದಿನ ಇವಾಗೇನು ಕೇಳ್ತಿರ್ಲಿಲ್ಲ, ಬಾಡಿಗೆ ಕೂಡ ಕೇಳ್ತಿರ್ಲಿಲ್ಲ. ಈಗ ಒಂದು ಮಗಳ ಪ್ರೊಪ್ರೈಟರ್ಶಿಪ್ ಬಂತು ಅದಕ್ಕೆ, ಮಗಳು. ಆ ಮಗಳು ಏನು ಮಾಡಿದ್ಲು, ಈ ಬಂಗ್ಲೆನ ನಾನು ಮಾರಬೇಕಾಗಿದೆ, ನೀವು ಖಾಲಿ ಮಾಡಿ ಅಂದ್ಲು. ಮನೆ ಬಿಟ್ಟು ಹೋಗ್ಬೇಕಾಯ್ತು. ಈಗ
ಖಾಲಿ ಮಾಡೋಕ್ಕಿಂತ ಮುಂಚೆ ಆಕೆ ಬಾಬಾ ಸಾಹೇಬರಿಂದ ಅಧಿಕಾರ ಪಡ್ಕೊಂಡಿರುವಂಥವರು, ಬಾಬಾ ಸಾಹೇಬರನ್ನು ತಮ್ಮ ದೇವರು ಅಂತ ಕರ್ಕೊಳ್ತಿದ್ದ ಎಂಪಿಗಳ ಬಳಿಗೆಲ್ಲ ಹೋಗಿ ದಯಮಾಡಿ ಈ ಮನೆ ಕೊಂಡ್ಕೊಳ್ಳಿ ಅಥವಾ ಉಳಿಸ್ಕೊಳ್ಳಿ, ಏನೂ ಮಾಡಲಿಕ್ಕಾಗಲಿಲ್ಲ ಅಂತಂದರೆ ಅವ್ರು ತೀರ್ಕೊಂಡ ಒಂದು ಕೋಣೆನಾದರೂ ಉಳಿಸ್ಕೊಳ್ರಪ್ಪ, ಅದು ಅವರು ಅಷ್ಟು ಕಾಲ ಬದುಕಿದ್ದಂಥ ಜಾಗ, ಅದು ತುಂಬ ದೊಡ್ಡ ದೊಡ್ಡ ಕೆಲಸ ಅಲ್ಲಿ ಮಾಡಿದ್ದಾರೆ, ಯಾವ ಕಾರಣಕ್ಕೂ ಅದನ್ನು ಬಿಡಬೇಡಿ, ಅದು ಮುಂದಿನ ದಿನಗಳಲ್ಲಿ ತೀರ್ಥಕ್ಷೇತ್ರ ಆಗುತ್ತೆ, ಉಳಿಸ್ಕೊಳ್ಳಿ ಅಂತ ಎಷ್ಟು ಕೇಳಿದರೂ ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಈಕೆ ಅನಿವಾರ್ಯವಾಗಿ ಆ ಮನೆ ಬಿಟ್ಟು ಬರಬೇಕಾಗಿ ಬಂತು. ಆ ಮನೆಯ ಮಾರಾಟ ಕೂಡ ಆಗೋಗ್ಬಿಡ್ತು. ಆ ಬಿಲ್ಡಿಂಗನ್ನು ಆ ಜಾಗದಲ್ಲಿ ಉರುಳಿಸಿ ಮಾತಾಡ್ತಾರಲ್ಲ ಇವತ್ತು ಎಲ್ಲರೂ, ಬಾಬಾ ಸಾಹೇಬರನ್ನ ತಲೆ ಮೇಲೆ ಇಟ್ಕೊಂಡು ಆ ಪೊಲಿಟಿಕಲ್ ಪಾರ್ಟಿ ಜನ ಮಾತನಾಡುವಾಗ ಕಪಾಳಕ್ಕೆ ಕೊಡಬೇಕು ಅಂತ ಅನ್ಸುತ್ತೆ ನನಗೆ. ಅವತ್ತು ನಮ್ಗೆ ಆ ಬಿಲ್ಡಿಂಗನ್ನು ಉಳಿಸ್ಕೊಳ್ಳೋದು ಭಾಳ ದೊಡ್ಡ ಕೆಲಸ ಏನಾಗಿರಲಿಲ್ಲ ಬಾಬಾ ಸಾಹೇಬರ ಬಗ್ಗೆ ಇಷ್ಟು ಮಾತನಾಡೋರಿಗೆ. ಆ ಬಿಲ್ಡಿಂಗನ್ನು ಉರುಳಿಸಿ ಆ ಜಾಗದಲ್ಲಿ ಬೇರೆ ಒಂದು ಕಟ್ಟಡ ನಿರ್ಮಾಣ ಆಗೋಯಿತು. ಸೊ ಅದು ಅದರದೊಂದು ವ್ಯವಸ್ಥೆಯೇ ಇಲ್ಲ. ಕೊನೆಗೆ ಆ ಬಿಲ್ಡಿಂಗನ್ನು 2003ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿಯವರ ಗೌರ್ಮೆಂಟು ಆ ಬಿಲ್ಡಿಂಗನ್ನು ಸರ್ಕಾರದ ಸುಪರ್ದಿಗೆ ತಗೊಳ್ತು. 2016ರಲ್ಲಿ ಈ ದೇಶದ ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಅದನ್ನೊಂದು ತೀರ್ಥಕ್ಷೇತ್ರವಾಗಿ ಬಾಬಾ ಸಾಹೇಬರ ಪಂಚತೀರ್ಥದಲ್ಲಿ ಅದನ್ನೂ ಒಂದು ಕ್ಷೇತ್ರವಾಗಿ ಡೆವಲಪ್ ಮಾಡಿ ಭವ್ಯವಾದ ಕಟ್ಟಡ ಇದೆ. ಇವತ್ತು ಆ ಜಾಗದಲ್ಲಿ ಬಾಬಾ ಸಾಹೇಬರ ಕುರಿತ ಒಂದು ಅದ್ಭುತವಾದ ಎಕ್ಸಿಬಿಷನ್ ಎಲ್ಲ ಅಲ್ಲಿ ಮಾಡಲಾಗಿದೆ. ಬಾಬಾ ಸಾಹೇಬರ ಅಧ್ಯಯನಶೀಲತೆ ಹೆಂಗಿತ್ತು ಅಂತ ತೋರಿಸುವ ಪ್ರಯತ್ನ. ಬುಕ್ಕಿನ ಶೈಲಿನಲ್ಲೇ ಬಿಲ್ಡಿಂಗ್ ಕಟ್ಟಲಾಗಿದೆ. ಅದು ನೋಡಿದ್ರೆ ಒಂದು ಬುಕ್ಕು ಅಂತ ಕಾಣೋ ಥರ ಬಿಲ್ಡಿಂಗ್. ಬಾಬಾ ಸಾಹೇಬರು ಅಷ್ಟು ಅಧ್ಯಯನಶೀಲರಲ್ಲ, ಹಂಗೆ ಮಾಡಲಾಗಿದೆ ಅಂತ. ವಿಚಿತ್ರ ಇದು. ಆ ಜಾಗ ಕೊಂಡ್ಕೊಳ್ಳಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬರಬೇಕಾಯ್ತು, ಕಟ್ಟಡ ಇನಾಗ್ರೇಷನ್ ಮಾಡ್ಲಿಕ್ಕೆ ನರೇಂದ್ರ ಮೋದಿಯವರು ಬರಬೇಕಾಯ್ತು. ಯಾರು ನಿಜವಾಗ್ಲೂ ಬಾಬಾ ಸಾಹೇಬರು ಅಂತಿರ್ತಾರೋ ಅವ್ರು ಯಾರೂ ಈ ಕೆಲಸ ಮಾಡಲಿಲ್ಲ. ಬಹಳ ವಿಚಿತ್ರವಾಗಿರುವಂಥ ಸಂಗತಿ ಇದು. ಬಾಬಾ ಸಾಹೇಬರ ಕುರಿತಂಥ ಬಹಳ ದುಃಖಕರವಾದ ಸಂಗತಿ. ಅದನ್ನು ಪರಿನಿರ್ವಾಣ ಭೂಮಿ ಅಂತ ಇವತ್ತದ್ದು ಕರೀತಾರೆ. ಇಷ್ಟೆಲ್ಲ ನಡೀತಾ ಇರುವಾಗ ಒಂದು 19 ಜನ ಎಂಪಿಗಳು, ಒಂದಿಬ್ಬರಲ್ಲ 19 ಜನ ಎಂಪಿಗಳು ಜವಾಹರ್ಲಾಲ್ ನೆಹರೂರವನ್ನು ಮತ್ತು ಈ ದೇಶದ ಅವತ್ತಿನ ಗೃಹ ಸಚಿವ GB ಪಂತರನ್ನು ಭೇಟಿ ಮಾಡಿ ಬಾಬಾ ಸಾಹೇಬರ ಸಾವಿನಲ್ಲಿ ಕಾನ್ಸ್ಪಿರಸಿ ಇದೆ ಅಂತ ನಮ್ಗನ್ಸುತ್ತೆ, ಇದಕ್ಕೆ ನೀವು ತನಿಖೆ ಮಾಡಬೇಕು ಅಂತ ಅಧಿಕೃತವಾಗಿ ಪತ್ರವನ್ನು ಕೊಟ್ಟರು. ಇಮ್ಯಾಜಿನ್ ಮಾಡಿ, ಈ ಪತ್ರ ಬಂದ ನಂತರ ಏನಾಗುತ್ತೆ? ಎಲ್ಲ ಪತ್ರಿಕೆಗಳಲ್ಲೂ ಬಾಬಾ ಸಾಹೇಬರ ಕಾನ್ಸ್ಪಿರಸಿ ಇದೆ ಸಾವಿನಲ್ಲಿ ಅಂತ ಪತ್ರ ಕೊಟ್ಟಿದ್ದಾರೆ, ತನಿಖೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂತ ಪೇಪರಲ್ಲಿ ಬರುತ್ತೆ. ಜನ ಅದನ್ನು ಓದ್ತಾರೆ. ಓದೋರು ಅಷ್ಟೇ. ಆ ತನಿಖೆ ಅಕಸ್ಮಾತ್ ನಡೆದರೆ ಅದರ ರಿಪೋರ್ಟ್ ಏನು ಬಂದಿರುತ್ತೆ ಅಂತ ಯಾರು ಓದಕ್ಕೆ ಹೋಗಲ್ಲ. ಆದರೆ ತಲೆಯೊಳಗೆ ಹೆಂಗೆ ಕೂತಿರುತ್ತೆ ಅಂತಂದರೆ ಕಾನ್ಸ್ಪಿರಸಿ ಇದೆ ಅಂತ. ಮತ್ತು ಈ ಕಾನ್ಸ್ಪಿರಸಿ ಇದೆ ಅಂತ ಹೆಡ್ಲೈನ್ ಬಂದ ಮೇಲೆ ಉಳಿದ ಸುದ್ದಿ ಏನೂ ಬೇಕು ಅಂತಿಲ್ಲ, ಜನ ತಾವೇ ಸುದ್ದಿ ಕಟ್ತಾರೆ. ಅವಳು ಹೆಂಡತಿ ಇದ್ಲಲ್ಲ, ಸಾಯಿಸ್ಬೇಕು ಅಂತಲೇ ಹೋಗಿದ್ದಂಥವಳು, ಮತ್ತು ಸುಮ್ಮನೆ ಮದುವೆ ಆಗ್ತಾಳ, 18 ವರ್ಷ ಗ್ಯಾಪ್ ಇದ್ದವಳು. ಏನು ನಮಗೇನು ಕತೆ ಕಟ್ಟಲಿಕ್ಕೆ ಬೇರೆ ಕಾರಣ ಬೇಕಾ? ಒಂದಾದ್ಮೇಲೆ ಒಂದು ಹೆಂಗೆ ಕಟ್ಬಿಟ್ರು ಅಂತಂದರೆ, ಬಾಬಾ ಸಾಹೇಬ್ರನ್ನ ಕೊಂದವರು ಅಂತ ಹೇಳಲಿಕ್ಕೆ ತನಿಖೆಗಿಂತ ಮುಂಚೆ ನಿಶ್ಚಯ ಆಗೋಯ್ತು. ಸೊ ಎಲ್ಲಿವರೆಗೂ ಅಂತಂದರೆ ತಕ್ಷಣ ಸರ್ಕಾರ ಒಪ್ಕೊಳ್ತು. 19 ಜನ ಎಂಪಿಗಳು ಪತ್ರ ಕೊಟ್ಟ ನಂತರ ಸರ್ಕಾರಕ್ಕೆ ಇಲ್ಲ ಅಂತ ಹೇಳುವಂಥ ಯಾವ ಸ್ಥಿತಿಯೂ ಇಲ್ಲ. ಮಿಸ್ಟರ್ MR ಸಕ್ಸೇನಾ ಅವರ ನೇತೃತ್ವದಲ್ಲಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಲಾಯಿತು ಮತ್ತು ಸ್ಪೆಷಲ್ ಮೆಡಿಕಲ್ ಬೋರ್ಡ್ ಒಂದನ್ನು ಮಾಡಿ ಅವರ ಮೆಡಿಕಲ್ ಡೀಟೇಲ್ಸನ್ನು ಸ್ಟಡಿ ಮಾಡಬೇಕು. ಆನಂತರ ಪೊಲೀಸರು ಕೂಡ ಬೇರೆಯವ್ರನ್ನ ಮಾತನಾಡಿಸಿ ನಿಜವಾದ್ದೇನು ಅಂತ ತಿಳ್ಕೊಳ್ಬೇಕು. ಕಾನ್ಸ್ಪಿರಸಿ ಇದ್ದರೆ ವರದಿ ಕೊಡಬೇಕು ಅಂತ ಕೊಡಲಾಯಿತು. ರಿಪೋರ್ಟ್ ಏನು ಬಂತು ಅಂತಂದರೆ, ಅಲ್ಲಿ ಒಂದು ಸಣ್ಣ ಸ್ಕೋಪ್ ಕೂಡ ಕಾನ್ಸ್ಪಿರಸಿ ಇಲ್ಲ ಅಂತ ಬಂತು. ಪೊಲೀಸ್ ರಿಪೋರ್ಟ್ ಬಂತು, ಮೆಡಿಕಲ್ ರಿಪೋರ್ಟ್ ಕೂಡ ಹೆಚ್ಚು ಕಡಿಮೆ ಹಾಗೆ ಬಂತು. ಫೌಲ್ ಪ್ಲೇ ಇಲ್ಲೇನು ನಡೆದಿಲ್ಲ ಅಂತ. ಸಾಧಾರಣವಾಗಿ ಪೊಲೀಸ್ ರಿಪೋರ್ಟನ್ನು ಸದನದಲ್ಲಿ ಪ್ರೆಸೆಂಟ್ ಮಾಡಲ್ಲ, ಅದು ಇಂಟರ್ನಲ್ ರಿಪೋರ್ಟ್. ಅಲ್ಟಿಮೇಟ್ ಅವ್ರು ಏನು ವರದಿ ಕೊಡ್ತಾರೋ ಅದು ಮಾತ್ರ ಇಡ್ತಾರೆ, ಡೀಟೇಲ್ಸ್ ಇಡಲ್ಲ. ಇವರೆಲ್ಲರೂ ಗಲಾಟೆ ಶುರು ಮಾಡಿದ್ರು, ಡೀಟೇಲ್ಸ್ ಇಡಿ, ಯಾರ್ಯಾರು ಏನೇನು ಹೇಳಿದಾರೋ ಕೇಳಬೇಕು ನಮಗೆ ಅಂತ. GB ಪಂತ್ರ ಹೇಳ್ತಾರೆ, ನಂಗೆ ಡೀಟೇಲ್ ಇಡಲ್ಲಪ್ಪ ಯಾರೂ ಕೂಡ. ಆ ಪೊಲೀಸರು ತಮ್ಮದೇ ಆದ ಧಾಟಿಲಿ ಅದನ್ನೆಲ್ಲ ವೆರಿಫೈ ಮಾಡಿರ್ತಾರೆ, ಹೇಗೆ ಮಾಡಿರ್ತಾರೆ ಅನ್ನೋದನ್ನು ಯಾರ ಮುಂದೆ ಇಡ್ಲಿಕ್ಕಾಗೋದಿಲ್ಲ. ದೊಡ್ಡ ಗಲಾಟೆ ನಡೀತು. ಸೊ ದ್ಯಾಟ್ ಸರ್ಕಾರವೂ ಈ ಕಾನ್ಸ್ಪಿರಸಿಯ ಭಾಗ ಅನ್ನೋ ಥರ ಬಿಂಬಿಸಲಾಯಿತು. ಇದೊಂಥರ ದಲಿತರ ಮೇಲೆ ಮೇಲ್ವರ್ಗದವರ ಮತ್ತೊಂದು ಆಘಾತ ಅನ್ನುವಂಥ ಪ್ರಕ್ರಿಯೆ. ಒಬ್ಬ ಡಾಕ್ಟರು ಯಾರು ಇದನ್ನು ಗಮನಿಸಿದ್ರೋ ಅವ್ರು ಏನು ಹೇಳ್ತಾರೆ ಅಂತಂದರೆ, ತಿರೋಡ್ಕರ್ ಅಂತ ಡಾಕ್ಟರ್ ಹೆಸರು, 1954ರಲ್ಲಿ ಅವರಲ್ಲಿ ಕಂಜಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್ ಆಗಿತ್ತು. ನಾನು ಅವರ ಇದನ್ನು ನೋಡಿದ್ದೆ, ಅವತ್ತೇ ನೋಡಿದ್ದೆ. ಅದರ ನಂತರವೂ ಕೂಡ 52-53 ಆ ರೇಂಜಲ್ಲಿ, ಅದರ ನಂತರವೂ ಕೂಡ ಇಷ್ಟು ವರ್ಷಗಳ ಕಾಲ ಬಾಬಾ ಸಾಹೇಬರು ಬದುಕಿದ್ದಿದೆಯಲ್ಲ, ಅದು ನಿಜಕ್ಕೂ ಅಚ್ಚರಿಯ ಸಂಗತಿ ಅಂತ.
ಡಾಕ್ಟರ್ ಬರೀತಾರೆ. ಇನ್ನೊಬ್ಬ ಡಾಕ್ಟರ್ ತುಲ್ಪುಲೆ ಅವರು ಏನು ಬರೀತಾರೆ ಅಂತಂದರೆ, 3-4 ವರ್ಷಗಳಿಂದ ನಾನೇ ಬಾಬಾ ಸಾಹೇಬರನ್ನ ಟ್ರೀಟ್ ಮಾಡಿದವನು, ಕಂಜಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್ ಆಗಿತ್ತು ಮತ್ತು ಬ್ರಾಂಕೋ ನ್ಯೂಮೋನಿಯಾ ಬಾಬಾ ಸಾಹೇಬರಿಗಿತ್ತು. ಅವರು ತೀರಿಕೊಳ್ಳೋ ಕೆಲವು ದಿನಗಳ ಹಿಂದೆ ಕಾರ್ಡಿಯಾಕ್ ಅಸ್ತಮಾ ಅವರಿಗೆ ಶುರುವಾಗಿತ್ತು. ಅವರ ಏಜ್ ಆಗಿದ್ದ ಲೆಕ್ಕಕ್ಕೆ ನೋಡಿದರೆ, ಸುದೀರ್ಘವಾದ ಡಯಾಬಿಟಿಕ್ ಆಗಿರುವಂಥ ಪೇಷಂಟ್ ಆಗಿ ನೋಡಿದರೆ, ನಿರಂತರವಾಗಿ ಕ್ಷೀಣಿಸ್ತಾ ಇರುವಂಥ ಹೃದಯವನ್ನು ಗಮನಿಸೋದು ನೋಡಿ, ಮತ್ತು ಒಮ್ಮೆ ಅವ್ರ ಹೃದಯಘಾತ ಆಗಿತ್ತು ಅನ್ನೋದನ್ನು ಮುಂದಿಟ್ಕೊಂಡು ನೋಡೋದಾದರೆ ಅವರ ಆರೋಗ್ಯ ಸೀರಿಯಸ್ಲಿ ಡ್ಯಾಮೇಜ್ ಆಗಿತ್ತು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಮೆಡಿಕಲ್ ರಿಪೋರ್ಟ್ ಕೂಡ ಬಂತು. ಇಬ್ಬರು ಡಾಕ್ಟರ್ಗಳು ಹೇಳಿದರು. ಈ ಡಾಕ್ಟರ್ಗಳು ಹೇಳಿದ ಮೇಲೆ ಸ್ಪೆಷಲ್ ಮೆಡಿಕಲ್ ಆಫೀಸರ್ ಇರ್ತಾರಲ್ಲ, ಇವರಿಬ್ಬರು ಟ್ರೀಟ್ಮೆಂಟ್ ಕೊಟ್ಟವರು, ಹೀಗಾಗಿ ಅವ್ರು ಹೇಳೋದು ಒಂದು ಪಾರ್ಟು ಒಪ್ಕೊಳ್ಬೇಕು ಅಂತಿಲ್ಲ. ಸ್ಪೆಷಲ್ ಮೆಡಿಕಲ್ ಆಫೀಸರ್ ಏನು ಹೇಳ್ತಾರೆ ಅಂತಂದರೆ, ಅವರ ಎಲೆಕ್ಟ್ರೋಕಾರ್ಡಿಯೋಗ್ರಾಮನ್ನು ನೋಡಿದ ನಂತರ 1953ನಲ್ಲಿ ಅವ್ರಿಗೊಂದು ಅಟ್ಯಾಕ್ ಬಂದಿತ್ತು, 54ರಲ್ಲಿ ಇನ್ನೊಂದು ಅಟ್ಯಾಕ್ ಬಂದಿತ್ತು ಅಂತ ಗೊತ್ತಾಗುತ್ತೆ. ಅವರು ಡಯಾಬಿಟಿಕ್ ಆಗಿದ್ದರೆ ಅನ್ನೋದು, ತೀರಿಕೊಳ್ಳೋ ದಿವಸ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿರುವ ಸಾಧ್ಯತೆ ಇದೆ, ಮಯೋಕಾರ್ಡಿಯಲ್ ಡಿಜನರೇಷನ್ ಆಗಿತ್ತು ಅನ್ನೋದು ಅವರ ದೇಹದ ಸ್ಟ್ರಕ್ಚರನ್ನು ಗಮನಿಸಿದರೆ ಗೊತ್ತಾಗುತ್ತೆ. ಹೀಗಾಗಿ ಈ ಸಾವು ಸಹಜ ಅಂತ ಮೆಡಿಕಲ್ ರಿಪೋರ್ಟ್ ಬಂತು, ಈ ಸಾವು ಸಹಜ ಅಂತ ಪೊಲೀಸ್ ರಿಪೋರ್ಟ್ ಬಂತು. ಆದರೂ ಪಾರ್ಲಿಮೆಂಟ್ನಲ್ಲಿ ಎಂಥ ದೊಡ್ಡ ಚರ್ಚೆ ನಡೆದೋಯ್ತು ಅಂತಂದರೆ, ನೀವು ಅವನ್ನೆಲ್ಲ ಮುಂದಕ್ಕಿಡಬೇಕು, ಇಲ್ಲದೆ ಹೋದರೆ ನೀವು ಕಾನ್ಸ್ಪಿರಸಿಯ ಭಾಗ ಅನ್ನೋ ಥರದ ವಾತಾವರಣನ ಸೃಷ್ಟಿ ಮಾಡಿದರು. ಈ ಹೊತ್ತಲ್ಲಿ ಜವಾಹರ್ಲಾಲ್ ನೆಹರು ಏನು ಮಾಡಿದರು ಗೊತ್ತಾ? ಬೇರೆ ಯಾರಾದರೂ ಈ ಹಂತದಲ್ಲಿ ಏನು ಮಾಡ್ತಿದ್ರು ಆಲೋಚನೆ ಮಾಡಬೇಕು. ಜವಾಹರ್ಲಾಲ್ ನೆಹರು ಇವರಿಗೆ ಕರೆ ಮಾಡಿ ಕರೆಸ್ಕೊಂಡು, ನಿಮಗೊಂದು ಮೆಡಿಕಲ್ ಆಫೀಸರ್ ಆಗಿ ಜಾಬ್ ಕೊಡ್ತೀವಿ, ಕೆಲಸ ಮಾಡ್ತೀರಾ ಅಂತ ಕೇಳಿದರು. ಮೆಚ್ಚಬೇಕು ಆ ಮನುಷ್ಯನ ಈ ಸಂದರ್ಭದಲ್ಲಿ. ಗೊತ್ತಿಲ್ಲ, ಅದೊಂದು ಸ್ಟ್ರಾಟಜಿ ಇದ್ರೂ ಇರ್ಬೋದು. ಯಾಕೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಂಡತಿಗೆ ಕೊನೆಗೂ ನೋಡಿ ನಾವೇ ಬೇಕಾಯಿತು, ಅವರಷ್ಟು ಬೈಕೊಂಡು ತಿರುಗಾಡಿದ್ರಲ್ಲ, ಕೊನೆಗೂ ನಾವೇ ಬರಬೇಕಾಯ್ತು ಅಂತ ಹೇಳಲಿಕ್ಕೆ ಇರ್ಬೋದು, ಗೊತ್ತಿಲ್ಲ. ಐ ಟೇಕ್ ಇಟ್ ಇನ್ ಅ ಗುಡ್ ಐಡಿಯಾ. ಒಳ್ಳೆ ಆಲೋಚನೆಯಿಂದ ಅವ್ರು ಮಾಡಿದ್ದಿರ್ಬೋದು, ಮೆಡಿಕಲ್ ಆಫೀಸರ್ ಆಗಿ ನಿಮ್ಮನ್ನು ತಗೋತೀವಿ ಅಂತ. ಅದಕ್ಕೆ ಆಕೆ ಏನು ಹೇಳ್ತಾರೆ ಗೊತ್ತಾ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಯಾಕೆ ಅಂತಂದರೆ, ನಾನು ಮದುವೆ ಆಗಿ ಬಂದ ತಕ್ಷಣ ಬಾಬಾ ಸಾಹೇಬರು ನೀನು ಕೆಲಸ ಮಾಡಬೇಡ ಅಂತ ಕೆಲಸ ಬಿಡಿಸಿದ್ರು. ಈಗ ನಾನು ಜಾಬ್ ತೊಗೊಂಡ್ರೆ ಹೆಂಗಿರುತ್ತೆ, ನಾನು ತಪ್ಪು ಮಾಡ್ದಂಗಲ್ವಾ ಅಂತ ಜಾಬಿಗೆ ಹೋಗಲಿಲ್ಲ ಆಕೆ. ಸರ್ಕಾರ ಆಫರ್ ಮಾಡಿದ ಜಾಬನ್ನು ಬೇಡ ಅಂತಂದರು. ಕೊನೆಗೆ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆದಾಗ ಇಂದಿರಾ ಗಾಂಧಿ ಮತ್ತು ರಾಧಾಕೃಷ್ಣನ್ರವರು ಅವರೂ ಸೇರ್ಕೊಂಡು ಏನು ಮಾಡಿದರು ಅಂತಂದರೆ, ನಿಮ್ಮನ್ನು ನಾವು ರಾಜ್ಯಸಭೆಗೆ ಆಯ್ಕೆ ಮಾಡ್ತೀವಿ, ನೀವು ಒಪ್ಕೊಳ್ಳಿ ಅಂತಂದರೆ ಅಲ್ಲೂ ಕೂಡ ರಿಜೆಕ್ಟ್ ಮಾಡಿದ್ರು ಅವರು. ಯಾಕೆ ರಿಜೆಕ್ಟ್ ಮಾಡಿದರು ಅಂತ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ? ಜೀವನದುದ್ದಕ್ಕೂ ಬಾಬಾ ಸಾಹೇಬರು ಕಾಂಗ್ರೆಸ್ಸನ್ನು ವಿರೋಧಿಸ್ಕೊಂಡೇ ಬಂದರು. ಈಗ ನಾನು ಕಾಂಗ್ರೆಸ್ಸಿಗೆ ಜಾಯ್ನ್ ಆಗಿ ಅದರ ಮೂಲಕ ರಾಜ್ಯಸಭಾ ಮೆಂಬರ್ ಆಗಿಬಿಟ್ರೆ ನಾನು ಏನು ಮಾಡ್ತೀನಿ ಅಂದರೆ, ಐ ವಿಲ್ ಬಿಕಮ್ ದ ಟ್ರೈಟರ್ ಆಫ್ ಅಂಬೇಡ್ಕರ್ಸ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ. ಶಿ ವಾಸ್ ಎ ಗ್ರೇಟ್ ಲೇಡಿ ರೀ. ನನಗಿದನ್ನು ಓದುವಾಗ ಆ್ಯಕ್ಚುಲಿ ಭಾಳ ದುಃಖ ಅನ್ನಿಸ್ಬಿಡ್ತು. ಛೇ, ಇಷ್ಟು ಅಂಬೇಡ್ಕರ್ನ ತನ್ನ ಜೀವನದ ಭಾಗವನ್ನಾಗಿ ಮಾಡಿಕೊಂಡಂಥ ಒಂದು ಹೆಣ್ಮಗಳನ್ನು ಎಷ್ಟು ಸಲೀಸಾಗಿ ಆಕೆಯನ್ನು ಟ್ರೇಟರ್ ಅಂತ, ಆಕೆಯನ್ನು ಅಂಬೇಡ್ಕರ್ನ ಕೊಲೆಗಾರ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡಿಬಿಡ್ತಲ್ಲ ಸಮಾಜ. ಆರೋಪಗಳು ಮಾತ್ರ ನಿಲ್ಲಲೇ ಇಲ್ಲ. ಎಲ್ಲ ಥರದ ಬದಲಾವಣೆಗಳು ಬಂದವು. 2003ರಲ್ಲಿ ಆಕೆಯ ದೇಹತ್ಯಾಗವೂ ಆಗೋಯ್ತು. ದೇಹತ್ಯಾಗದೊಂದಿಗೂ ಆರೋಪಗಳೇನಿರಲಿಲ್ಲ. 2004ರಲ್ಲಿ ದಲಿತ್ ವಾಯ್ಸ್ ಅನ್ನುವಂಥ ಪತ್ರಿಕೆ, ಅವತ್ತಿನಿಂದ ಇವತ್ತಿನವರೆಗೂ ಆಕೆಯ ವಿರುದ್ಧ ನಿರಂತರವಾಗಿ ನಿಂದನೆ ಮಾಡಿಕೊಂಡೇ ಬಂದಂಥ ದಲಿತ್ ವಾಯ್ಸ್ ಅನ್ನುವಂಥ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಈಗಲೂ ಇಂಟರ್ನೆಟ್ಟಲ್ಲಿ ಸಿಗುತ್ತೆ. ದಲಿತ್ ವಾಯ್ಸ್ ಪತ್ರಿಕೆ ಆಕೆ ಮೇಲೆ ಮಾಡಿದ ಆರೋಪಗಳು, ಒಟ್ಟಾರೆ ಆರೋಪಗಳು, ಸರಿ ತಪ್ಪುಗಳ ಚರ್ಚೆ ತೀವ್ರವಾಗಿ ನಡೆದ ನಂತರ ಉಳ್ಕೊಂಡಿರೋ ಆರೋಪಗಳು ಏನೇನು ಅಂತ ನಿಮ್ಮ ಮುಂದೆ ಹೇಳ್ತೀನಿ. ನೀವೇ ಜಡ್ಜ್ ಮಾಡಿ ಹೇಗಿರ್ಬೋದು ಆರೋಪಗಳನ್ನು ಮಾಡೋರು ನಾವುಗಳು ಅಂತ. ಡಾಕ್ಟರ್ ಮಾಳವಣ್ಕರ್ ಮತ್ತು ಸವಿತಾ ಅಂಬೇಡ್ಕರ್ ಬಾಬಾ ಸಾಹೇಬರನ್ನ ಟ್ರೀಟ್ ಮಾಡ್ತಾ ಇದ್ರು. ಹೆಲ್ತ್ ಇಂಪ್ರೂವ್ಮೆಂಟ್ ಆಗಲೇ ಇಲ್ಲ ಬಾಬಾ ಸಾಹೇಬರದ್ದು. ಸವಿತಾ ಅವರು ಬಾಬಾ ಸಾಹೇಬರು ಬೆಡ್ ರಿಡನ್ ಆಗುವಂತೆ ನೋಡಿಕೊಂಡ್ರು ಅಂತ. ಅವರು ಬೆಡ್ ಬಿಟ್ಟು ಮೇಲೆ ಹೇಳ್ದೇ ಇರೋ ಥರ ಅವರು ನಿರಂತರವಾಗಿ ಹುಷಾರಿಲ್ಲದೆ ಇರೋ ಥರ ಮಾಡಿಬಿಟ್ರು ಅಂತ. ಬಟ್ ವೈ? ಯಾಕೆ? ಸರಿ, ಬಾಬಾ ಸಾಹೇಬರು ತುಂಬ ಶ್ರೀಮಂತರಾಗಿದ್ದರು, ಅವರು ಬದುಕಿರುವಷ್ಟು ದಿನ ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ, ಹೀಗಾಗಿ ಬದುಕಿಸ್ಕೊಂಡೇ ಇರಬೇಕು ಅಂತಂದರೆ $300 ಇದ್ದಿದ್ದ ಅಕೌಂಟಲ್ಲಿ. ಬಾಬಾ ಸಾಹೇಬರು ತೀರ್ಕೊಂಡಾಗ ಬಾಬಾ ಸಾಹೇಬರು ತೀರ್ಕೊಳ್ಳೋ ಹೊತ್ತಿನಲ್ಲಿ $40,000 ಕಟ್ಟಲಿಕ್ಕಾಗಿರಲಿಲ್ಲ. ಮತ್ತೆ ಯಾಕೆ ಗೊತ್ತಿಲ್ಲ, ಯಾರ ಹತ್ರನೂ ಉತ್ತರ ಇಲ್ಲ.
ಅವರು ಬುದ್ಧ ಆ್ಯಂಡ್ ಧರ್ಮ, ಬಾಬಾ ಸಾಹೇಬರು ಇದು ಮಾಡಿದ್ದು ಹೌದೋ ಅಲ್ವೋ, ಆಕೆ ಹೆಂಗೆ ಮಾಡಿದ್ರು ಅನ್ನೋದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ. ಬುದ್ಧ ಆ್ಯಂಡ್ ಧರ್ಮದ ಪ್ರಿಫೇಸ್ನಲ್ಲಿ ಅವ್ರು ಕೊನೆಯಲ್ಲಿ ಆ್ಯಡ್ ಮಾಡಿರೋ ಸಾಲುಗಳನ್ನು ಓದ್ತೀನಿ ನಾನು, ಕೇಳಿಸ್ಕೊಳ್ಳಿ ಏನು ಚೆನ್ನಾಗಿದೆ. ಈ ಕೃತಿಯ ಕೆಲಸ ಕೈಗೆತ್ತಿಕೊಂಡಾಗ ನಾನು ಅನಾರೋಗ್ಯ ಪೀಡಿತನಾಗಿದ್ದೆ. ಈ 5 ವರ್ಷಗಳ ಕಾಲದ ಆರೋಗ್ಯದಲ್ಲಿ ಅನೇಕ ಏರುಪೇರುಗಳಾದವು. ಒಂದು ಹಂತದಲ್ಲಂತೂ ವೈದ್ಯರು ನನ್ನನ್ನು ಆರುತ್ತಿರುವ ಜ್ಯೋತಿ ಎಂದು ಬಿಟ್ಟಿದ್ದರು. ಬಾಬಾ ಸಾಹೇಬರು ಹೇಳೋದು, ಈ ಆರುವ ಜ್ಯೋತಿಯು ಯಶಸ್ವಿಯಾಗಿ ಉರಿಯುವಂತೆ ಮಾಡುವಲ್ಲಿ ನನ್ನ ಪತ್ನಿ ಮತ್ತು ಡಾಕ್ಟರ್ ಮಾಳವಣ್ಕರ್ರ ಪಾತ್ರ ಬಹಳ ದೊಡ್ಡದ್ದು. ನಾನು ಅವರಿಗೆ ಕೃತಜ್ಞ. ಲಾಸ್ಟ್ ಸೆಂಟೆನ್ಸ್ ಆ ಪ್ಯಾರಾಗ್ರಾಫಿಂದು. ಅವರು ಮಾತ್ರವೇ ಈ ಕೃತಿ ಸಂಪೂರ್ಣಗೊಳಿಸುವಲ್ಲಿ ನನಗೆ ಸಹಾಯ ಮಾಡಿದವರು ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ಬಾಬಾ ಸಾಹೇಬ್ರು ಏನಾದರೂ ಈ ಪ್ಯಾರಾಗ್ರಾಫ್ ಒಂದು ಬರಲಿಲ್ಲ ಅಂತ ಅಂದಿದ್ದರೆ ಬಹುಶಃ ನಮಗೂ ಉಳಿದಿರ್ತಿತ್ತೇನೋ ಮನಸ್ಸಿನಲ್ಲಿ, ಸುಳ್ಳು ಹೇಳ್ತಾಳೇನೋ ಇಮ್ಮ ಅಂತ. ಆದರೆ ಬಾಬಾ ಸಾಹೇಬ್ರು ಈ ಒಂದು ಪ್ಯಾರಾಗ್ರಾಫ್ ಆ್ಯಡ್ ಮಾಡಿದ್ದರ ಪರಿಣಾಮ ಹೆಂಗಾಗೋಯ್ತು ಅಂತಂದರೆ, ಬಾಬಾ ಸಾಹೇಬರಿಗೂ ಗೊತ್ತಿತ್ತು ನಾನು ಆರುವ ಜ್ಯೋತಿ, ಈ ಜ್ಯೋತಿ ಈಗಲೂ ಉರಿತಾ ಇದೆ ಅಂತಂದರೆ ಇಬ್ಬರು ಡಾಕ್ಟರ್ಗಳ ಶ್ರಮದ ಕಾರಣಕ್ಕೋಸ್ಕರ ಉರಿತಾ ಇದೆ ಅಂತ ಬಾಬಾ ಸಾಹೇಬರಿಗೂ ಗೊತ್ತಿತ್ತು ಅಂತ. ಆದರೆ ಇವ್ರು ಹೇಳ್ತಾರೆ, ಇವರಿಬ್ಬರು ಬಾಬಾ ಸಾಹೇಬರು ಬೆಡ್ಡಿಂದ ಮೇಲಕ್ಕೆ ಏಳದೇ ಇರೋ ಥರ ಮಾಡಿಬಿಟ್ರು ಅಂತ ಹೇಳೋ ಪ್ರಯತ್ನ ಮಾಡ್ತಾರೆ. ಸವಿತಾ ಬೆಡ್ ರಿಡನ್ ಆಗುವಂತೆ ಮಾಡಿದರು ಅಂತ ಹೇಳೋರಿಗೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಬಾಬಾ ಸಾಹೇಬರು ಮತ್ತು ಸವಿತಾ ಅಂಬೇಡ್ಕರ್ ಅಥವಾ ಶಾರದಾ ಕಬೀರ್ರ ಮದುವೆ ನಡೆದಿದ್ದು 1948ರಲ್ಲಿ. ಬಾಬಾ ಸಾಹೇಬರು ತೀರ್ಕೊಂಡಿದ್ದು 1956ರಲ್ಲಿ. 8ರಿಂದ 9 ವರ್ಷದ ದಾಂಪತ್ಯ ಅವರದ್ದು. 8 to 9 years. ಈ 8 to 9 years ಇತ್ತಲ್ಲ, ಬಾಬಾ ಸಾಹೇಬರ ಬದುಕಿನ ಕ್ರೂಷಿಯಲ್ ಡೇಸ್ ಅಂತ ಪ್ರೂವ್ ಆಗೋಯ್ತು. ಯಾಕೆ ಅಂತ ಯೋಚನೆ ಮಾಡಿ ಹೇಳಿ. ನೀವು ಯೋಚನೆ ಮಾಡಿ, ಸಂವಿಧಾನದ ಕರಡು ಪ್ರತಿಯ ರಚನೆ ಮಾಡಿ ಅದರ ಮೇಲೆ ಡಿಸ್ಕಷನ್ ಮಾಡಿ ಅದನ್ನು ರಾಷ್ಟ್ರಕ್ಕೆ ಬಾಬಾ ಸಾಹೇಬರು ಸಮರ್ಪಣೆ ಮಾಡಿದ್ದು ಈಕೆನ್ ಮದುವೆ ಆದಮೇಲೆ. ಬಾಬಾ ಸಾಹೇಬರು ಹಿಂದೂ ಕೋಡ್ ಬಿಲ್ ಅನ್ನುವಂಥ ಅದ್ಭುತವಾದ ಬಾಬಾ ಸಾಹೇಬರ ಕನಸಿನ ಬಿಲ್ಲನ್ನು ರಚನೆ ಮಾಡಿ ಸಮರ್ಪಣೆ ಮಾಡಿದ್ದು ಅದು ಈಕೆಯನ್ನ ಮದುವೆ ಆದಮೇಲೆ. ಬುದ್ಧಿಸಂನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಿಗೆ ಬಾಬಾ ಸಾಹೇಬರು ಹೋಗ್ಲಿಕ್ಕಾಗಿದ್ದು ಈಕೆಯನ್ನ ಮದುವೆ ಆದ ಆ 9 ವರ್ಷಗಳಲ್ಲಿ. ಬುದ್ಧಿಸಂ ಭಾರತದಲ್ಲಿ ರಿವೈವ್ ಮಾಡಿ ಬಾಬಾ ಸಾಹೇಬರನ್ನ ಜನ ಬೋಧಿಸತ್ವ ಅಂತ ಕರೀಲಿಕ್ಕೆ ಕಾರಣವಾಗಿದ್ದು ಈಕೆಯನ್ನು ಮದುವೆಯಾದ ಆ 9 ವರ್ಷಗಳಲ್ಲಿ. ಬಾಬಾ ಸಾಹೇಬರ ರಿಲಿಜಿಯಸ್ ಕನ್ವರ್ಷನ್ ಆಗಿದ್ದು ಈಕೆಯ ಮದುವೆ ಆದ 6 ವರ್ಷಗಳಲ್ಲಿ. ಇಷ್ಟಕ್ಕೂ ಬಾಬಾ ಸಾಹೇಬರನ್ನ ಒಬ್ಬ ಬ್ರಾಹ್ಮಣ ಹೆಣ್ಣು ಮಗಳು ಕೊಲ್ಲಲಿಕ್ಕೆ ಇರಬಹುದಾಗಿದ್ದ ಕಾರಣ ಒಂದೇ ಒಂದು, ಬಾಬಾ ಸಾಹೇಬರು ಹಿಂದುತ್ವ ವಿರೋಧಿ. ಈ ಕಾರಣಕ್ಕೋಸ್ಕರ ಬಾಬಾ ಸಾಹೇಬರು ಯಾವ ಕಾರಣಕ್ಕೂ ಇನ್ನು ಮುಂದೆ ಹಿಂದುತ್ವದ ವಿರೋಧ ಮಾಡಬಾರದು ಅಂತ ಬಾಬಾ ಸಾಹೇಬರ ಅನೇಕ ಕೃತಿಗಳು, ಬೆಸ್ಟ್ ಆಫ್ ದಿ ಬೆಸ್ಟ್ ಕೃತಿಗಳು, ಹಿಂದುತ್ವವನ್ನು ಬೈದಿರೋದು ಎಲ್ಲ ಬಂದಿರೋದು ಮದುವೆ ಆದ್ಮೇಲೆ. ಬುದ್ಧನ ಧರ್ಮವನ್ನು ಬಾಬಾ ಸಾಹೇಬರು ಸ್ವೀಕರಿಸಿದಾಗ 22 ಪ್ರತಿಜ್ಞೆ ಬೋಧಿಸ್ತಾರೆ. ಅದನ್ನೇನು ಹೇಳ್ತಾರೆ ಗೊತ್ತಾ? ನಾನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಮಾನ್ಯ ಮಾಡುವುದಿಲ್ಲ, ನಾನು ಗಣೇಶನನ್ನ ಪಾರ್ವತಿಯನ್ನ ಪೂಜಿಸುವುದಿಲ್ಲ. ಬಾಬಾ ಸಾಹೇಬರು ಇದರಲ್ಲಿ ಹೇಳ್ತಾರೆ. ಬ್ರಾಹ್ಮಣರು ಅನ್ನೋ ಕಾರಣಕ್ಕೋಸ್ಕರ ಕೊಲ್ಲಬೇಕು ಅಂತ ಡಿಸೈಡ್ ಮಾಡೋದಾಗಿದ್ದರೆ ಇದನ್ನು ಎಡಿಟ್ ಮಾಡಿಸೋದು ಸಾಧ್ಯ ಆಗ್ತಿರ್ಲಿಲ್ವಾ? ಹೆಂಗೆ ಹೇಳ್ತಾರೋ ಗೊತ್ತಿಲ್ಲ ಅಂತ. ಆಕೆ ಬರೀ ಆರೋಗ್ಯ ನೋಡ್ಕೊಂಡಿದ್ದಷ್ಟೇ ಅಲ್ಲ, ಬರೀ ಅಡುಗೆ ಮಾಡಿ ಹಾಕಿದ್ದಷ್ಟೇ ಅಲ್ಲ, ಬಾಬಾ ಸಾಹೇಬರು ಸೋತು ಬಂದು ಕಣ್ಣೀರಿಡುವಾಗ ಹೆಗಲು ಕೊಟ್ಟು ಪ್ರೇರಣೆ ಕೊಟ್ಟ ಹೆಣ್ಮಗಳು ಆಕೆ ಸವಿತಾ ಅಂಬೇಡ್ಕರ್. ಕೊನೆ ದಿನಗಳು ಹೆಂಗಾಗೋಯ್ತು ನೋಡಿ. ಕಮಲಾಕಾಂತ್ ಚಿತ್ರೆ ಮತ್ತು ಒಂದಷ್ಟು ಡಾಕ್ಟರ್ಸು ಎರಡನೇ ಆರೋಪ, ಮೊದಲನೇ ಆರೋಪ ಇದು, ಎರಡನೇ ಆರೋಪ ಏನಿದೆ ಅಂತಂದರೆ ಕಮಲಾಕಾಂತ್ ಚಿತ್ರೆ ಮತ್ತೊಂದಷ್ಟು ಜನ ಸೇರಿಕೊಂಡು ನಾವು ಬೇರೆ ಡಾಕ್ಟರ್ಗಳ ಹತ್ರ ಟ್ರೀಟ್ಮೆಂಟ್ ಕೊಡಿಸೋಣ ಅಂತ ಕೇಳಿದರೆ ಈಕೆ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರನ್ನು ಬೈದು ಕಳಿಸ್ಬಿಟ್ರು ಅಂತ ಆರೋಪ. ಈಗಲೂ ಇದೆ ಆರೋಪ. ಆದರೆ ವಾಸ್ತವದ ಸಂಗತಿ ಏನು ಅಂತಂದರೆ, ಬಾಬಾ ಸಾಹೇಬರಿಗೆ ನಾನು ನಿನ್ನೆ ಹೇಳಿದ್ನಲ್ಲ, ಆ ಕಾರೊಳಗೆ ಕೈ ಜಜ್ಜಿ ಹೋದ ನಂತರ ಬಾಬಾ ಸಾಹೇಬರನ್ನ ಕರ್ಕೊಂಡು ಹೋಗಲಾಯಿತು ಮುಂಬೈಗೆ. ಅಲ್ಲಿ ಬಾಬಾ ಸಾಹೇಬರ ಪರಿಸ್ಥಿತಿಯನ್ನು ನೋಡಿದ ಕಮಲಾಕಾಂತ್ ಚಿತ್ರೆ ಹೇಳ್ತಾರೆ, ಈ ಥರದ ಪರಿಸ್ಥಿತಿ ಭಾಳ ಕೆಟ್ಟದ್ದಾಗಿದೆ ಅಂತಂದಾಗ ಆಕೆ ಕೇಳ್ತಾಳೆ, ಯಾವುದಾದ್ರೂ ನರ್ಸಿಂಗ್ ಹೋಮಿಗೆ ಅಡ್ಮಿಟ್ ಮಾಡೋಣ ಅಂತ ಕೇಳಿದರೆ ಕಮಲಾಕಾಂತ್ ಚಿತ್ರೆ ಹೇಳಿದ್ರು, ಬೇಡ ಬೇಡ, ಬಾಬಾ ಸಾಹೇಬರಿಗೆ ಒಂದು ನರ್ಸ್ ಇಡೋಣ, ನಾನೇ ಅದನ್ನು ಮಾಡ್ತೀನಿ ಅಂತ ಅವರೇ ನೆಕ್ಸ್ಟ್ ಡೇ ಒಬ್ಬ ನರ್ಸನ್ನು ಕರ್ಕೊಂಡು ಬಂದು ಬಾಬಾ ಸಾಹೇಬರಿಗೆ ಜೋಡಿಸಿದ್ರು. ಆನಂತರ ಯಾವ ಇಬ್ಬರು ಡಾಕ್ಟರ್ಗಳು ಅಲ್ಲಿ ಬಾಬಾ ಸಾಹೇಬರ ಕುರಿತಂತೆ ಬಾಬಾ ಸಾಹೇಬರು ತೀರ್ಕೊಂಡ ಇನ್ವೆಸ್ಟಿಗೇಷನಲ್ಲಿ ರಿಪೋರ್ಟ್ ಕೊಟ್ಟಿದ್ರೋ ಆ ಡಾಕ್ಟರ್ಗಳಲ್ಲಿ ಒಬ್ಬರನ್ನ ಕರ್ಕೊಂಡು ಬಂದಿದ್ದು ಕಮಲಾಕಾಂತ್ ಚಿತ್ರೆ. ಕಾನ್ಸ್ಪಿರಸಿ ಇರ್ಲಿಕ್ಕೆ ಎಲ್ಲಿಂದ ಸಾಧ್ಯ ಮತ್ತೆ? ಸೊ ಕಮಲಾಕಾಂತ್ ಚಿತ್ರೆಯ ಕುರಿತಂತೆ ಇವ್ರು ಏನೇನು ಹೇಳ್ತಾರೋ ಎಲ್ಲವೂ ಬರೀ ಕಾನ್ಸ್ಪಿರಸಿ ಮಾತ್ರ ಆಗಿತ್ತು ಅಷ್ಟೇ. ಆದರೆ ಯೋಚನೆ ಮಾಡಿ, ಬಾಬಾ ಸಾಹೇಬರ ಕೊನೆಯ ದಿನಗಳಲ್ಲಿ ಇನ್ನೊಂದಷ್ಟು ಡಾಕ್ಟರ್ಗಳನ್ನ ಕರ್ಕೊಂಬಂದು ಮಾಡಿಸ್ಬೇಕು, ಅದು ಮಾಡಿಸ್ಬೇಕು ಅಂತೆಲ್ಲ ಹೇಳ್ತಾರಲ್ಲ, ಈಕೆ ಒಬ್ಬ ಅಲೋಪತಿ ಡಾಕ್ಟರು. ಅಲೋಪತಿ ಡಾಕ್ಟರ್ಗಳ ಪ್ರಾಬ್ಲಮ್ ಏನು ಅಂತಂದರೆ,
ಅದು ಅವರ ಅಧ್ಯಯನದ ಶೈಲಿ. ಅದು ಅಲೋಪತಿ ಡಾಕ್ಟರ್ಗಳಿಗೆ ಯಾರಾದರೂ ಯೋಗ ಮಾಡಿದರೆ ನಿಮ್ಮ ಬೆನ್ನು ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಇವೆಲ್ಲ ಏನಾಗೋದಿಲ್ಲ, ಅವೆಲ್ಲ ಸುಳ್ಳು ಅಂತಾರೋ. ನೀವು ಯಾರಾದರೂ ಅಲೋಪತಿ ಡಾಕ್ಟರ್ಗೆ ಹೇಳಿ ಹೋಮಿಯೋಪತಿ ಔಷಧಿಯಿಂದ ನನ್ನ ಗುಣ ಆಯಿತು ಅಂತ, ಸುಳ್ಳಪ್ಪ ಅದೆಲ್ಲ ಅಂತಾರೆ. ಅವ್ರಿಗೆ ರೇರ್ಲಿ ಆಲ್ಟರ್ನೇಟಿವ್ ಥೆರಪಿಗಳನ್ನು ಒಪ್ತಾರೆ ಅವರು, ಅದರ್ವೈಸ್ ಒಪ್ಪೋದೇ ಇಲ್ಲ ಅವರು. ಅಂಥದ್ರಲ್ಲಿ ಒಬ್ಬ ಅಲೋಪತಿ ಡಾಕ್ಟರ್ ಹತ್ರ ನೀವು ದಿನ ಬೆಳಗಾದರೆ ಒಬ್ಬರನ್ನ ಕರ್ಕೊಂಡು ಬರ್ತೀರಾ. ಅದರಲ್ಲೂ ಬಾಬಾ ಸಾಹೇಬ್ರ ಹತ್ರ ಬರೋರು ಹೆಂಗಿರ್ತಿದ್ರು ಅಂತಂದರೆ, ಬಾಬಾ ಸಾಹೇಬ್ರು ಏನ್ರಿ ಒಂದು 8 ದಿನ ನಾವು ಹುಷಾರಿಲ್ಲದೆ ಮಲ್ಕೊಂಡ್ರೆ ನಮ್ಮನೆಗೆ ಬರೋರು ನಂಗೆ ಹೇಳ್ತಿರ್ತಾರೆ, ಇದಕ್ಕೆ ಈ ಔಷಧಿ ಚೆನ್ನಾಗಿರುತ್ತೆ, ಆ ಡಾಕ್ಟರ್ ಚೆನ್ನಾಗಿರ್ತಾರೆ, ಅಲ್ಲಿಗೆ ಹೋಗಬೇಕು ಅಂತ. ಅಕಸ್ಮಾತ್ ಏನಾದರೂ ನಾನು ಅಲ್ಲಿಗೆ ಹೋಗದೆ ಏನಾದರೂ ಆಯಿತು ಅಂತಂದರೆ ಏನಂತಾರೆ ಗೊತ್ತಾ, ನಾನು ಹೇಳಿದೆ ಅಲ್ಲಿಗೆ ಹೋಗಿ ಅಂತ, ನನ್ನ ಮಾತು ಕೇಳಲಿಲ್ಲ ಅವರು ಅಂತ. ಇದು ಎಲ್ಲರ ಬದುಕಿನಲ್ಲೂ ಬರುವಂಥದ್ದೇ. ನನ್ನ ತಂದೆ ಹುಷಾರಿಲ್ಲದೆ ಮಲಗಿದಾಗ ಸೀನಲ್ಲ, ನನಗೆ ನನ್ನ ಫ್ಯಾಮಿಲಿ ಆತ್ಮೀಯರೊಬ್ರು ಹೇಳಿದ್ರು, ಒಳ್ಳೆ ಡಾಕ್ಟ್ರಿಗೆ ತೋರಿಸು, ನಂಗೆ ತಲೆ ಗಿರ್ರು ಅಂದ್ಬಿಡ್ತು ಒಂದ್ಸಲ. ಅಂದರೆ ನೀವು ಹೇಳೋದು ಏನು, ನಾವು ಒಳ್ಳೆ ಡಾಕ್ಟ್ರಿಗೆ ತೋರಿಸ್ತಿಲ್ಲ ಅಂತ ಹೇಳದ, ಅಥವಾ ತೋರಿಸಲ್ಲ ಅಂತ ನಾನು ಅಂದರೆ ಯು ಹ್ಯಾವ್ ಟೇಕನ್ ಇಟ್ ಫಾರ್ ಗ್ರಾಂಟೆಡ್. ನಾನೊಬ್ಬ ಮಗ ಆಗಿದ್ದಕ್ಕೆ ನಂಗೆ ಆಕ್ರೋಶ ಬರುತ್ತೆ, ಸರಿ. ಆಕೆ ಒಬ್ಬ ಹೆಂಡತಿಯಾಗಿ ಆಕೆಗೆ ಎಷ್ಟು ಕೋಪ ಬಂದಿರಬೇಕು. ಬೀಯಿಂಗ್ ಅ ಡಾಕ್ಟರ್, ನೀವು ಬಂದು ದಿನ ಬೆಳಗಾದರೆ ಒಬ್ಬರನ್ನ ಕರ್ಕೊಂಡ್ಬಂದ್ಬಿಡೋದು, ಇವ್ರು ಚೆನ್ನಾಗಿ ಮಾಡ್ತಾರೆ ಅಂತ. ಆಕೆ ತುಂಬ ಚೆನ್ನಾಗಿ ಹೇಳ್ತಾರೆ, ಯಾರ್ಯಾರನೋ ಕರ್ಕೊಂಡು ಬರ್ತಾರೆ, ಏನೇನೋ ಮಾಡ್ತಾರೆ ಅಂತ ಅಂದಾಗ ಆಕೆ ಒಂದ್ಸಲ ಹೇಳ್ತಾರೆ, ಲೈನ್ ಆಫ್ ಟ್ರೀಟ್ಮೆಂಟ್ ಚೇಂಜ್ ಮಾಡಿದರೆ ಅದು ಹೆಲ್ತನ್ನು ಇನ್ನೂ ಕೆರಳಿಸುತ್ತೆ, ಮಾಡಬಾರದು ಅಂತ. ಒಬ್ಬ ಅಲೋಪತಿ ಡಾಕ್ಟ್ರೇ. ಆದರೆ ಇದು ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿಯಲ್ಲ ಅಂತ ಆಕೆ ಹೇಳಿದ್ದನ್ನು ವಿಜಯ್ ಅವರು ದಾಖಲು ಮಾಡ್ತಾರೆ. ಒಂದ್ಸಲ ಯಾರೋ ಒಬ್ಬರು ಕರ್ಕೊಂಬಂದಿದ್ರಂತೆ ಹಿಪ್ನೋಟೈಸ್ ಮಾಡೋರನ್ನ. ಕಂಡೀಷನ್ ಏನು ಅಂತಂದರೆ, ಕತ್ತಲ ಕೋಣೆ, ಆ ಕೋಣೆಯಲ್ಲಿ ಬಾಬಾ ಸಾಹೇಬರು ಮತ್ತು ಆ ಹೆಂಗಸು ಇಬ್ಬರೇ ಇರಬೇಕು. ಆಕೆ ಒಂದು ಅರ್ಧ ಗಂಟೆ ಆ ಕೋಣೆಯಲ್ಲಿ ಕೂತ್ಕೊಂಡು ಬಾಬಾ ಸಾಹೇಬ್ರನ್ನ ಹಿಪ್ನೋಟೈಸ್ ಮಾಡಿ ಕರ್ಕೊಂಡು ಬರ್ತಾರೆ ಅನ್ನೋದು ಕಂಡೀಷನ್ನು. ಆಕೆ ಹೇಳಿದ್ದನ್ನು ನೆನಪಿಸ್ಕೋತಾರೆ ಅವರು. ಆಕೆಯ ಕಣ್ಣುಗಳಿಗೆ ಕಾಡಿಗೆ ಎಲ್ಲ ಹಚ್ಕೊಂಡು ಹೆಂಗಿದ್ಲು ಅಂದರೆ ನೋಡಿದ್ರೆ ಭಯ ಆಗೋ ಥರ ಇತ್ತು. ನಾನು ಔಟ್ರೈಟ್ಲಿ ರಿಜೆಕ್ಟ್ ಮಾಡಿದೆ, ಒಳಗಡೆ ಬಿಡಲ್ಲ, ಆಚೆ ಹೋಗಿ ಅಂತ ಕಳಿಸ್ಕೊಟ್ಟೆ ಅಂತ. ಇವ್ರು ಹೇಳೋದು, ಎಷ್ಟೊಂದು ಥೆರಪಿಗಳವ್ರನ್ನ ಕರ್ಕೊಂಡು ಬಂದ್ವಿ, ಆಕೆಗೆ ಇಷ್ಟನೇ ಇರಲಿಲ್ಲ ಯಾರ ಹತ್ರ ಥೆರಪಿ ಮಾಡಿಸೋದು. ಬಾಬಾ ಸಾಹೇಬ್ರನ್ನ ಸಾಯಿಸಬೇಕು ಅಂತ ನಿಶ್ಚಯ ಮಾಡಿದ್ರು ಅಂದರೆ ಯಾರು ಒಪ್ಪಕ್ಕೆ ಸಾಧ್ಯ ಅದನ್ನು? ಫ್ರಾನ್ಸಿಂದ ಒಬ್ಬ ಡಾಕ್ಟರ್ ಬಂದಿರ್ತಾರೆ, ಡಾಕ್ಟರ್ ಫ್ರ್ಯಾಂಕ್, ಐ ಡೋಂಟ್ ರಿಮೆಂಬರ್ ಹರ್ ನೇಮ್, ಮೇಡಮ್ ಬ್ಯಾಸ್ಟೀನ್. ಮೇಡಮ್ ಬ್ಯಾಸ್ಟೀನ್ ಬಂದಿದ್ದಾಗ ಮೇಡಮ್ ಬ್ಯಾಸ್ಟೀನ್ ಹೇಳ್ತಾರೆ, ನಾನು ಕ್ಷಕಿರಣಗಳಿಂದ ಬಾಬಾ ಸಾಹೇಬರ ಮೇಲೆ ಒಂದು ಪ್ರಯೋಗ ಮಾಡ್ತೀನಿ, ಅದರಿಂದ ಗುಣಪಡಿಸ್ಬೋದು ಅಂತ. ಪ್ರಯೋಗ ಮಾಡ್ತೀನಿ, ಕಷ್ಟಪಟ್ಕೊಂಡು ಜೀವದಿಂದ ಉಳಿಸ್ಕೊಂಡು ಬಂದಿರೋ ವ್ಯಕ್ತಿ ಮೇಲೆ ನಿಮಗೆ ಪ್ರಯೋಗ ಮಾಡಲಿಕ್ಕೆ ಒಂದು ಅವಕಾಶ ಕೊಡ್ಲಿಕ್ಕೆ ಹೆಂಗೆ ಸಾಧ್ಯ? ಆಕೆ ಹೇಳ್ತಾಳೆ, ಪ್ರಯೋಗ ಮಾಡ್ಲಿಕ್ಕೆ ಬಿಡೋದಿರಲಿ, ಗೇಟ್ ಒಳಗೆ ಎಂಟ್ರಿ ಕೊಡಲ್ಲ ನಿಮ್ಮನ್ನು ನಾನು, ಮೊದಲು ಹೋಗಿ ಇಲ್ಲಿಂದ ಅಂತ. ಆಕೆ ಹೋಗ್ಬೇಕಾದ್ರೆ ಹೇಳ್ತಾಳೆ, ಇದರಿಂದ ಗುಣ ಆಗೋ ಚಾನ್ಸಸ್ ಇತ್ತು, ನೀನು ಕೊಡಲಿಲ್ಲ ಅಂತಂದರೆ ಬಾಬಾ ಸಾಹೇಬರಿಗೆ ಏನಾದರೂ ಆದರೆ ನೀನೇ ಕಾರಣ ಅದಕ್ಕೆ ಅಂತ. ಅದನ್ನೆಲ್ಲ ಇವರು ದಾಖಲು ಮಾಡ್ತಾರೆ. ಆಮೇಲೆ ಇದೆಲ್ಲ ಮಾಡಲಿಲ್ಲ, ಇದರ ಅರ್ಥ ಏನು ಅಂತಂದರೆ ಸಾಯಿಸಬೇಕು ಅಂತ ಆಕೆ ಡಿಸೈಡ್ ಮಾಡಿಬಿಟ್ಟಿದ್ಲು ಅಂತ ಅವ್ರು ಕೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕೇಳ್ತಾರೆ, ಅವ್ರದ್ದು ಆರೋಪ ಏನಿದೆ ಅಂತಂದರೆ, ಮಾಳವಣ್ಕರ್ರೇ ಯಾಕೆ ಟ್ರೀಟ್ ಮಾಡಬೇಕಿತ್ತು? ಸಾಯಿಸಬೇಕು ಅನ್ನೋ ಕಾರಣ ಇದ್ದಿದ್ದರಿಂದಲೇ ಮಾಳವಣ್ಕರ್ರು ಮತ್ತು ಇವ್ರ ಜೊತೆ ಸೇರ್ಕೊಂಡು ಟ್ರೀಟ್ ಮಾಡಿದ್ರು ಅಂತ ನಾನು ಏನು ಹೇಳೋದು ಇದಕ್ಕೆಲ್ಲ ಆರೋಪಕ್ಕೆ? ಪಾಪ ಮಾಯಿ ಬದುಕಿದ್ದಾಗ ಇದಕ್ಕೆಲ್ಲ ಆರೋಪಕ್ಕೆ ಉತ್ತರ ಹೆಂಗೆ ಕೊಡೋದು ಅಂತ ಆಕೆಗೂ ಗೊತ್ತಾಗ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಗೊತ್ತಿರಲಿ, ಬಾಬಾ ಸಾಹೇಬರು ಮದುವೆ ಆಗುವಾಗ ಒಂದು ಸುದೀರ್ಘವಾದ ಪತ್ರ ಬರೆದಿದ್ರಲ್ಲ, ಪ್ರಪೋಸಲ್ ಮಾಡುವಾಗ, ಆ ಪತ್ರದಲ್ಲಿ 3 ವಿಚಾರಗಳನ್ನು ಬರೆದಿದ್ರು. ನಿನ್ನನ್ನೇ ಯಾಕೆ ಆರಿಸ್ಕೊಳ್ತಿದ್ದೀನಿ ನಾನು, ಯಾಕೆ ನೀನೇ ಬೇಕು ಅಂತ. ಮೊದಲನೇದು, ನನಗೆ ಒಬ್ಬರು ಮೆಡಿಕಲ್ ಪ್ರಾಕ್ಟೀಷ್ನರೇ ಹೆಂಡತಿಯಾಗಬೇಕು. ಬಿಕಾಸ್ ನನಗೆ ರೆಗ್ಯುಲರ್ ಇನ್ಸುಲಿನ್ ಕೊಡಬೇಕಾಗತ್ತೆ, ನನಗೆ ಡಯಟ್ ಮೇಂಟೈನ್ ಮಾಡಬೇಕಾಗತ್ತೆ. ರೆಗ್ಯುಲರ್ ಪ್ರಾಕ್ಟೀಷ್ನರ್ ಯಾರು ಮಾಡ್ತಿರ್ತಾರೋ ಅಂಥವರೇ ಬೇಕು, ಅದಕ್ಕೆ ನೀನು ಸೂಟ್ ಆಗ್ತೀಯಾ. ಎರಡನೇದು, ನನ್ನ ಜೊತೆ ಬದುಕು ನಡೆಸಲಿಕ್ಕೆ ಒಬ್ಬರಿಗೆ ವೆಲ್ ಎಜುಕೇಟೆಡ್ ಬೇಕು, ನಂದು ಅನೇಕ ಸಂಗತಿಗಳ ಚರ್ಚೆಗೆ ಬೇಕು, ನೀನು ಸೂಟ್ ಆಗ್ತೀಯಾ ಇದಕ್ಕೆ. ಮೂರನೇದು ಹೇಳ್ತಾರೆ, ನನಗೆ ಊಟ ಅಡುಗೆ ಚೆನ್ನಾಗಿ ಮಾಡಿ ಹಾಕ್ಲಿಕ್ಕೆ ಒಬ್ಬ ಒಳ್ಳೆ ಕುಕ್ ಬೇಕು, ಆ್ಯಂಡ್ ಯು ಕುಕ್ ವೆರಿ ವೆಲ್. ನನ್ನ 3 ಕ್ರೈಟೀರಿಯಾಗಿ ನೀನು ಸೂಟ್ ಆಗ್ತೀಯಾ, ಅದಕ್ಕೋಸ್ಕರ ನೀನು ನಾನು ಮದುವೆ ಆಗಬೇಕು ಅಂತಿದ್ದೀನಿ ಅಂತ ಸವಿತಾ ಅಂಬೇಡ್ಕರ್ಗೆ ಬರೆದಿರುವಂಥ ಪತ್ರ ಇವತ್ತಿಗೂ ಸಿಗುತ್ತೆ, ಇವತ್ತಿಗೂ ಅದು ಪಬ್ಲಿಷ್ ಆಗಿರುವಂಥದ್ದು ಸಿಗುತ್ತೆ. ಆದರೆ ಇವರುಗಳೆಲ್ಲ ಮಾತೆತ್ತಿದ್ರೆ ಹಿಂಗೆ ಮಾತಾಡ್ತಾರೆ. ನೆಕ್ಸ್ಟು ಅವ್ರ ಮೇಲೆ ಇರುವಂಥ ಆರೋಪ ಏನು ಅಂತಂದರೆ, ಮಾತೆತ್ತಿದ್ರೆ ಬಾಬಾ ಸಾಹೇಬರು ಸವಿತಾ ಅಂಬೇಡ್ಕರ್ ಮೇಲೆ ಶೌಟ್ ಮಾಡ್ತಿದ್ರು, ಕೂಗಾಡ್ತಾ ಇದ್ರು, ಅವ್ರನ್ನ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ. ಹಾಗಿದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಸವಿತಾ ಅಂಬೇಡ್ಕರ್ ಗ್ರೇಟು.
ದಿನ ಬೆಳಗಾದರೆ ಬೈಸ್ಕೊಂಡು ಈ ವಯಸ್ಸಾದವ್ರ ಜೊತೆ ಯಾಕೆ ಇರಬೇಕಿತ್ತು ಅನ್ನೋ ಪ್ರಶ್ನೆ ಕೇಳಿದರೆ, ಡೋಂಟ್ ಯು ಥಿಂಕ್ ಶಿ ಈಸ್ ಗ್ರೇಟ್? ಸವಿತಾ ಅಂಬೇಡ್ಕರ್ ತಮ್ಮ ಪುಸ್ತಕದಲ್ಲಿ ಎಲ್ಲೂ ಹೇಳಲ್ಲ ರೀ. ಆದರೆ ಸವಿತಾ ಅಂಬೇಡ್ಕರ್ಗೆ ಬಹಳ ಹತ್ತಿರದಲ್ಲಿದ್ದಂಥ ವಿಜಯ್ ಸರ್ವಾಡೆ ಒಂದು ಮಾತನ್ನು ಹೇಳ್ತಾರೆ. ವಾಸ್ ಲಿಸ್ನಿಂಗ್ ಟು ಈಸ್ ವಿಡಿಯೋ, ಕೇಳಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನಂಗೆ ಬೆಳಗ್ಗೆ. ಆತ ಹೇಳ್ತಾನೆ, ಏನು ಅನ್ಕೊಂಡಿದ್ದೀರಾ ನೀವು ಸವಿತಾ ಅಂಬೇಡ್ಕರ್ ಅಂದರೆ? ಆಕೆ ನೋಡ್ಲಿಕ್ಕೆ ಎಷ್ಟು ಸ್ಫುರದ್ದೂಪಿಯಾಗಿದ್ದು, ಎಷ್ಟು ಸೌಂದರ್ಯವತಿಯಾಗಿದ್ಲು ಅಂತಂದರೆ, ಆ ಏಜ್ ಆದಮೇಲೆ ನನ್ನ ಮನೆಗೆ ಬರ್ತಿದ್ರು ಆಕೆ. ನನ್ನ ಮನೆ ವರಾಂಡದಲ್ಲಿ ಕೂತಾಗ ನಾನು ಹೀಗೆ ನೋಡಿದಾಗ, ಅವಳ ಮುಖದ ತೇಜಸ್ಸು ನೋಡಿದಾಗ, ಒಬ್ಬೊಬ್ಬ ಯೌವನದಲ್ಲಿ ಹೆಣ್ಮಗಳು ಹೆಂಗಿದ್ದಿರ್ಬೋದಪ್ಪ ಅಂತ ಅನ್ನಿಸ್ತಿತ್ತು ನನಗೆ. ಅಷ್ಟು ಚೆನ್ನಾಗಿದ್ಲು ಅವಳು. ಆಕೆ ತನಗಿಂತ 18 ವರ್ಷ ದೊಡ್ಡವರಾಗಿರುವಂಥ ಒಬ್ಬ ವ್ಯಕ್ತಿನ ಮದುವೆ ಯಾಕಾದರೂ ಆಗಬೇಕಿತ್ತು? ಮೊದಲನೇ ಪ್ರಶ್ನೆ. ಇದನ್ನು ಯಾವತ್ತೂ ಆಕೆ ಕೇಳಲಿಲ್ಲ. ಆಕೆಯ ಪುಸ್ತಕದಲ್ಲಿ ಎಲ್ಲಾದರೂ ಬಂದಿರುತ್ತಾ ಈ ಥರದೊಂದು ಮಾತು ಅಂತ ಕೇಳಿದ್ರೆ ಎಲ್ಲೂ ಬಂದಿಲ್ಲ. ಆಕೆ ಭಾಳ ಶ್ರದ್ಧೆಯಿಂದ ಬಾಬಾ ಸಾಹೇಬರನ್ನ ಮದುವೆ ಆಗಿದ್ದಾರೆ. ಎರಡನೇದು, ಆವತ್ತಿನ ದಿನಗಳಲ್ಲಿ ಕ್ವಾಲಿಫಿಕೇಷನ್ನ ದೃಷ್ಟಿಯಿಂದ ಒಂದು ಹೆಣ್ಣು ಮಗಳು MBBS ಮಾಡೋದು ತಮಾಷೆಯ ಸಂಗತಿ ಅಲ್ಲ. 1937ನಲ್ಲಿ ಗ್ರ್ಯಾಂಟ್ ಕಾಲೇಜ್ನಿಂದ MBBS ಡಿಗ್ರಿ ತೆಗೆದುಕೊಳ್ಳೋದು ತಮಾಷೆಯ ಸಂಗತಿ ಆಗಿರಲಿಲ್ಲ. ಸವಿತಾ ಅಂಬೇಡ್ಕರ್ MBBS ಡಿಗ್ರಿ ತಗೊಂಡಿದ್ರು. ಆಕೆ ಹೈ ಕಾಸ್ಟಿಗೆ ಸೇರಿದವರು. ಆಕೆ ಸಾರಸ್ವತ್ ಬ್ರಾಹ್ಮಣ್ ಕಮ್ಯುನಿಟಿಗೆ ಸೇರಿದಂಥವ್ರು. ಆಕೆ ಈ ಥರದೊಂದು ಮದುವೆ ಆಗಲಿಕ್ಕೆ ಒಂದು ಸವಾಲನ್ನು ಸ್ವೀಕಾರ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ. ಮತ್ತು ಎಲ್ಲಕ್ಕಿಂತ ಹೆಚ್ಚು ಆಕೆಗೆ ಚೆನ್ನಾಗಿ ಗೊತ್ತಿತ್ತು, ನಾನು ಯಾರನ್ನು ಮದುವೆ ಆಗಲಿಕ್ಕೆ ಹೊರಟಿದ್ದೀನೋ ಆತ ಜೀತಾ ಜಾಗ್ತಾ ರೋಗಗಳ ಆಗರವಾಗಿದ್ದಾನೆ. ಆತನಿಗೆ ಡಯಾಬಿಟಿಸ್ ಇದೆ, ಆತನಿಗೆ ಹೈ BP ಇದೆ, ಆತನಿಗೆ ಅವನಿಗೆ ನರಗಳ ಪ್ರಾಬ್ಲಮ್ ಇದೆ. ಎಲ್ಲ ಗೊತ್ತಿದ್ದಾಗಲೂ ಕೂಡ ಯಾಕೆ ಮದುವೆ ಆಗಬೇಕಾಗಿತ್ತು? ಇದು ಪ್ರಶ್ನೆ. ಸೊ ಇಷ್ಟೆಲ್ಲ ಮಾತನಾಡೋರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬರು ತನ್ನ ಮಗನಿಗೆ ಮದುವೆ ಮಾಡಿಸ್ಬೇಕಾದಾಗ ಈಕೇನು ಕೇಳ್ತಾರೆ, ನಿಮ್ಮ ಪರಿವಾರದಲ್ಲಿ ಯಾರಾದರೂ ಹುಡುಗಿ ಇದ್ದಾರಾ? ಈಕೆಯನ್ನು ಕಂಡ್ರೆ ಉರ್ಕೊಂಡು ಕೋಪಿಸ್ಕೊಂಡು ಕೂಗಾಡ್ಕೊಂಡು ಇದ್ರು ಅಂತ ಆದರೆ, ನಿನ್ನ ಪರಿವಾರದ್ದೇ ಇನ್ನೊಂದು ಹುಡುಗಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಯಾಕೆ ಕೇಳ್ತಿದ್ರು? ಪ್ರಶ್ನೆ ನಾವು ಯೋಚನೆ ಮಾಡಬೇಕಾಗಿರುವಂಥ ಸಂಗತಿ ಅಂತ. ಇನ್ನೊಂದು ಆರೋಪ ಆಕೆ ಮೇಲಿದೆ, ಆಕೆಯಿಂದಾಗಿ ಬುದ್ಧಿಸಮ್ನ ಬಾಬಾ ಸಾಹೇಬರ ಆಲೋಚನೆಗೆ ತೊಂದರೆ ಬಂತು. ಬಹಳ ಲೇಟಾಗಿ ಬಾಬಾ ಸಾಹೇಬರು ಕನ್ವರ್ಟ್ ಆಗಬೇಕು ಅಂತ ಬಂತು ಅಂತ. ಆದರೆ ಭಾಳ ಜನರಿಗೆ ಗೊತ್ತಿಲ್ಲ, ಬಾಬಾ ಸಾಹೇಬರು ಎಲೆಕ್ಷನ್ ಸೋತ ಮೇಲೆ ಬುದ್ಧಿಸಮ್ ಕಡೆಗೆ ಅವರ ಗಮನವನ್ನು ಹೆಚ್ಚು ತಿರುಗಿಸುವಂತೆ ಮಾಡಿದ್ದು ಸವಿತಾ ಅಂಬೇಡ್ಕರ್ರೇ. ಇನ್ನೂ ಭಾಳ ಜನರಿಗೆ ಗೊತ್ತಿಲ್ಲ ಅಂತಂದರೆ ಏನು ಅಂತಂದರೆ, ಆಕೆ ಬುದ್ಧಿಸಮ್ನ ಬಗ್ಗೆ ಎಷ್ಟು ಓದ್ಕೊಂಡಿದ್ರು ಅಂತಂದರೆ, ಒಂದು ಪಾಲಿ ಡಿಕ್ಷನರಿಯನ್ನು, ಬುದ್ಧಿಸಮ್ನ ಸಾಹಿತ್ಯವನ್ನು ಓದಲಿಕ್ಕೆ ಅನುಕೂಲವಾಗಲಿ ಅಂತ ಡಿಕ್ಷನರಿ ಮಾಡಬೇಕು ಅಂತ ಬಾಬಾ ಸಾಹೇಬರು ನಿಶ್ಚಯ ಮಾಡಿದರು. ಆ ಡಿಕ್ಷನರಿಯ ಮ್ಯಾನುಸ್ಕ್ರಿಪ್ಟ್ ಈಗಲೂ ಅವೈಲಬಲ್. ಆ ಮ್ಯಾನುಸ್ಕ್ರಿಪ್ಟ್ನ ಮೊದಲನೇ ಸಾಲು ಮಾತ್ರ ಬಾಬಾ ಸಾಹೇಬರು ಬರೆದಿರೋದು, ಡಿಕ್ಷನರಿ ಹೀಗೆ ಬರಬೇಕು ಅಂತ. ಉಳಿದಿದ್ದ ಇಡೀ ಡಿಕ್ಷನರಿಯನ್ನು, ಪಾಲಿಯ ಡಿಕ್ಷನರಿಯನ್ನು ರೂಪಿಸಿದ್ದೇ ಸವಿತಾ ಅಂಬೇಡ್ಕರ್. ಬುದ್ಧಿಸಮ್ನ ಬಗ್ಗೆ ಆಕೆಗೆ ಆಸಕ್ತಿ ಇಲ್ಲ ಅಂತ ಹೆಂಗೆ ಹೇಳ್ತಾರ್ರಿ ಇವರು? ಭಾಳ ಜನರಿಗೆ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೆ ಈ ಪುಸ್ತಕ ಓದುವವರೆಗೂ 1956ನಲ್ಲಿ ಬಾಬಾ ಸಾಹೇಬರು ಕನ್ವರ್ಟ್ ಆಗಿದ್ದೇ ಅದು ಮೊದಲನೇ ಬಾರಿಗೆ ಅಂತ. ಆದರೆ ಬಾಬಾ ಸಾಹೇಬರು 1950 ಮೇ ಅವರು ದೆಹಲಿಯ ಬಿರ್ಲಾ ಬುದ್ಧ ವಿಹಾರದಲ್ಲಿ ಬಂತೆ ಆರ್ಯವಂಶ ಅವರ ಎದುರುಗಡೆ ಗಂಡ ಹೆಂಡತಿ ಇಬ್ಬರು ಕನ್ವರ್ಟ್ ಆಗಿದ್ರು ಅಂತ ಆಕೆ ಬರೀತಾರೆ. ಇದನ್ನ ಮಹಾಸ್ತವಿರ ಭವಂತ ಆನಂದ ಕೌಸಲ್ಯಾಯನವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಹೇಳಿದ್ದಾರೆ ಅಂತ ಕೂಡ ಆಕೆ ದಾಖಲು ಮಾಡ್ತಾರೆ. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತಂದರೆ, ಬಾಬಾ ಸಾಹೇಬರನ್ನ 1950ಯಲ್ಲಿ ಕನ್ವರ್ಟ್ ಮಾಡಿಸ್ಲಿಕ್ಕೆ ಆಕೆ ಪ್ರೇರಣೆ ಕೊಡಬೇಕಾದ್ರೆ ಏನು ಹೇಳ್ತಾಳೆ ಗೊತ್ತಾ? ಇಂಟರ್ನ್ಯಾಷನಲ್ ಕಾನ್ಫರೆನ್ಸಿಗೆಲ್ಲ ನಿಮ್ಮನ್ನು ಕರೀತಾರೆ ಬುದ್ಧನ ಬಗ್ಗೆ ಮಾತಾಡಲಿಕ್ಕೆ. ನೀವು ಬುದ್ಧ ಮತವನ್ನು ಸ್ವೀಕರಿಸದೆ ಹಾಗೆ ಮಾತಾಡಿದ್ರೆ ಅದಕ್ಕೆ ತೂಕ ಇರೋದಿಲ್ಲ. ನೀವು ಅಲ್ಲಿಗೆಲ್ಲ ಹೋಗಬೇಕಾದಾಗ ನೀವು ಬುದ್ಧನ ಕಡೆಯವರಾಗಿಯೇ ಮಾತನಾಡಬೇಕು ಅಂತ ಹೇಳಿ ಕನ್ವರ್ಟ್ ಮಾಡಿಸಿದ್ದು ನಾನೇ, ನನ್ನ ಹತ್ರ ಮಾತ್ರ ಇರುವ ದಾಖಲೆ ಇದು ಅಂತ. ಆ್ಯಂಡ್ ಇಟ್ ಈಸ್ ಬೀನ್ ವೆರಿಫೈಡ್. ಹೆಂಗಿದೆ ನೋಡಿ, ಆರೋಪಗಳನ್ನು ಸುಮ್ಮನೆ ಮಾಡಿಬಿಡೋದು ಅಂತ. ಆಕೆಗೆ ಬುದ್ಧಿಸಮ್ನ ಬಗ್ಗೆ ಪ್ರೀತಿ ಇರಲಿಲ್ಲ ಅಂತ ಹೇಳೋರಿಗೆ ಗೊತ್ತಿಲ್ಲ. ಬಾಬಾ ಸಾಹೇಬರಿಗೆ ಸೋತ ನಂತರ, ಎಲೆಕ್ಷನ್ ಸೋತ ನಂತರ ನಿದ್ದೆ ಬರದೆ ಹೋದಾಗ ಸುತ್ತಮುತ್ತ ತ್ರಿಪಿಟಕಗಳನ್ನು ಓದಿ ಈಕೆನೇ ಮಲಗಿಸ್ತಾ ಇದ್ರು. ಬಾಬಾ ಸಾಹೇಬರ ಕನ್ವರ್ಷನ್ 1956ನಲ್ಲಿ ನಡೆಯುವಾಗ ಬಾಬಾ ಸಾಹೇಬರ ಪೊಲಿಟಿಕಲ್ ಹೇರ್ಸ್ ಅಂತ ಗುರುತಿಸ್ಕೊಳ್ತಾ ಇದ್ದಂಥ ಎಲ್ಲ ಲೀಡರ್ಗಳು ನಾಗಪುರಕ್ಕೆ ಬಾಬಾ ಸಾಹೇಬರನ್ನೊಂದು ಹೋಟೆಲ್ನಲ್ಲಿ ಕೂರಿಸ್ಕೊಂಡು ಏನು ಹೇಳಿದ್ರಂತೆ ಗೊತ್ತಾ? ಬಾಬಾ ಸಾಹೇಬ್ರೆ, ಮುಂದಿನ ವರ್ಷ ಎಲೆಕ್ಷನ್ ಇದೆ, ನೀವೀಗ ಕನ್ವರ್ಟ್ ಆಗಿಬಿಟ್ರೆ ನಮ್ಮ ಕತೆ ಏನಾಗಬೇಕು? ಎಲೆಕ್ಷನ್ನಲ್ಲಿ ನಾವು ದಲಿತರಾಗಿ ಫೈಟ್ ಮಾಡಬೇಕೋ ಬುದ್ಧನ ಕಡೆಯವರಾಗಿ ಫೈಟ್ ಮಾಡಬೇಕೋ ಭಾಳ ಕಷ್ಟ ಆಗ್ಬಿಡುತ್ತೆ, ಪೋಸ್ಟ್ಪೋನ್ ಮಾಡಿ.
ಆದರೆ ಬಾಬಾ ಸಾಹೇಬರು ಸಾಧ್ಯ ಇಲ್ಲ ಅಂತ, ನಾನು ಹಾಗೇ ಆಗ್ತೀನಿ ಕಂಡ್ರೋ ನನ್ನ ಜೊತೆ ಬರೋರು ಬರಲಿ ಅಂತ. ಅದಕ್ಕೆ ಅವ್ರು ಏನು ಪ್ರಶ್ನೆ ಕೇಳ್ತಾರಂತೆ ಗೊತ್ತಾ, ಕೂತಿದ್ದವರು ಇದನ್ನು ದೇಜಗ್ ಅವರು ಭಾಳ ಚೆನ್ನಾಗಿ ಬರೀತಾರೆ. ಏನು ನೀವು ಆಗ್ಬಿಟ್ರೆ ನಿಮ್ಮಿಂದ ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೀರಾ? ಸವಿತಾ ಅಂಬೇಡ್ಕರ್ ಕೇಳಿದ್ದಲ್ಲ, ದಲಿತ ವರ್ಗಕ್ಕೆ ಸೇರಿದ ಬಾಬಾ ಸಾಹೇಬರ ಅನುಯಾಯಿಗಳೇ ಕೇಳಿದ ಪ್ರಶ್ನೆ. ನೀವು ಆಗ್ಬಿಡ್ತೀರಾ ಅಂತಂದರೆ ನಿಮ್ಮಿಂದ ಎಲ್ಲರೂ ಬಂದ್ಬಿಡ್ತಾರಾ? ಬಾಬಾ ಸಾಹೇಬ್ರು ಹೇಳ್ತಾರೆ, ಅದನ್ನು ಯೋಚಿಸ್ಕೊಂಡೇ ಇಷ್ಟು ದಿನ ವಿಳಂಬ ಮಾಡಿದ್ದು ಕಣ. ಯಾರು ಬರಲಿ ಬರದೇ ಇರಲಿ, ನಾನು ಮಾತ್ರ ಧ್ಯೇಯದಿಂದ ವಿಮುಖನಾಗಲಾರೆ. ಅದು ನನ್ನ ಕೊನೆಯ ಬಯಕೆ. ಇಷ್ಟವಿದ್ದವರು ಬರಲಿ, ಉಳಿದಿದ್ದವರು ತಮಗೆ ಬೇಕಾದ ಕಡೆಗೆ ಹೋಗಲಿ ಅಂತ ಬಾಬಾ ಸಾಹೇಬರು ಖಡಕ್ಕಾಗಿ ನುಡಿದ್ರು ಅಂತ. ಆಕೆದ ರೋಲ್ ಏನಿದರಲ್ಲಿ? ಉತ್ತರ ಇಲ್ಲ ಯಾರ ಹತ್ರಲ್ಲೂ. ಸರಿ, ಇಷ್ಟಕ್ಕೂ ವಿರೋಧಿಸಿದವ್ರು ಯಾರು ಅಂತಂದರೆ ಬಾಪು ಸಾಹೇಬ್ ಕಾಂಬ್ಳೆ. ಸದನದಲ್ಲಿ ಪ್ರಶ್ನೆ ಎತ್ತಿದವರು. ಒಂದು 30 ವರ್ಷಗಳ ನಂತರ ಸದನದಲ್ಲಿ ಪ್ರಶ್ನೆ ಎತ್ತೆಲ್ಲ ಗಲಾಟೆ ಮಾಡಿದವರು ಬಾಪು ಸಾಹೇಬ್ ಕಾಂಬ್ಳೆ ಅಂತ, ಬಾಬಾ ಸಾಹೇಬರ ಅನುಯಾಯಿ. 30 ವರ್ಷಗಳ ನಂತರ ವಿಜಯ್ ಸರ್ವಾಡೆ ಅವ್ರನ್ನ ಎದುರುಗಡೆ ಕೂರಿಸ್ಕೊಂಡು ಒಂದು ಪ್ರಶ್ನೆ ಕೇಳ್ತಾರೆ. ಇವತ್ತಿಗೂ ನಿಮಗೆ ಮಾಯಿ ಸಾಹೇಬರೇ ಕೊಂದಿದ್ದು ಅನ್ನುವಂಥ ಅನುಮಾನ ಇದೆಯಾ? 30 ವರ್ಷದ ಹಿಂದೆ ಸದನದಲ್ಲಿ ಈ ಪ್ರಶ್ನೆಗಳನ್ನೆಲ್ಲ ಎತ್ತಿ ಇಡೀ ದೇಶದಲ್ಲಿ ಅನುಮಾನದ ಬೀಜ ಹುಟ್ಟಾಕಿದ ಕಾಂಬ್ಳೆಯವರು ಅವ್ರು ಕೇಳಿದಾಗ ಎರಡೂ ಕೈಗಳನ್ನು ಅಲುಗಾಡಿಸಿ ಹೇಳ್ತಾರಂತೆ, ಇಲ್ಲಪ್ಪ ನನಗೆ ಯಾವತ್ತಿಗೂ ಅನುಮಾನ ಇರಲಿಲ್ಲ. 30 ವರ್ಷದ ನಂತರ ಹೇಳಿದ್ರಿ ಏನು ಉಪಯೋಗ? ಯಾವತ್ತಿಗೂ ಅನುಮಾನ ಇರಲಿಲ್ಲ. ಆದರೆ ಈ ಇನ್ವೆಸ್ಟಿಗೇಷನ್ ಏನು ನಡೀತು, ಹೇಗೆ ನಡೀತು ಅನ್ನೋದರ ಟೋಟಲ್ ಡೀಟೇಲ್ ಸಮಾಜದ ಮುಂದೆ ಇಡ್ಲಿ ಅಂತ ನಾನು ಅವತ್ತು ಗಲಾಟೆ ಮಾಡಿದ್ದೆ ಅಷ್ಟೇ ಅಂತ. ಬಟ್ ಅದರ ಪ್ರಭಾವ ಏನು ಸಮಾಜದಲ್ಲಿ? ಇದನ್ನು ವಿರೋಧಿಸಿದ ಮತ್ತೊಬ್ಬ ವ್ಯಕ್ತಿ ಶಂಕರಾನಂದ ಶಾಸ್ತ್ರಿ. ದಲಿತ್ ವಾಯ್ಸ್ ಪತ್ರಿಕೆಯಲ್ಲಿ ಅನೇಕ ಲೇಖನಗಳನ್ನು ಅವರು ಬರಿತಾ ಇದ್ರು. ಅವರ ಪ್ರಕಾರ ಏನು ಅಂತಂದರೆ, ಮಾಯಿ ಸಾಹೇಬರು ಸಿಕ್ಕಾಪಟ್ಟೆ ದುಡ್ಡು ಮಾಡಿಬಿಟ್ಟಿದ್ರು, ಆ ದುಡ್ಡನ್ನು ಅಲ್ಮರದಲ್ಲಿ ಇಟ್ಟಿದ್ದಾರೆ ಅಂತ ಅವ್ರಿಗಿತ್ತು. ಅಲ್ಮರದಲ್ಲಿ ದುಡ್ಡು ಸಿಗಲಿಲ್ಲ ಅಂತಂದಾಗ ಅವರು ಫ್ರಸ್ಟ್ರೇಟ್ ಆಗ್ಬಿಟ್ರು. ಎಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಅವರು ಅಂತಂದರೆ, ಮಾಯಿ ಸಾಹೇಬರು ಒಂದು ಕಡೆ ಹೇಳ್ಕೊಂಡಿದ್ರು, ನನಗೆ ನನ್ನ ಆತ್ಮೀಯರು ಕೆಲವರು ಎಚ್ಚರಿಕೆ ಕೊಟ್ಟಿದ್ದರು, ಬಾಬಾ ಸಾಹೇಬರು ತೀರ್ಕೊಂಡ ನಂತರ ನಿಮ್ಮನ್ನು ಜೀವಂತ ಕೊಂದು ಬಿಡಬೇಕು ಅಂತ ಕೆಲವರು ಪ್ರಯತ್ನ ಪಡ್ತಿದ್ದಾರೆ, ಹುಷಾರಾಗಿರಿ ಅಂತ. ಅದಕ್ಕೆ ಆನಂತರದ ದಿನಗಳಲ್ಲಿ ಶಂಕರಾನಂದರನ್ನ ಮಾತಾಡಿಸ್ತಾ ಯಾರೋ ಒಬ್ಬರು ಕೇಳಿದರು, ಹಾಗೇನಾದರೂ ಇತ್ತ ಅಂದರೆ, ಹೌದು ನನ್ನ ತಲೆಗೆ ಆ ಹಂತದಲ್ಲಿ ಈ ಥರದೊಂದು ಐಡಿಯಾ ಬಂದುಬಿಟ್ಟಿತ್ತು. ಜೊತೆ ಇದ್ದವರೆಲ್ಲ ಸಮಾಧಾನ ಮಾಡಿ ನನ್ನನ್ನು, ನೀನಾದರೂ ಹಂಗೆ ಮಾಡಿದರೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನು ಅಂತಂದಮೇಲೆ ನಾನು ಬಾಯಿ ಮುಚ್ಕೊಂಡು ಇರಬೇಕಾಯ್ತು, ಇಲ್ಲದೆ ಹೋದರೆ ನಾನು ಕೊಂದೇ ಬಿಡ್ತಿದ್ದೆ ಅನ್ನೋ ಥರ ಅವ್ರು ಹೇಳ್ತಾರೆ. ಬಾಬಾ ಸಾಹೇಬರಿಗೂ ಮಾಯಿ ಸಾಹೇಬರಿಗೂ ಇರೋ ಸಂಬಂಧ ಅವರಿಗಿಂತ ಚೆನ್ನಾಗಿ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೂ. ಯಾಕೆ ಅಂತಂದರೆ, ಬಾಬಾ ಸಾಹೇಬರು ಮಾಯಿ ಸಾಹೇಬರನ್ನ ಪ್ರಪೋಸಲ್ ಮಾಡಿ ಬರೆದ ಮೊದಲ ಪತ್ರವನ್ನು ಮುಂಬೈಗೆ ಬಂದು ಕೈಗೆ ಕೊಟ್ಟಂಥವರೇ ಶಂಕರಾನಂದರು. ಅಂದರೆ ಮಾಯಿ ಸಾಹೇಬರು ತಾನೇ ಹಿಂದೆ ಬಿದ್ದು ಮದುವೆ ಆದವರಲ್ಲ, ಬಾಬಾ ಸಾಹೇಬರೇ ಹಿಂದೆ ಬಿದ್ದು ಮದುವೆ ಆದವರು ಅಂತ ಅವ್ರಿಗೆ ಗೊತ್ತಿರಬೇಕಿತ್ತು. ಬಟ್ ಗೊತ್ತಾಗಲಿಲ್ಲ. ನಾನಕ್ ಚಂದ್ ರತ್ತು, ಯಾರು ಬಾಬಾ ಸಾಹೇಬರ ಆಪ್ತ ಕಾರ್ಯದರ್ಶಿ ಅಂತ ಇದ್ದುಕೊಂಡು ಎಲ್ಲ ಲೇಖನಗಳನ್ನು ಬರೆದಿದ್ರು, ನಾನಕ್ ಚಂದ್ ರತ್ತು ಮಾತಾಡಿಸಿರ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ಮಾಯಿ ಸಾಹೇಬ್ ಒಂದು ಗುಣ ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ. ನೀವು ಊಹಿಸ್ಲಿಕ್ಕಾಗಲ್ಲ ಏನು ಅಂತ. ನನಗೆ ಏನಾದರೂ ತರಲಿಕ್ಕೆ ಅಂತ ದುಡ್ಡು ಕೊಡ್ತಿದ್ರು, ನಾನು ತೊಗೊಂಡು ಬಂದಮೇಲೆ ಲೆಕ್ಕ ಕೇಳಿ ಚಿಲ್ಲರೆ ವಾಪಸ್ ಇಸ್ಕೊಳ್ತಿದ್ರು, ಅದು ನಂಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ. ಏನು ಹೇಳೋದು? ಯಾಕೆ ಆಕೆ ವಿರುದ್ಧ ನಾನು ಹೇಳಿರ್ಬೋದಾಗಿರುವ ಸಾಧ್ಯತೆ ಅಂತಂದರೆ ಈ ಥರದ ಕಾರಣಗಳಿಗೆ. ನಾನಕ್ ಚಂದ್ರತ್ತು ಎಲ್ಲಿವರೆಗೂ ಹೇಳ್ತಾರೆ ಅಂತಂದರೆ, ಆತ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಆತ ಮಾಯಿ ಸಾಹೇಬರನ್ನ ಮನೆಯಿಂದ ಬಂಗ್ಲೆಯಿಂದ ಆಚೆ ಕಳಿಸಿದ ಮೇಲೆ ತನ್ನ ಮನೇಲಿ ಇಟ್ಕೊಂಡಿದ್ದ. ಮಾಯಿ ಸಾಹೇಬರ ಜಮೀನಿನ ಸಣ್ಣ ಸಣ್ಣ ಪ್ಲಾಟ್ಗಳನ್ನು ಮಾರಾಟ ಮಾಡಿಕೊಡ್ಲಿಕ್ಕೆ ತುಂಬ ಹೆಲ್ಪ್ ಮಾಡಿದವನು. ಮಾಯಿ ಸಾಹೇಬರಿಗೆ ಪತ್ರಗಳನ್ನೆಲ್ಲ ಬರೆದು ಅವ್ರಿಗೆ ಕೊಡ್ತಿದ್ದ. ಮಾಯಿ ಸಾಹೇಬರಿಗೆ ಎಲ್ಲಿವರೆಗೂ ಅಂತಂದರೆ, ಇವನ ತನ್ನ ಮೆಮಾಯರ್ಸನ್ನು ಬರೆದು ಅದನ್ನು ಬಾಬಾ ಸಾಹೇಬರ ಜೀವನ ಚರಿತ್ರೆ ಬರೆದ ಖೈರ್ ಮೋಡೆಯವರಿಗೆ ಮತ್ತು ಕೀರ್ ಅವರಿಗೆ ಕೊಟ್ಟಿದ್ದಾನೆ. ಅದರಲ್ಲಿ ನನ್ನ ಬಗ್ಗೆ ಅನುಮಾನ ಬರುವಂತೆ ಎಲ್ಲ ಘಟನೆಗಳನ್ನು ಬರೆದಿಟ್ಟಿದ್ದಾನೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಮಾಯಿ ಸಾಹೇಬರಿಗೆ ಧನಂಜಯ್ ಕೀರ್ನ ಕಂಡ್ರೆ ಕೋಪ ಇತ್ತು. ನನಗೂ ಮತ್ತು ಬಾಬಾ ಸಾಹೇಬರಿಗೂ ಜಗಳ ಇದೆ ಅಂತ ಆತ ಬರೆದು ಬಿಟ್ಟಿದ್ದಾನೆ ಪುಸ್ತಕದಲ್ಲಿ ಅಂತ. ಆನಂತರ ಒಂದಿನ ಯಾರೋ ಹೇಳಿದರು, ಪುಸ್ತಕದಲ್ಲಿ ಅವ್ನು ಬರೆದಿರೋದಲ್ಲ, ಅದು ಇವನು ಕೊಟ್ಟಿರೋ ದಾಖಲೆಗಳ ಆಧಾರದ ಮೇಲೆ ಅವ್ರು ಬರೆದಿರೋದು ಅಂತ. ಕೋಪ ಬಂದ್ಬಿಡ್ತು ಅವ್ರಿಗೆ. ಅಲ್ಲಿವರೆಗೂ ಇವನು ಖುಷಿಯಾಗಿ ಬರ್ತಿದ್ದ ಇವ್ರ ಮನೆಗೆ. ಇವ್ರ ಬಗ್ಗೆ ಬರೆದು ಕೊಡೋದು ಕೊಟ್ಬಿಟ್ಟು, ಇವ್ರ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಇವ್ರ ಮನೆಗೆ ರೆಗ್ಯುಲರಾಗಿ ಬರ್ತಿದ್ದ. ಗೊತ್ತೇ ಇರಲಿಲ್ಲ ಇವರಿಗೆ. ಇವ್ರು ಆಪ್ತರು ಅದನ್ನು ಹೇಳಿದ ನಂತರ ಒಂದಿನ ಏನು ಮಾಡ್ತಾರೆ ಅವರು, ಮಾಯಿ ಸಾಹೇಬರು ಕೇಳ್ತಾರೆ, ಇದು ಬರೆದು ಕೊಟ್ಟಿದ್ದು ನೀನೇನಾ ಅಂತ. ಬರೆದು ಕೊಟ್ಟಿದ್ದು ಫೈಲನ್ನು ಅವ್ನು ಮುಂದೆ ಎಸೆದ್ರು. ಅವ್ನು ಫಸ್ಟ್ ಇಲ್ಲ ಅಂತ. ಯಾವಾಗ ಫೈಲ್ ನೋಡಿದ್ನೋ ಅವನಿಗೆ ತುಂಬ ಗಾಬರಿ ಆಯಿತು. ಮಾಯಿ ಸಾಹೇಬ್ರು ಹೇಳಿದ್ರು, ಇನ್ನು ಮುಂದೆ ಬರಬೇಡ, ಜಾಗ ಖಾಲಿ ಮಾಡು, ನನ್ನ ಬಾಗಿಲು ಮುಂದೆ ನಿಂತ್ಕೋಬೇಡ ಅಂತ.
ಎಷ್ಟು ಪ್ರೀತಿ ತೋರಿಸಿದ್ರು ಅವನಿಗೆ ಅಂತಂದರೆ, ಬಾಬಾ ಸಾಹೇಬರು ಉಪಯೋಗಿಸಿದ ವಸ್ತುಗಳನ್ನು, ಅನೇಕ ಪ್ರಮುಖ ವಸ್ತುಗಳನ್ನೆಲ್ಲ ಅವನಿಗೆ ಕೊಟ್ಟು ಇದು ನಿನ್ನ ಸುಪರ್ದಿಯಲ್ಲಿ ಇರಲಿ ಅಂತ ಬಿಟ್ಕೊಡುವಷ್ಟು ಪ್ರೀತಿ ಇತ್ತು. ಆದರೂ ಅವನು ಮಾಯಿ ಸಾಹೇಬರ ವಿಚಾರಕ್ಕೆ ಬಂದಾಗ ಹಿಂಗಿದ್ದ. ಯಾರೋ ಅವನಿಗೆ ಕೇಳಿದರು, ಸತ್ತ ತಕ್ಷಣ, ಬಾಬಾ ಸಾಹೇಬರು ತೀರ್ಕೊಂಡ ತಕ್ಷಣ ನೀವು ಯಾಕೆ ಪೋಸ್ಟ್ ಮಾರ್ಟಮ್ಗೆ ಪ್ರಯತ್ನ ಪಡಲಿಲ್ಲ? ಹಂಗೆ ಕೇಳಿದ ತಕ್ಷಣ ಆತ ಹೇಳ್ತಾನೆ, ಏನೂ ಉಪಯೋಗ ಇರಲಿಲ್ಲ. ಯಾಕೆ ಅಂತಂದರೆ ಡಾಕ್ಟ್ರ್ ಅಲ್ವಾ, ಹೆಂಗೆ ಸಾಯಿಸಬೇಕು ಅಂತ ಗೊತ್ತಿರುತ್ತೆ ಅವ್ರಿಗೆ, ಪ್ರೂಫ್ ಸಿಗದಂತೆ ಮಾಡೋದು ಹೆಂಗೆ ಅಂತ. ಅವ್ರು ಎಂಥ ಕಾನ್ಸ್ಪಿರಸಿ ಡೆವಲಪ್ ಮಾಡಿದ್ರು ಅಂತಂದರೆ, ಬಾಬಾ ಸಾಹೇಬರಿಗೆ ಇನ್ಸುಲಿನ್ ಡೋಸೇಜ್ ಜಾಸ್ತಿ ಕೊಟ್ಟು ಹಂತ ಹಂತವಾಗಿ ವಿಷವನ್ನು ಉಣಿಸಿ ಅವ್ರನ್ನ ಕೊಲ್ಲೋ ಪ್ಲ್ಯಾನ್ ಮಾಡಿದರು. ಇಲ್ಲದೆ ಹೋದರೆ ಬಾಬಾ ಸಾಹೇಬರು ಸಾಯ್ತಾರೆ ಅಂತ ಯಾರಿಗೂ ಅನಿಸಿರಲಿಲ್ಲ, ಇವರೇ ಕೊಂದಿರೋದು. ಹೀಗಾಗಿ ಇದನ್ನು ಮಾಡಿಯೂ ಉಪಯೋಗ ಇಲ್ಲ ಅಂತ ಶಂಕರಾನಂದರಿಗೆ ಇದೇ ಪ್ರಶ್ನೆ ಕೇಳಿದಾಗ ಶಂಕರಾನಂದರು ಹೇಳಿದರು, ನಾವು ಮಾಡಬೇಕು ಅಂತ ಅಂದ್ಕೊಳ್ಳಿಕ್ಕೆ ನಾವು ದೂರದವರು, ಫ್ಯಾಮಿಲಿಯವರಲ್ಲ. ಯಶವಂತರನ್ನ ಕೇಳಿದಾಗ ಯಶವಂತರು ಹೇಳಿದ್ರಂತೆ ಅದರದ ಅಗತ್ಯ ಏನೂ ಇಲ್ಲ ಅಂತ. ಅಂದರೆ ಎಲ್ರಿಗೂ ಗೊತ್ತಿತ್ತು ಇದರಲ್ಲಿ ಕಾನ್ಸ್ಪಿರಸಿ ಇಲ್ಲ ಅಂತ. ಬಟ್ ಬೇಕಂತ ಕೊನೆಯಲ್ಲಿ ಕಾನ್ಸ್ಪಿರಸಿಯನ್ನು ಡೆವಲಪ್ ಮಾಡುವಂಥ ಪ್ರಯತ್ನ ಮಾಡಿದರು. ಸೋಹನ್ ಲಾಲ್ ಶಾಸ್ತ್ರಿ ಅಂತ ಒಬ್ಬ ಇದ್ದ, ಸಿಕ್ಕಾಪಟ್ಟೆ ಆರ್ಟಿಕಲ್ ಬರೀತಿದ್ದ. ಯಾಕೆ ಆರ್ಟಿಕಲ್ ಬರೀತಿದ್ದ ಅಂತಂದರೆ, ಈತ ಬಾಬಾ ಸಾಹೇಬರಿದ್ದಾಗ ಅವ್ರ ಬಂಗ್ಲೆಯ ಔಟ್ ಹೌಸ್ನಲ್ಲಿದ್ದ. ಮಾಯಿ ಸಾಹೇಬರು ಏನು ಮಾಡಿದರು, ಬಾಡಿಗೆ ಕೊಡದೆ ಔಟ್ ಹೌಸಲ್ಲಿರುವಂಥ ಇವನು ಹುಷಾರಿಲ್ದ ಬಾಬಾ ಸಾಹೇಬರನ್ನ ಯಾವಾಗಲಂದ್ರೆ ಅವಾಗ ಮಾತನಾಡಿಸ್ಲಿಕ್ಕೆ ಬರ್ತಾನೆ, ಯಾವುದೋ ನೆಗೆಟಿವ್ ಸಂಗತಿ ತಂದು ಅವ್ರ ತಲೆಗೆ ತುಂಬ್ತಾನೆ, ಅವ್ರ ತಲೆ ಎಲ್ಲ ಹಾಳು ಮಾಡ್ತಾನೆ, ನೀನು ಮೊದಲು ಜಾಗ ಖಾಲಿ ಮಾಡು ಅಂತ ಬೈದು ಕಳಿಸಿದ್ರು. ಅವನು ಮನೆಯಿಂದ ಓಡಿಸಿದ್ರಲ್ಲ ಅನ್ನೋ ಒಂದೇ ಒಂದು ಕೋಪಕ್ಕೆ ಅಷ್ಟು ಗೂಬೆ ತೆಗೆದು ಈಕೆ ತಲೆ ಮೇಲೆ ಕೂರಿಸ್ಬಿಟ್ಟು ಈಕೆನೇ ಮರ್ಡರ್ ಮಾಡಿದ್ದು ಅನ್ನೋದಕ್ಕೆ ಹೇಳಿದರು. ಅಂದರೆ ಬಾಬಾ ಸಾಹೇಬರು ಬದುಕಿರೋಷ್ಟು ದಿನ ಎಲ್ಲ ಬಾಲ ಮುಚ್ಕೊಂಡು ಬಿದ್ದಿದ್ರು, ಯಾವಾಗ ತೀರಿಕೊಂಡ್ರೋ ಎಲ್ಲ ಹಿಂಗೆ ಡೆವಲಪ್ ಆಗಿಬಿಟ್ರು ಅಂತ. ನಾನು ತುಂಬ ಜನ ಈ ಮಹಾಪುರುಷರ ಬದುಕುಗಳನ್ನು ನೋಡಿದಾಗ ಅನಿಸುತ್ತೆ, ಅವರ ಹತ್ತಿರದಲ್ಲಿ ಯಾರು ಇರ್ತಾರಲ್ಲ ಅವ್ರು ಯಾವತ್ತೂ ಕಲ್ಲೆಟ್ಟು ತಿನ್ಲಿಕ್ಕೆ ಸಿದ್ಧರಾಗಿರಬೇಕು. ಉಳಿದವರಿಗೆಲ್ಲ ನಾವು ಹತ್ತಿರಕ್ಕೆ ಹೋಗ್ಲಿಕ್ಕೆ ಆಗದೇ ಇರೋದಕ್ಕೆ ಅವರಷ್ಟು ತ್ಯಾಗ ಇಲ್ಲ ಅನ್ನುವಂಥದ್ದು ಅನ್ಸೋದಿಲ್ಲ. ಅವ್ರಿಗೇನು ಅನ್ನಿಸ್ತಿರುತ್ತೆ ಅಂತಂದರೆ, ಇವನು ಹತ್ತಿರದಲ್ಲಿದ್ದಾನಲ್ಲ, ಇವನಿಗೆ ಹೆಂಗಾದರೂ ಮಾಡಿ ಹೊಡೆದು ಬಿಟ್ರೆ ನನ್ನ ಕೆಲಸ ಮುಗಿಯುತ್ತೆ ಅಂತ ಅಷ್ಟು ತ್ಯಾಗ ಮಾಡಲಿಕ್ಕೆ ಸಿದ್ಧ ಇಲ್ಲದೆ ಈ ಹಂತದಲ್ಲಿರುವಂಥ ಜನ. ಇದು ಪ್ರತಿಯೊಬ್ಬರ ಬದುಕಿನಲ್ಲಿ, ಮಹಾಪುರುಷರ ಬದುಕಿನಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು. ಆದರೆ ದುರಂತ ಅಂತಂದರೆ, ಮಾಯಿ ಸಾಹೇಬರು ಬಾಬಾ ಸಾಹೇಬರ ಹತ್ತಿರದಲ್ಲಿದ್ದು ಈ ಕಲ್ಲನ್ನು ಸಿಕ್ಕಾಪಟ್ಟೆ ತಿನ್ನಬೇಕಾಗಿ ಬಂತು. ಕೊನೆಗೆ ಬಾಬಾ ಸಾಹೇಬರ ಪ್ರಿಫೇಸ್ ಯಾವಾಗ ಪ್ರಕಟವಾಯಿತೋ ಇವರೆಲ್ಲರೂ ಬಾಯಿ ಮುಚ್ಕೊಂಡಿರಬೇಕಾಗಿ ಬಂತು. ಇಷ್ಟಾದರೂ ಮಾಯಿ ಸಾಹೇಬರ ಗ್ರೇಟ್ನೆಸ್ ಏನು ಅಂತಂದರೆ, ಅಂಬೇಡ್ಕರ್ ವಿಚಾರಧಾರೆಯನ್ನು ಯಾವತ್ತೂ ಬಿಡಲಿಲ್ಲ. 1977ನಲ್ಲಿ ಬುದ್ಧಿಸ್ಟ್ಗಳಿಗೆ, ಶೆಡ್ಯೂಲ್ ಕಾಸ್ಟ್ಗಳಿಗೆ ಏನೇನು ಸೌಲಭ್ಯ ಇದೆಯೋ ಅದನ್ನು ಕೊಡಲಿಕ್ಕೆ ಅಂತ ಒಂದು ಡೆಲಿಗೇಷನ್ ಯಶವಂತರ ನೇತೃತ್ವದಲ್ಲಿ ಹೋದಾಗ ಮಾಯಿ ಸಾಹೇಬರು ಅದರ ಸದಸ್ಯರಾಗಿದ್ದರು. ಅದರ 1 ವರ್ಷದಲ್ಲಿ ಯಶವಂತರು ತೀರ್ಕೊಂಡಾಗ ಮಾಯಿ ಸಾಹೇಬರು ಬಾಬಾ ಸಾಹೇಬರ ಹೆಸರನ್ನ ಸಾಂಸ್ಕೃತಿಕ ಭವನವೊಂದರಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ರೆಸೊಲ್ಯೂಷನ್ ಪಾಸ್ ಮಾಡಿ ಅದನ್ನು ಸಂಬಂಧಪಟ್ಟವರಿಗೆ ತಲುಪಿಸಿ, ಬುದ್ಧಿಸಮ್ನ ಯಾವ್ಯಾವ ದಲಿತರು ಸ್ವೀಕಾರ ಮಾಡಿದ್ದಾರೋ ಅವರಿಗೆ ದಲಿತರಿಗೆ ಸಿಗುವಂಥ ಎಲ್ಲ ರಿಸರ್ವೇಷನ್ ಸಿಗಬೇಕು ಅಂತ ಸರ್ಕಾರವನ್ನು ಆಗ್ರಹಿಸಿದರು. 1984ರಲ್ಲಿ BR ಅಂಬೇಡ್ಕರ್ ಫೌಂಡೇಶನನ್ನು ಕಟ್ಟಿದವರು ಮಾಯಿ ಸಾಹೇಬರು. 1990ರಲ್ಲಿ ಭಾರತ ರತ್ನ ಬಾಬಾ ಸಾಹೇಬರಿಗೆ ಅನೌನ್ಸ್ ಆದಾಗ ಅದನ್ನು ಸ್ವೀಕರಿಸಲಿಕ್ಕೆ ಹೋಗಿದ್ದಿದ್ದು ಮಾಯಿ ಸಾಹೇಬರು. 1990ರಲ್ಲಿ ಬಾಬ್ರಿ ಮಸ್ಜಿದ್ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ಗೊತ್ತಾದಾಗ, ಡಿಸ್ಪ್ಯೂಟೆಡ್ ಏರಿಯಾ ಬಾಬ್ರಿ ಮಸ್ಜಿದ್ ಅಂತ ಗೊತ್ತಾದಾಗ ಮಾಯಿ ಸಾಹೇಬರು ಕೋರ್ಟ್ನಲ್ಲೊಂದು ಪಿಟಿಷನ್ ಹಾಕಿದರು. ಈ ಡಿಸ್ಪ್ಯೂಟೆಡ್ ಲ್ಯಾಂಡ್ ಏನಿದೆ ಇದು ಬೌದ್ಧ ಧರ್ಮಕ್ಕೆ ಸೇರಿದ್ದು, ಅಲ್ಲಿ ವಿಹಾರ ಇತ್ತು, ಹೀಗಾಗಿ ನಮ್ಗೆ ಕೊಡಬೇಕು ಅದನ್ನು ಅಂತ. ಅದು ಕೋರ್ಟ್ನಲ್ಲಿ ಖಾರಿಜ್ ಆದ ನಂತರ ಸುಪ್ರೀಂ ಕೋರ್ಟ್ವರೆಗೂ ಹೋಗಿದ್ರು. ಅಂದರೆ ಅಲ್ಲಿಯೂ ಕೂಡ ಬುದ್ಧ ಧರ್ಮವನ್ನು ಸ್ವೀಕರಿಸಿದವರಿಗೋಸ್ಕರ ಪ್ರಯಾಸ ಪಡುವಂಥದ್ದು ಆಕೆ ನಿರಂತರವಾಗಿ ನಡ್ಕೊಂಡು ಬಂದಿತ್ತು. ಥಾಯ್ಲ್ಯಾಂಡ್ ರಾಜನಿಗೆ ಪತ್ರ ಬರೆದು ನಮ್ಮ ಈ ಹೋರಾಟಕ್ಕೆ ಬುದ್ಧ ಸಾಮ್ರಾಜ್ಯದ ರಾಜರಾಗಿರುವಂಥ ನೀವು ನಮಗೆ ಸಪೋರ್ಟ್ ಮಾಡಬೇಕು, ಸರ್ಕಾರಕ್ಕೊಂದು ಪತ್ರ ಬರೀಬೇಕು ಅಂತ. ಇಷ್ಟೆಲ್ಲ ಆರೋಪಗಳು, ಆಕೆಯನ್ನು ಅನಾನಿಮಿಟಿಯಲ್ಲಿ ಇಡಬೇಕಾದಾಗ ಆಕೆ ಯಾರು ಅಂತ ಗೊತ್ತಾಗದಂತೆ ಸೈಡ್ ಲೈನ್ ಮಾಡಬೇಕು ಅನ್ನೋ ಪ್ರಯತ್ನ ಮಾಡುವಾಗಲೂ ಕೂಡ ಸೈಲೆಂಟಾಗಿ ಕೆಲಸ ಮಾಡ್ತಿದ್ರು. 1996ರಲ್ಲಿ BR ಅಂಬೇಡ್ಕರ್ ಹೆಸರಲ್ಲಿ ಒಂದು ಮ್ಯೂಸಿಯಂ ಆದಾಗ ಆ ಮ್ಯೂಸಿಯಂ ಇನಾಗ್ಯುರೇಷನ್ನ ಮುಖ್ಯಸ್ಥರಾಗಿ ಆಕೆ ಹೋಗಿದ್ರು. ಅದಕ್ಕೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಂಥ RK ನಾರಾಯಣ್ ಕೂಡ ಅದಕ್ಕೆ ಬಂದಿದ್ರು ಅನ್ನೋದು ಗೊತ್ತಿರಬೇಕಾಗಿರುವಂಥ ಸಂಗತಿ. ಅಂದರೆ ನಿರಂತರವಾಗಿ ಈ ಕೆಲಸ ಮಾಡಿದರು. ಆಯಿತು, ಬದುಕಿದ್ದಾಗಲಾದರೂ ಏನು ಕಡಿಮೆ ಮಾಡಿದ್ರು ಹೇಳಿ? ಮನೆಯ ವಿಚಾರದಲ್ಲಿ ಆಕೆ ಬಾಬಾ ಸಾಹೇಬರಿಗೆ ಹೆಂಗೆ ಜೊತೆಯಲ್ಲಿದ್ದರು ಅಂತಂದರೆ, ಊಟದ ವಿಚಾರ ಬಂದಾಗ ಟೈಮ್ ಮತ್ತು ಡಯಟ್ ತಪ್ಪದಂತೆ ನೋಡ್ಕೊಳ್ತಿದ್ರು. ಅಂಥ ಒಬ್ಬ ಸೇವಕಿ ಬಾಬಾ ಸಾಹೇಬರಿಗೆ ಸಿಗೋದು ಕಷ್ಟ ಇತ್ತು. ಮಾತ್ರ ಅದು ಹೆಂಡತಿಯ ರೂಪದಲ್ಲಿ ಸಿಕ್ಬಿಡ್ತು, ಪುಣ್ಯ ಅವರದ್ದು.
ಅವ್ರು ಹೇಳ್ಕೊಳ್ತಾರೆ, ನಾನು ಬಾಬಾ ಸಾಹೇಬರ ಸೇವೆ ಮಾಡುವಾಗ ಅವ್ರಿಗೆ ಊಟ ಕೊಡುವಾಗ ನನ್ನ ಟೇಸ್ಟ್ ಏನು ಅಂತ ನಂಗೆ ಮರ್ತೇ ಹೋಗ್ಬಿಟ್ಟಿತ್ತು. ನನಗೆ ಅವ್ರದ್ದು ಏನು ಟೇಸ್ಟು ಅದನ್ನು ನನ್ನ ಟೇಸ್ಟ್ ಮಾಡಿಕೊಂಡೆ ನಾನು ಅಂತ. ತನ್ನ ಟೈಮಿಂಗನ್ನು ಸೂಟ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿದರು ಬಾಬಾ ಸಾಹೇಬರಿಗೋಸ್ಕರ. ಸೋಷಿಯಲ್ ವರ್ಕ್ ಬಂದಾಗ ಮೀಟಿಂಗ್ ಇರಲಿ, ಗ್ಯಾದರಿಂಗ್ ಇರಲಿ, ಕಾನ್ಫರೆನ್ಸಸ್ ಇರಲಿ, ಬಾಬಾ ಸಾಹೇಬರು ಅಟೆಂಡ್ ಮಾಡುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಹೋಗಿ ಕೂತಿರ್ತಿದ್ರು. ಬಾಬಾ ಸಾಹೇಬರಿಗೆ ಪ್ರೇರಣೆ ಮತ್ತು ಹೆಲ್ತಿನ ದೃಷ್ಟಿಯಿಂದ ಜೊತೆಯಲ್ಲಿರಬೇಕು ಅಂತ. ಎಲ್ಲಾದರೂ ಬಾಬಾ ಸಾಹೇಬರು ಬರಲಿಕ್ಕಾಗಲಿಲ್ಲ ಅಂದರೆ ತಾನೊಬ್ಬರೇ ಹೋಗಿರ್ತಿದ್ರು. ಅಲ್ಲಿ ಜನರ ಜೊತೆ ತಾನು ಮಾತಾಡಿ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡಿ ಬರ್ತಿದ್ರು. ಹಿಂದೂ ಕೋಡ್ ಬಿಲ್ಲನ್ನು ಬಾಬಾ ಸಾಹೇಬರು ಮಾಡಿದ್ರು ನಿಜ, ಆದರೆ ಬಾಬಾ ಸಾಹೇಬರಿಗೆ ಬೇಕಾಗಿರುವಂಥ ಸಂಗತಿಗಳನ್ನು ತೆಕ್ಕೊಡೋದಕ್ಕೆ ಬೇರೆ ಬೇರೆ ವಿಚಾರಗಳನ್ನು ತೆಗೆದು ಅದರ ಮೇಲೆ ಡಿಸ್ಕಸ್ ಮಾಡಿ ಅದನ್ನು ಹೀಗೆ ಮಾಡ್ಬೋದು, ಹೀಗೆ ಬರಿಬೋದು ಅಂತ ಹೇಳಿ ಬರೆಯೋದಕ್ಕೆ ಬೇಕಾಗಿರುವ ಸಹಕಾರ ಮಾಡಿದವರು ಮಾಯಿ ಸಾಹೇಬರು. ರಾಜಕೀಯ ವಿಚಾರಗಳಿಗೆ ಬರೋದಾದರೆ 1952ರಲ್ಲಿ ಎಲೆಕ್ಷನ್ ಪ್ರಚಾರ ಭಾಷಣದಲ್ಲಿ ಮಾಯಿ ಸಾಹೇಬರು ಬಾಬಾ ಸಾಹೇಬರಷ್ಟೇ ಕೆಲಸ ಮಾಡಿದ್ದಾರೆ. 1954ರ ಭಂಡಾರ ರಿಸಲ್ಟ್ನಲ್ಲಿ, ಅಂದರೆ ಉಪಚುನಾವಣೆಯ ರಿಸಲ್ಟ್ನಲ್ಲಿ ಬಾಬಾ ಸಾಹೇಬರು ಸೋಲ್ತಾರೆ ಅಂತ ಖಾತ್ರಿ ಆದಾಗ ಅದಕ್ಕಿಂತಲೂ ಮುಂಚಿತವಾಗಿಯೇ ಬೌದ್ಧ ಧರ್ಮದ ಚಿಂತನೆಗಳನ್ನು ಬಾಬಾ ಸಾಹೇಬರಿಗೆ ಮತ್ತೊಮ್ಮೆ ಶಾರ್ಪ್ ಮಾಡಿ ಅವ್ರನ್ನ ಆ ದಿಕ್ಕಲ್ಲಿ ಕರ್ಕೊಂಡು ಬಂದು ಈ ಎಲೆಕ್ಷನ್ ರಿಸಲ್ಟ್ ಅವ್ರ ಮೇಲೆ ಪರಿಣಾಮ ಮಾಡದಂತೆ ಎಲೆಕ್ಷನ್ನ ಮರೆಯುವಂತೆ ಮಾಡಿದ್ರು ಮಾಯಿ ಸಾಹೇಬರು. ಧಾರ್ಮಿಕ ವಿಚಾರ ಬಂದಾಗ ಅವ್ರನ್ನತ್ತ ಸೆಳೆದಿದ್ದಲ್ಲದೆ ಅವರ ಹೆಲ್ತನ್ನು ಇಂಪ್ರೂವ್ ಮಾಡೋ ಪ್ರಯತ್ನ ಮಾಡಲಿಕ್ಕೆ ಅವರು ಧಮ್ಮವನ್ನು ಓದ್ತಾ ಇದ್ದಿದ್ದು, ಪಾಲಿ ಕಥೆಗಳನ್ನು ಅವರು ಬರಿತಾ ಇರುವಂಥ ಧಮ್ಮ ಪುಸ್ತಕಕ್ಕೋಸ್ಕರ ಅನುವಾದ ಮಾಡಿ ಕೊಡ್ತಾ ಇದ್ದಿದ್ದು ಎಲ್ಲ ಮಾಡಿದವರು ಮಾಯಿ ಸಾಹೇಬರು. ಶಿಕ್ಷಣದ ವಿಚಾರಕ್ಕೆ ಬಂದರೆ ಔರಂಗಾಬಾದ್ನಲ್ಲಿ ಕಾಲೇಜ್ ನಿರ್ಮಾಣ ಆಗಬೇಕಾದಾಗ ಅದರ ಬೇಸ್ಮೆಂಟಿಂದ ಹಿಡಿದು ಅದು ಕಂಪ್ಲೀಟ್ ಆಗುವವರೆಗೂ ಮಾಯಿ ಸಾಹೇಬರು ಬಾಬಾ ಸಾಹೇಬರು ಹೆಗಲು ಕೊಟ್ಕೊಂಡು ಕೆಲಸ ಮಾಡಿದವರು. ಬಾಬಾ ಸಾಹೇಬರು ಕೃತಿ ರಚನೆ ಮಾಡುವಾಗ ಅದರ ಬುಕ್ ಹುಡುಕಾಟ, ಅದಕ್ಕೆ ಬೇಕಾಗಿರುವಂಥ ಎಕ್ಸೆಪ್ಟ್ಸನ್ನು ತೆಗೆಯೋದು, ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೊಡೋದು, ಅದೆಲ್ಲ ಕೆಲಸಗಳಲ್ಲಿ ಜೊತೆಯಾಗಿ ನಿಂತಿದ್ದಂಥವ್ರು ಇವರು. ಎಲ್ಲಿವರೆಗೂ ಅಂತಂದರೆ ಇವರ ಸಹಕಾರದಿಂದ ಬುದ್ಧ ಆ್ಯಂಡ್ ಧಮ್ಮ, ರೆವಲ್ಯೂಷನ್ಸ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ಸ್ ಇನ್ ಇಂಡಿಯಾ, ರಿಡಲ್ಸ್ ಇನ್ ಹಿಂದೂಯಿಸಮ್, ದ ಫಿಲಾಸಫಿ ಆಫ್ ಹಿಂದೂಯಿಸಮ್, ಎಸೆಸ್ ಆನ್ ಗೀತಾ, ಎಸೆಸ್ ಆನ್ ಅನ್ಟಚಬಿಲಿಟಿ, ಇವೆಲ್ಲವೂ ಕೂಡ ಬಂದಿದ್ದು ಮಾಯಿ ಸಾಹೇಬರ ದೊಡ್ಡ ಪ್ರಯತ್ನದಿಂದಾಗಿ. ಹೌ ಕ್ಯಾನ್ ಯು ರಿಜೆಕ್ಟ್? ಅದು ಯಾವುದೂ ರಿಜೆಕ್ಟ್ ಮಾಡಲಿಕ್ಕಾಗಲ್ಲ. ಬಟ್ ಯಾತಕ್ಕೋಸ್ಕರ ಇಷ್ಟು ಮಾಡಿದರು ಮಾಯಿ ಸಾಹೇಬರು ಅಂತ ಕೇಳಿದರೆ ಒಂದು ಧ್ಯೇಯಕ್ಕೋಸ್ಕರ ಇಷ್ಟು ಮಾಡಿದರು ಅಂತ. ಬಟ್ ಯು ನೋ ದ ಸೆಕೆಂಡ್ ಪಾರ್ಟ್, ಧ್ಯೇಯ ಯಾರದ್ದು? ಬಾಬಾ ಸಾಹೇಬರ ಧ್ಯೇಯ. ಆ ಧ್ಯೇಯವನ್ನು ಪರಿಪೂರ್ಣಗೊಳಿಸಿಕೊಳ್ಳಿಕ್ಕೋಸ್ಕರ ತನ್ನ ಐಡೆಂಟಿಟಿಯನ್ನು ಇಲ್ಲದಂತೆ ಮಾಡಿಕೊಂಡು ಬಾಬಾ ಸಾಹೇಬರ ಜೊತೆ ಒಂದಾಗಿ ಹರಿದು ಹೋಗುತ್ತಲ್ಲ ಪ್ರವಾಹ. ಇವ್ರಿಗಿದ್ದಿದ್ದು ಒಂದೇ ಒಂದು ಧ್ಯೇಯ ಏನು ಗೊತ್ತಾ? ಹುಷಾರಿರಲ್ಲ ಆ ಮನುಷ್ಯನಿಗೆ. ಆ ಹುಷಾರು ಇದ್ದು ಎಲ್ಲ ಕೆಲಸ ಮಾಡಲಿಕ್ಕೆ ನಾನು ಶಕ್ತಿ ತುಂಬಬೇಕು ಅಂತಂದರೆ ಅವರಿಗೆ ಡಾಕ್ಟರ್ ಜೊತೆಯಲ್ಲಿರಬೇಕು ಅನ್ನುವ ತನ್ನ ಡಾಕ್ಟರ್ ಧ್ಯೇಯವನ್ನು ಈಡೇರಿಸಿಕೊಂಡು ಬಾಬಾ ಸಾಹೇಬರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಏನಾಗೋಯ್ತು ಪರಿಸ್ಥಿತಿ. ಮದುವೆ ಆಗೋ ಆರಂಭದಲ್ಲಿ ಜನವರಿ ತಿಂಗಳಲ್ಲಿ 48 ಜನವರಿ, ಇನ್ನು ಮದುವೆ ಏಪ್ರಿಲಲ್ಲಿ ಆಗಿತ್ತಲ್ಲ, ಒಂದು ಪತ್ರ ಬರೀತಾರೆ ಮಾಯಿ ಸಾಹೇಬರು. ಪತ್ರದಲ್ಲಿ ಏನು ಬರೀತಾರೆ ಗೊತ್ತಾ? ನನಗೆ ಸೆಕ್ಶುವಲ್ ಲೈಫ್ ಅಸಹ್ಯವಾದ್ದು, ನನ್ನ ಮದುವೆ ಆದಮೇಲೆ ಏನು ಮಾಡಬೇಕು ಅನ್ನೋದು ನನಗೆ ಪ್ರಶ್ನೆ ಇದೆ ಅಂತ ಪತ್ರ ಬರೀತಾರೆ. ಯಾರೂ ಈ ಡಿಸ್ಕಷನ್ ಮಾಡಿರಲಿಕ್ಕಿಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಬಾಬಾ ಸಾಹೇಬರು ಅದಕ್ಕೆ 2 ತಿಂಗಳ ನಂತರ ಉತ್ತರ ಬರೀತಾರೆ. ಆ ಉತ್ತರ ನನಗೆ ಹೇಳ್ತೀನಿ. ಬಾಬಾ ಸಾಹೇಬರು ಅದ್ಭುತವಾದ ಉತ್ತರ ಬರೀತಾರೆ. ಇವರು ಯಾರೂ ಸಾಮಾನ್ಯದವರಲ್ಲ, ಎಲ್ಲರೂ ಘಟಾನುಘಟಿಗಳು. ಬಾಬಾ ಸಾಹೇಬರು ಹೇಳ್ತಾರೆ, ಈ ವಯಸ್ಸಿನಲ್ಲಿ ನಾನು 20-25 ಹುಡುಗನಂತೆ ಇರಲಿಕ್ಕೆ ಆಗೋದಿಲ್ಲ. ಆ ಪ್ರಶ್ನೆಗೆ ಉತ್ತರ ಬರೆಯೋದವರು, ನನ್ನ ಅನಾರೋಗ್ಯವು ನನ್ನನ್ನು ಹೆಚ್ಚು ಉತ್ಸಾಹೀನನ್ನಾಗಿಸಿಬಿಟ್ಟಿದೆ. ನಿನಗೆ ಲೈಂಗಿಕತೆಯ ಕುರಿತು ಅಸಹ್ಯವಿರುವುದರಿಂದ ನನ್ನ ಸ್ಥಿತಿಗಳು ನಿನಗೆ ಅನುಕೂಲಕರ. ನೆಕ್ಸ್ಟು, ನಾನು ಲೈಂಗಿಕಾಸಕ್ತಿಯಿಂದ ಪೂರ್ಣ ಹೊರಗಿದ್ದೇನೆ ಅಂತ ಹೇಳಲು ಸಾಧ್ಯವಿಲ್ಲವಾದರೂ ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಿನಗೆ ಒತ್ತಡ ಹಾಕಲಾರೆ. ನಾನು ಸಭ್ಯ ಪುರುಷ. ಗಂಡನ ಅಧಿಕಾರವಿದ್ದರೂ ಹೆಂಡತಿಗೆ ಇಚ್ಛೆ ಇಲ್ಲದ ಸಂಗತಿಗಳ ಮೇಲೆ ಒತ್ತಡ ಹೇರಲಾರೆ. ಬ್ಯೂಟಿಫುಲ್. 15 ವರ್ಷಗಳಿಂದ ಆತ್ಮ ಸಂಯಮದ ಅನುಭವ ನನಗಿದೆ. ಹೆಂಡತಿ ಕಳ್ಕೊಂಡು ಒಬ್ಬರೇ ಇದ್ರಲ್ಲ. ನಿನ್ನನ್ನು ಪತ್ನಿಯಾಗಿ ಸ್ವೀಕರಿಸುವ ಭರವಸೆ ಕೊಟ್ಟ ಮೇಲೆ ನಾನು ಕುಪಿತ ಬೆಕ್ಕಿನಂತೆ ಗುರುಗುಟ್ಟುವ ಕೆಲಸ ಮಾಡಲಾರೆ. ಏನೇ ಬರಲಿ ನಿನ್ನನ್ನು ಖುಷಿಯಾಗಿರಿಸಬೇಕೆಂದು ಸಂಕಲ್ಪಿಸಿದ್ದೇನೆ. ವಾಹ್, ಏನು ಚಂದದ ಉತ್ತರ. ನನಗೆ ಕೆಲವೊಂದ್ಸಲ ಅದ್ಭುತ ಅನ್ನಿಸ್ಬಿಡ್ತಾರೆ, ಏನಪ್ಪ ಇವರೆಲ್ಲ ಅಂತ. ಇಷ್ಟಾದರೂ ಕೂಡ
ಮದುವೆ ಆದ ನಂತರ ಆಕೆ ಬರೀತಾರೆ ಬಾಬಾ ಸಾಹೇಬರ ಪ್ರೀತಿ ಹೆಂಗಿತ್ತು ಅಂತಂದರೆ, ಸಿಮ್ಲಾಕ್ಕೆ ಹನಿಮೂನಿಗೆ ಹೋಗಿದ್ದಾಗ ನಾನು ಮಲ್ಕೊಂಡಿದ್ದರೆ ಬ್ಲ್ಯಾಂಕೆಟ್ಟಿಂದ ನಂಗೆ ಎದ್ದೋಗಿ ನಂಗೆ ಬೇಗ ಎದ್ದು ರೂಢಿ ಏಳ್ಲಿಕ್ಕೆ ಬಿಡ್ತಿರಲಿಲ್ಲ. ಅವರು ಒಂದು ಸಂಸ್ಕೃತದ ಒಂದು ಸಾಲನ್ನು ಹೇಳಿ ಅದರ ಅರ್ಥ ಏನು ಅಂತಂದರೆ, ಐಡಲ್ನೆಸ್ ಈಸ್ ಫ್ರೆಂಡ್ ಆಫ್ ಹ್ಯೂಮನ್ ಬಾಡಿ ಅಂತ ಹೇಳೋರು. ಹೀಗಾಗಿ ನನಗೆ ಹಾಗೆ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ತಾ ಇದ್ದವರು ಅಂತ ಇಷ್ಟ. ಆದರೂ ಅವ್ರಿಗೊಂದು ಬಯಕೆ ಇತ್ತು, ಹೆಣ್ಮಗು ಬೇಕು ಅಂತ. ಅವ್ರಿಗೆ ಇದ್ದಿದ್ದು ಒಂದೇ ಒಂದು ಹೆಣ್ಮಗು, ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ರು, ಅದು ತೀರ್ಕೊಂಡ್ಬಿಡ್ತು. ಒಂದು ಹೆಣ್ಮಗು ಬೇಕು ಅಂತ ಬಯಕೆ ಇದ್ದಾಗ ಈಕೆ ಹೇಳ್ತಾಳೆ, ನನ್ನ ತಂಗಿ ಮಗಳಿದ್ದಾಳೆ, ನನ್ನ ಸೋದರಿಯ ಮಗಳಿದ್ದಾಳೆ, ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ. ಬಾಬಾ ಸಾಹೇಬ್ ಹೇಳ್ತಿದ್ರಂತೆ, ಬೇಡ ಬೇಡ ನಮ್ಮದೇ ಇರಬೇಕು ಹೆಣ್ಮಗು ಅಂತ. ಫೈನಲಿ 1953ನಲ್ಲಿ ಶಿ ವಾಸ್ ಕ್ಯಾರಿಂಗ್. ಬಹಳ ಜನರಿಗೆ ಗೊತ್ತಿಲ್ಲ ಇದು ಕೂಡ, ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಾನು. ಕ್ಯಾರಿಂಗ್ ಇದ್ದಾಗ ಶೇಖ್ ಅಬ್ದುಲ್ಲಾ ಅವರನ್ನು ಕಾಶ್ಮೀರಕ್ಕೆ ಏನಕ್ಕೋ ಕರೀತಾರೆ ಮೀಟಿಂಗಿಗೆ. ಶೇಖ್ ಅಬ್ದುಲ್ಲಾನ್ ಮಾತಾಡಿಸ್ಲಿಕ್ಕೆ ಅಂತ ಇವ್ರು ಹೋದಾಗ ಒಳ್ಳೆ ಆತ ಊಟ ಮಾಡಿಸಿರ್ತಾನೆ. ಊಟ ಎಲ್ಲ ಮಾಡಿ ರಾತ್ರಿ ಆಕೆಗೆ ಹೊಟ್ಟೆಲೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ. ಬಾಬಾ ಸಾಹೇಬರು ತಕ್ಷಣ ಗಾಬರಿಯಾಗಿ ಫ್ಲೈಟ್ನಲ್ಲಿ ಆಕೆಯನ್ನು ಡೆಲ್ಲಿಗೆ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಆ ಫ್ಲೈಟಲ್ಲಿ ಬರಬೇಕಾದ್ರೆ ಅನೇಕ ಬಾರಿ ವಾಂತಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಕೊನೆಗೆ ಕರ್ಕೊಂಡು ಬಂದು ಮಾಡಿದಾಗ ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತಾರೆ, ಬಟ್ ಮಿಸ್ಕ್ಯಾರೇಜ್ ಆಗಿಬಿಟ್ಟಿರುತ್ತೆ. ಬಾಬಾ ಸಾಹೇಬ್ರು ಅಷ್ಟೊತ್ತಿಗೆ ಭಾಳ ಕನಸು ಕಟ್ಟಿರ್ತಾರೆ, ಹೆಣ್ಮಗುನೇ ಆಗುತ್ತೆ, ಮಗುಗಿಂತ ಹೆಸರಿಡಬೇಕು ಅಂತ ಹೆಸರಿಡಬೇಕು ಎಲ್ಲ ಕನಸು ಕಟ್ಟಿದ್ರು, ಬಟ್ ಆಗಲಿಲ್ಲ. ಬಟ್ ಆಕೆ ಹೇಳ್ಕೊಳ್ತಾಳೆ, ಅದು ನಮ್ಮ ದಾಂಪತ್ಯದ ಬದುಕಿನ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರಿತು. ಇನ್ನೆಂದೂ ನಾವು ಹಾಗೆ ದಂಪತಿಗಳಾಗಿರ್ಲಿಕ್ಕೆ ಆಗಲೇ ಇಲ್ಲ ಅಂತ ಆಕೆ ಬರೀತಾಳೆ. ಬರೆದು ಹೇಳ್ತಾಳೆ, ಅನೇಕ ಬಾರಿ ಅವ್ರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿರ್ಬೋದಾಗಿರುವಂಥ ಈ ಮುಳ್ಳನ್ನು ತೆಗಿಬೇಕು ಅಂತ ನಾನು ತುಂಬ ಪ್ರಯತ್ನ ಪಡ್ತಿದ್ದೆ. ಹೇಗಾದರೂ ಮಾಡಿ ಒಂದು ಮಗುನ ದತ್ತು ತೆಗೆದುಕೊಳ್ಳೋಣ ಅಂತ ಆರಂಭದಲ್ಲಿ ಒಪ್ಪಿರಲಿಲ್ಲ. ಕೊನೆಗೊಂದು ದಿನ ಅವ್ರು ಒಪ್ಪಿಕೊಳ್ಳುವಂಥ ಸ್ಥಿತಿ ಬಂತು, ಆದರೆ ಅದು ಯಾವತ್ತೂ ಮೆಟೀರಿಯಲೈಸ್ ಆಗಲೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಸೊ ಇದೊಂಥರ ವಿಚಿತ್ರವಾಗಿರುವಂಥ ಸ್ಥಿತಿ ಅಂತ. ಮಾಯಿ ಸಾಹೇಬರದು ಒಂದೇ ಒಂದು ದೋಷ ಏನಿತ್ತು ಅಂತಂದರೆ, ಆಕೆ ಸ್ಟ್ರೈಟ್ ಫಾರ್ವರ್ಡ್ ಇದ್ರು, ಯಾರಿಗೂ ಮುಲಾಜಿಲ್ದೆ, ನನಗಿರೋ ಧ್ಯೇಯ ಒಂದೇ ರೀ. ಬಾಬಾ ಸಾಹೇಬರು ಸ್ಟ್ರೈಟ್ ಫಾರ್ವರ್ಡ್ ಯಾಕೆ ಗೊತ್ತಾ? ಬಾಬಾ ಸಾಹೇಬ್ರಿಗೆ ಒಂದೇ ಧ್ಯೇಯ ಇತ್ತು, ನನ್ನ ಜನರನ್ನು ಮೇಲಕ್ಕೆ ಎತ್ತಬೇಕು. ಆ ಕೆಲಸಕ್ಕೋಸ್ಕರ ಯಾರನ್ನು ಬೇಕಿದ್ರೂ ಎದುರಿಗೆ ಹಾಕ್ಕೊಳ್ತೀನಿ, ಮುಲಾಜ್ ನೋಡೋ ಪ್ರಮೇಯವೇ ಇಲ್ಲ ಅಂತ. ಈಕೆಗೂ ಒಂದೇ ಧ್ಯೇಯ, ನನ್ನ ಯಜಮಾನ್ರ ಹೆಲ್ತ್ ಚೆನ್ನಾಗಿಡಬೇಕು, ಅವ್ರು ಎಷ್ಟು ವರ್ಷ ಬದುಕ್ತಾರೋ ಅದಕ್ಕಿಂತ 6 ತಿಂಗಳು ಜಾಸ್ತಿ ಬದುಕಿಸ್ಬೇಕು, ಇಷ್ಟೇ ನನ್ನ ಕೆಲಸ. ಈ ಧ್ಯೇಯಕ್ಕೆ ಯಾರು ಅಡ್ಡ ಬರ್ತಾರೋ ಮುಲಾಜಿಲ್ಲದೆ ದೂರ ತಳ್ಳೋರು. ಅದು ಎಲ್ರಿಗೂ ಕೋಪ ಬರುತ್ತೆ. ಈ ಕೆಲವೊಂದು ಸಲ ಹತ್ತಿರ ಇದ್ದವ್ರ ಮೇಲೆ ಇದೊಂದು ಪ್ರಾಬ್ಲಮ್ ಇರುತ್ತೆ. ನಾನು ಇವ್ರಿಗಿಂತ ಮುಂಚೆ ಬಂದಿದ್ದು, ಇವ್ರ ಹತ್ರನಾ? ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 5 ವರ್ಷ ಆಗಿದೆ. ನನ್ನನ್ನು ಒಳಗಡೆ ಬಿಡಲ್ಲ ಅಂತಂದರೆ ಈಗ ಯಾರು ಹೇಳೋಕ್ಕೆ? ಮೊನ್ನೆ ಬಂದಿರೋಳು. ಈ ಕೋಪಗಳಿದ್ವಲ್ಲ, ಇದು ಬಾಬಾ ಸಾಹೇಬರು ಇದ್ದಾಗ ಕಾಣಿಸ್ಕೊಳ್ತಿರ್ಲಿಲ್ಲ. ಬಾಬಾ ಸಾಹೇಬರು ಹೋದ್ಮೇಲೆ ಹೆಂಗೆ ಸ್ಫೋಟ ಆಗೋಗ್ಬಿಡ್ತು ಅಂತಂದರೆ, ಆಕೆಯನ್ನು ಒಂಥರ ಅಸ್ಪೃಶ್ಯರಂತೆ ಕಾಣಲಿಕ್ಕೆ ಶುರು ಮಾಡಿಬಿಟ್ರು. ಆಕೆನ ಯಾರೂ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ, ಆಕೆ ಬಗ್ಗೆ ಯಾರೂ ಮಾತನಾಡ್ತಿರ್ಲಿಲ್ಲ, ಆಕೆಯ ಉಲ್ಲೇಖ ಮಾಡ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಇವತ್ತಿಗೂ ಕೂಡ ಬಾಬಾ ಸಾಹೇಬರ ಬಗ್ಗೆ ಇಷ್ಟು ಚರ್ಚೆ ಮಾಡೋ ನಮಗೆ, ಬಾಬಾ ಸಾಹೇಬ್ರಿಗೊಬ್ಬರು ಎರಡನೇ ಹೆಂಡತಿ ಇದ್ದರು, ಆಕೆ ಹೀಗಿದ್ದರು, ಆಕೆಯ ಬದುಕು ಹೀಗಿತ್ತು ಅಂತ ಗೊತ್ತಿಲ್ಲ ಅಂತ. ಅವ್ರ ಪುಸ್ತಕ ಅವ್ರ ಬಗ್ಗೆ ಬರ್ಕೊಂಡ್ರು. ಈ ಎಲ್ಲ ಕಿರಿಕಿರಿಗಳಾದಾಗ 1990ನಲ್ಲಿ ಅವ್ರ ಮೊದಲನೇ ಪುಸ್ತಕ ಬಂತು. ಆ ಪುಸ್ತಕ ಬಂತು, ಮರಾಠಿಯಲ್ಲಿ ಬಂತು. 1990ಯಲ್ಲಿ ಬಂದ ಪುಸ್ತಕ ರಿವೈಸ್ಡ್ ಆಗಿ 2ನೇ ಬಾರಿ ಪ್ರಿಂಟ್ ಆಗಿದ್ದು 2010ರಲ್ಲಿ. ಇಟ್ ಟುಕ್ ಆಲ್ಮೋಸ್ಟ್ 20 years ಮರಾಠಿಯಲ್ಲಿ ರೀಪ್ರಿಂಟ್ ಆಗಬೇಕು ಅಂದರೆ, ರಿವೈಸ್ ಆಗಿ ಬರಬೇಕು ಅಂದರೆ. ಅದರ ರಿವೈಸ್ ಆಗಿ 2ನೇ ಪ್ರಿಂಟ್ ಬರುವಾಗ ಅವ್ರು ತೀರ್ಕೊಂಡು 7 ವರ್ಷ ಆಗಿತ್ತು. 3ನೇ ಪ್ರಿಂಟ್ 2013ರಲ್ಲಿ ಬಂತು. 4ನೇದು 2020ರಲ್ಲಿ ಬಂತು, ಎಲ್ಲ ಮರಾಠಿಯಲ್ಲಿ. ವಿಲ್ ವಂಡರ್ ಇಫ್ ಐ ಸೇ, ಅವರ ಮೊದಲನೇ ಈ ಮರಾಠಿ ಪುಸ್ತಕದ ಮೊದಲನೇ ಇಂಗ್ಲಿಷ್ ಅನುವಾದ 2022ರಲ್ಲಿ ಬಂತು, 32 ವರ್ಷದ ನಂತರ. ಬಾಬಾ ಸಾಹೇಬರು ಅಷ್ಟೊತ್ತಿಗೆ ಎಷ್ಟು ಖ್ಯಾತಿ, ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡೋರು ಎಷ್ಟು ಜನ. ಆದರೆ ಬಾಬಾ ಸಾಹೇಬರ ತಲೆ ಮೇಲೆ ಹೊತ್ಕೊಂಡು ತಿರುಗಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಮಹಿಳಾ ಎಂಪವರ್ಮೆಂಟ್ ಬಗ್ಗೆ ಮಾತನಾಡ್ತಾರೆ, ಸ್ತ್ರೀ ಶಕ್ತಿಯ ಬಗ್ಗೆ ಮಾತನಾಡ್ತಾರೆ. ಸವಿತಾ ಅಂಬೇಡ್ಕರ್ ಬಗ್ಗೆ ಮಾತೇ ಆಡೋದಿಲ್ಲ ಅಂತಂದರೆ ಏನು ಅರ್ಥ ಇದಕ್ಕೆ? ಯಾಕೆ ಇಷ್ಟೊಂದು ಮುಚ್ಚಿಟ್ಟಿದ್ದು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಕೊನೆಯ ದಿನಗಳಲ್ಲಿ ಹೆಂಗಾಗ್ಬಿಡ್ತು ಅಂತಂದರೆ, ಆಕೆಗೆ ನೆನಪಿರಲಿಲ್ಲ. ಆದರೆ ಆಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಎಷ್ಟು ಧ್ಯೇಯವಾದಿಯಾಗಿದ್ದರೋ ಅವರಿಗೆ ಸೂಟ್ ಆಗುವಂತೆ ತಾನು ಧ್ಯೇಯವಾದಿಯಾಗಿಯೇ ಪ್ರಾಣ ಬಿಟ್ಟರು. ಯಾರೋ ಕೇಳಿದಾಗ ಆಕೆ ಹೇಳಿದರು, ಏಯ್ ನಾನು ಯಾಕೋ ಯಾರಿಗಾದರೂ ಮುಲಾಜ್ ನೋಡಬೇಕು, ಐ ಆಮ್ ಎನ್ ಅಂಬೇಡ್ಕರ್, ಸಾಯುವವರೆಗೂ ಅಂಬೇಡ್ಕರ್ ಆಗೇ ಸಾಯ್ತೀನಿ ನಾನು ಅಂತವಾ. ಏನು ಮಾತದು! ನಾನೊಬ್ಬ ಅಂಬೇಡ್ಕರ್. ಸವಿತಾ ಅಂಬೇಡ್ಕರ್ ಅಲ್ಲ ಆಕೆ,
ನಾನೊಬ್ಬ ಅಂಬೇಡ್ಕರ್, ಸಾಯುವಾಗಲೂ ಅಂಬೇಡ್ಕರ್ ಆಗೇ ಸಾಯ್ತೇನೆ ಹೊರತು ಯಾರು ಹಂಗಗೂ ಬಿದ್ದು ಸಾಯೋದಿಲ್ಲ ಅಂತ ಹೇಳ್ಕೊಂಡು ತೀರ್ಕೊಂಡವರು ಅಂತ. ಬಾಬಾ ಸಾಹೇಬರ ಕುರಿತಂತೆ ಹಂಗೆ ನೋಡಿದ್ರೆ ಪ್ರೈಮರಿ ಸೋರ್ಸ್ ಬಾಬಾ ಸಾಹೇಬರೇ. ನಮಗೆ ಇದಮಿತ್ತಮ್ ಅಂತ ತಿಳ್ಕೊಳ್ಳೋಕ್ಕೆ ಅವರೊಬ್ಬರೇ ಆಧಾರ. ಹೀಗಾಗಿ ಸವಿತಾ ಅವ್ರ ಬಗ್ಗೆ ಅವ್ರು ಬರೆದಿರುವಂಥ ಒಂದು ಪ್ಯಾರಾಗ್ರಾಫ್ ಇದೆಯಲ್ಲ ನಮಗೆ ಬಹುತೇಕವಾಗಿರುವಂಥ ಆಧಾರ. ಅದು ಬಿಟ್ಟರೆ ಸೆಕೆಂಡ್ರಿ ಸೋರ್ಸ್ ಇದೆ, ಅದು ಸವಿತಾ ಅಂಬೇಡ್ಕರ್ ಬರೆದಿರೋದು ಅಥವಾ ನಾನಕ್ ಚಂದ್ ರತ್ತು ಬರೆದಿರೋದು. ಆದರೆ ನಾನಕ್ ಚಂದ್ ರತ್ತು ಬಗ್ಗೆ ಈ ಥರದ ವಿಚಾರಗಳಿರೋದ್ರಿಂದ ಈ ವಿಚಾರಗಳನ್ನು ಸ್ವಲ್ಪ ಯೋಚನೆ ಮಾಡಿ ಸ್ವೀಕಾರ ಮಾಡಬೇಕು. ಇದರ ಆಧಾರದ ಮೇಲೆ ಖೈರ್ ಮೋಡೆ, ಕೀರ್ ಇವರೆಲ್ಲರೂ ಬರೀತಾರೆ. ನಾವು ಯಾವುದನ್ನು ಅಧ್ಯಯನ ಮಾಡಿ ಸ್ವೀಕಾರ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಅಂತ ನಮ್ಗೆ ಗೊತ್ತಿರಬೇಕು ಅಂತ. ನನಗೆ ಅದೇ ಈಕೆಯನ್ನು ಓದ್ತಿರುವಾಗ ಒಂದು ಸಾಲು ಹಿಂಗೆ ಗೀಚ್ತಾ ಕೂತಿದ್ದೆ ನಾನು. ನಮ್ಮಲ್ಲಿ ಕೆಲವರು ಬದುಕಿಗೆ ಮೋಸ ಮಾಡಿಬಿಡ್ತೀವಿ ನಾವು, ಭಾಳ ಬುದ್ಧಿವಂತರು. ಮೋಸ ಮಾಡ್ತಾನೇ ಬದುಕಿರ್ತೀವಿ, ಬದುಕಿಗೂ ಗೊತ್ತಾಗಿರಲ್ಲ ನನಗೆ ಮೋಸ ಮಾಡಿಬಿಟ್ಟಿದ್ದಾನೆ ಇವನು ಅಂತ, ಹಂಗೆ ಮೋಸ ಮಾಡಿಬಿಡ್ತಾರೆ. ಆದರೆ ಇನ್ನೂ ಕೆಲವರಿಗೆ ಬದುಕೇ ಮೋಸ ಮಾಡಿಬಿಡುತ್ತೆ. ಆದರೆ ಅವರು ಆ ಬದುಕು ಮಾಡಿದ ಮೋಸದ ನಡುವೆಯೂ ಕೂಡ ಹಠ ಹಿಡಿದು ಬದುಕ್ತಾರೆ. ಎರಡನೇ ಸಾಲಿಗೆ ಸೇರಿದವರು ಸವಿತಾ ಅಂಬೇಡ್ಕರ್ ಅಂತ ನನಗನ್ನಿಸ್ತಿತ್ತು ಅಂತ. ಬಹಳ ಜನ ಹಿಂಗಾಗಿದೆ. ನನ್ನ ಸೀತೆಯ ಬದುಕನ್ನು ನೋಡುವಾಗ ನನಗನ್ಸುತ್ತೆ, ಸೀತೆಗೆ ಬದುಕಿಗೆ ಎಂಥ ಮೋಸ ಮಾಡಿಬಿಡುತ್ತಪ್ಪ. ಮದುವೆ ಆಗಿ ಸ್ವಲ್ಪ ವರ್ಷಕ್ಕೆ ಕಾಡಿಗೆ ಹೋಗ್ಬೇಕಾಗಿ ಬಂತು. ಕಾಡಿನಲ್ಲಿ ಗಂಡನ ಜೊತೆ ಚೆನ್ನಾಗಿ ಕಾಲ ಕಳೀತಾ ಇದ್ದೀನಿ, ನಾನು ಅಡ್ಜಸ್ಟ್ ಆಗ್ತಾ ಇದ್ದೀನಿ, ಅಡ್ಯಾಪ್ಟ್ ಆಗ್ತಾ ಇದ್ದೀನಿ ಕಾಡಿನ ಸ್ಥಿತಿಗತಿಗಳಿಗೆ ಅಂತ ಹೇಳ್ಕೊಳ್ಳುವಾಗ ರಾವಣ ಬಂದು ಹೊತ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಕಣ್ಣೀರಿಡ್ತಾ ಇದ್ದೀನಿ ಅಂತಂದಾಗ ಗಂಡ ಬಂದ ಆ ಕಣ್ಣೀರನ್ನು ಒರೆಸ್ದವನು ಅಗ್ನಿ ಪರೀಕ್ಷೆ ಮಾಡು ಅಂತಂದ. ಅಗ್ನಿ ಪರೀಕ್ಷೆ ಮಾಡಿ ಗಂಡನ ಕೈ ಹಿಡಿದು 1 ವರ್ಷದೊಳಗೆ ಅದೇ ಗಂಡ ತುಂಬು ಗರ್ಭಿಣಿಯಾಗಿದೆ, ತನ್ನನ್ನು ಹೋಗಿ ಕಾಡಿಗೆ ಬಿಟ್ಟು ಬಾ ಅಂತ ಕಳಿಸ್ಬಿಟ್ಟ. ಇನ್ನೇನು ಗಂಡನಿಗೆ ಎಲ್ಲ ಗೊತ್ತಾಗಿ ನಾನು ವಾಪಸ್ ಹೋಗಬೇಕು, ಎಲ್ಲ ಸರಿ ಹೋಗಬೇಕು ಅಂತ ಅನ್ನಿಸಿದಾಗ ಸಾಕಪ್ಪ ಸಹವಾಸ ಅಂತ ಭೂಮಿಗೆ ಹೋಗ್ಬೇಕಾಗಿ ಬಂತು. ಏನು ಕಥೆ ಇದು, ಮೈ ಗಾಡ್. ಬದುಕು ಎಷ್ಟು ಮೋಸ ಮಾಡಿಬಿಡ್ತು ಅಂತ ನನಗೆ ಅನೇಕ ಬಾರಿ ಅನಿಸುತ್ತೆ. ನನಗೆ ಕೆಲವು ಬಾರಿ ಅನಿಸುತ್ತೆ ಮೇನಕೆ ಕೂಡ ಅಂಥವಳೆ ಪಾಪ. ನಾವು ಮೇನಕೆ ಅಂದ ತಕ್ಷಣ ಕೆಟ್ಟ ದೃಷ್ಟಿಯಿಂದ ನೋಡ್ತೀವಿ. ಆದರೆ ಅವಳು ಭೂಮಿಗೆ ಬಂದು ಎಲ್ಲರ ತಪಸ್ ಕೆಡಿಸೋದು ಯಾರ ಆದೇಶದ ಮೇಲೆ? ಇಂದ್ರನ ಆದೇಶ. ಇಂದ್ರ ದೇವರು. ಸರಿ ತಪ್ಪುಗಳ ಪ್ರಶ್ನೆ ಅಲ್ಲ. ನೀವು ಒಂದು ಹೆಣ್ಣಿನ ಆ್ಯಂಗಲ್ನಿಂದ ನೋಡಿದಾಗ, ಆಕೆಯ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಎಲ್ಲರ ಬಯಸ್ಕೊಂಡು ಮೇನಕ್ಕೆ ಹೇಳ ಕಳಿಸಿದ್ಯಾರು? ಸ್ವಇಚ್ಛೆಯಿಂದ ಮೇನಕೆ ಬಂದು ಹಿಂಗೆಲ್ಲ ಮಾಡಿ ಹೋಗಿದ್ರೆ ಸರಿ, ಆದರೆ ಕಳಿಸಿದ್ದು ಇಂದ್ರ. ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡುವಂತ ಕಳಿಸಿದ್ದು ಇಂದ್ರ. ವಿಶ್ವಾಮಿತ್ರನ ಜೊತೆಗೆ ಭಾಳ ಚೆನ್ನಾಗಿರೋ ಬದುಕು ನಡೀತಿತ್ತು ಅವಳು. ಚೆನ್ನಾಗಿದ್ದು ಪ್ರಾಬಬ್ಲಿ ಖುಷಿಯಾಗಿದ್ದಿರ್ಬೋದು ಅವಳು. ಸಾಕು ಬಾ ಅಂತ ಕರೆದಿದ್ದು ಇಂದ್ರ. ಆಮೇಲೆ ಅಂದರೆ ಏನು ಬದುಕು ಹೆಂಗೆ ಮೋಸ ಮಾಡುತ್ತೆ ಕೆಲವರಿಗೆ ಅಂತ. ಹೆಂಗಸರಿಗೆ ಮಾತ್ರ ಮೋಸ ಮಾಡುತ್ತೆ ಅಂತಲ್ಲ, ಗಂಡಸರಿಗೂ ಮೋಸ ಆಗುತ್ತೆ. ನಾನು ತುಂಬ ಫ್ರೆಶ್ ಇನ್ಸಿಡೆನ್ಸ್ ಹೇಳ್ತೀನಿ. ಇತ್ತೀಚೆಗೆ ಕೇರಳದಲ್ಲಿ ಶಿಮ್ಜಿತಾ ಮುಸ್ತಫಾ ಅಂತ ಒಂದು ಹೆಣ್ಮಗಳು ಬಸ್ನಲ್ಲಿ ಹೋಗಬೇಕಾದ್ರೆ ಒಂದು ವಿಡಿಯೋ ಮಾಡ್ತಾಳೆ. ಒಂದು 8-10 ವಿಡಿಯೋ ಮಾಡಿಕೊಂಡು ಅದನ್ನು ಎಡಿಟ್ ಮಾಡಿ ತನ್ನ ಹಿಂದೆ ಇರುವಂಥ ದೀಪಕ್ ಅನ್ನೋ ಹುಡುಗ ತನ್ನನ್ನು ಕೆಟ್ಟದಾಗಿ ಮುಟ್ತಾ ಇದ್ದಾನೆ ಅಂತ ಒಂದು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ರೀಲ್ ಮಾಡಿ ಬಿಡ್ತಾಳೆ ಅದನ್ನು. ಅವನ ಪಾಪ ಏನಂಗೆ ಮಾಡಿದ್ದಲ್ಲ, ಅವನು ಬಂದು ನಿಂತಿದ್ದ ಇವಳು ಹಿಂದೆ, ತನ್ನ ಪಾಡಿಗೆ ತಾನು ಇಳಿದು ಹೋಗ್ಬೇಕಾದ್ರೆ ತನ್ನ ಮೈ ತಾಕಿರುತ್ತೆ, ಅದಕ್ಕೋಸ್ಕರ ಕಾಯ್ಕೊಂಡಿದ್ದು ತಾಕಿದ ಮೈ ತಗೊಂಡು ನೋಡಿ ಗಂಡಸರು ಹೆಂಗೆ ಮಾಡ್ತಾರೆ ಅಂತ. ಅವ್ನು ನೋಡ್ದ ಬದುಕು ಎಂಥ ದೊಡ್ಡ ಮೋಸ ಮಾಡಿಬಿಟ್ಟಿತ್ತು ಅವನಿಗೆ ಅಂತಂದರೆ, ಇಡೀ ಜಗತ್ತು ಅವನಿಗೆ ಚೀತು ಅಂತ ಹೋಗಿತ್ತು. ಥೂ ನೀನು ಹುಡುಗಿರು ದೇಹ ಮುಟ್ಲಿಕ್ಕೆ ಬಸ್ ಹತ್ತತೀಯ ಅಂತ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಅವನು. ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ನಮ್ಗೆ ಜಾಗೃತಿ ಆಯಿತು. ಜನ ಗಲಾಟೆ ಮಾಡಿದ್ರು. ಅವಳು ಮೊಬೈಲ್ ಫೋನ್ ಎಲ್ಲ ತೆಗೆದು ನೋಡಿದ್ಮೇಲೆ ಆ ಮೊಬೈಲಲ್ಲಿ 8-10 ವಿಡಿಯೋ ರೆಕಾರ್ಡ್ ಮಾಡಿದ್ಲು. ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಒಂದು ವಿಡಿಯೋ ಹಿಂಗೆ ತೆಗೆದು ಹಿಂಗೆ ಮಾಡಬೇಕು ಅಂತ. ಎಂಥ ಬದುಕು ಪಾಪ ಒಂದು ಹೋಗೇ ಬಿಡ್ತು. ಅಂದರೆ ಬದುಕು ಎಲ್ರಿಗೂ ಮೋಸ ಮಾಡುತ್ತೆ. ಹಾಗೆ ಬದುಕು ಬಹಳ ದೊಡ್ಡ ಮೋಸ ಮಾಡಿದ್ದು ಸವಿತಾ ಅಂಬೇಡ್ಕರ್ಗೆ ಅಂತ ನನಗನ್ಸುತ್ತೆ. ಎಲ್ಲವನ್ನೂ ತ್ಯಾಗ ಮಾಡಿದ ಒಂದು ಹೆಣ್ಮಗಳಿಗೆ ಈ ಥರ ಆಯ್ತಲ್ಲ ಅಂತ ನನಗೆ ಯಾವಾಗಲೂ ಬಹಳ ದುಃಖ ಅನಿಸುತ್ತೆ. ಓದ್ತಾ ಇರುವಾಗ ಭಾಳ ಬಾರಿ ಅನಿಸುತ್ತೆ. ಅದಕ್ಕೆ ನಾನು ನಿಮ್ಮನ್ನು ಆರಂಭದಲ್ಲೇ ಕ್ಷಮೆ ಕೇಳಿದ್ದು. ನಂಗೆ ಗೊತ್ತು ಈ ಕಥೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ, ಆದರೆ ಇಲ್ಲಿ ಹೇಳಲಿಲ್ಲ ಅಂತಂದರೆ ಇನ್ನೆಲ್ಲೂ ಹೇಳೋಕ್ಕೆ ಅವಕಾಶ ಇಲ್ಲ ಇದಕ್ಕೆ ಅಂತ. ದಿಸ್ ಈಸ್ ದ ಓನ್ಲಿ ಪ್ಲೇಸ್ ಐ ಕ್ಯಾನ್ ಟೆಲ್. ನಾನು ಇನ್ನೆಲ್ಲೂ ಹೇಳಲಿಕ್ಕಾಗೋದಿಲ್ಲ ಅಂತ. ನನ್ನ ಒಳಗಿರುವಂಥ ಒಂದು ಬೆಂಕಿಯನ್ನು 4 ಜನರ ಎದೆಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಂಗೆ ನೆಮ್ಮದಿ ನಿದ್ದೆ ಬರುತ್ತೆ. ಇಲ್ಲಾಂದರೆ ಇದು ನನ್ನ ಎದೆಯಲ್ಲಿ ಉರಿತಿರುತ್ತಲ್ಲ, ಅದು ನನಗೇನಾದರೂ ಹಾರ್ಮ್ ಮಾಡೋಕ್ಕಿಂತ ಮುಂಚೆ ಉರಿತಾ ಇರುವಂಥ ಈ ಬೆಂಕಿ ಒಂದು 4 ಜನರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ನೆಮ್ಮದಿ ಆಗುತ್ತೆ ಅನ್ನೋದೊಂದು ಪ್ರಯತ್ನ ಅಷ್ಟೇ. ಆಕೆನೂ ಹೇಳ್ತಾಳೆ. ಆ ಮಾತು ನಂಗೆ ತುಂಬ ಇಂಪ್ರೆಸಿವ್ ಅನಿಸುತ್ತೆ. ಅವಳು ತನ್ನ ಪುಸ್ತಕದಲ್ಲಿ ಬರೀತಾಳೆ, ಬಾಬಾ ಸಾಹೇಬರು ನನ್ನ ವರ್ಗದ ಜನಕ್ಕೆ, ಅಂದರೆ ದಲಿತ ವರ್ಗಕ್ಕೆ ಎಜುಕೇಷನ್ ಬೇಕು ಅಂತ ಫೈಟ್ ಮಾಡಿದರು.
ಇಷ್ಟು ದಿನ ಎಜುಕೇಷನ್ ಇಲ್ಲದ ಜನ ಏನೆಲ್ಲ ನಂಬ್ಕೊಂಡು ಬಂದರು, ಈಗ ಒಳ್ಳೆಯ ಎಜುಕೇಷನ್ ಸಿಕ್ಕಿರುವಂಥ ಈ ಜನ ಮುಂದಿನ ದಿನಗಳಲ್ಲಿ ಸರಿ ಏನು ತಪ್ಪು ಏನು ಅಂತ ಅರ್ಥ ಮಾಡ್ಕೊಳ್ತಾರೆ, ಈ ಜನರನ್ನು ಮುಂದೆ ಲೀಡ್ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಅಂತ ಆಕೆ ಹೇಳ್ತಾರಲ್ಲ, ನನಗೆ ಅದಕ್ಕೆ ಅನಿಸೋದು ಫೈನ್, ಆಕೆಯ ಮಾತನ್ನು ನಾವಾದರೂ ಈಡೇರಿಸೋಣ. ನಾವು ಶಿಕ್ಷಣ ಪಡ್ಕೊಂಡಿದ್ದೀವಿ, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ನಮ್ಮ ಬದುಕನ್ನು ತೂಗಿ ನೋಡುವಂಥದ್ದು ಗೊತ್ತಾಗುತ್ತೆ. ಅಮ್ಮ ತಾಯಿ, ನೀನು ಮಾಡಿರೋ ಕೆಲಸಕ್ಕೆ ನಾವು ಋಣಿಗಳಾಗಿದ್ದೀವಿ, ನಿನ್ನ ಕಾರಣಕ್ಕೆ, ನಿನ್ನ ಪ್ರಯತ್ನದ ಕಾರಣಕ್ಕೋಸ್ಕರ ನಮಗೊಂದು ಅದ್ಭುತವಾಗಿರೋ ಸಂವಿಧಾನ ಸಿಕ್ತು, ನಿನ್ನ ಪ್ರಯತ್ನದ ಕಾರಣಕ್ಕೋಸ್ಕರ ನನ್ನ ಹಿಂದೂ ಧರ್ಮದಲ್ಲಿ ಅನೇಕ ರಿಫಾರ್ಮ್ಗಳು ಬರಲಿಕ್ಕೆ ಸಾಧ್ಯವಾಯಿತು, ನಿನ್ನ ಪ್ರಯತ್ನದ ಕಾರಣಕ್ಕೋಸ್ಕರ ಯಾವ ಅಸ್ಪೃಶ್ಯತೆ ನಮಗೆ ಕಳಂಕವಾಗಿತ್ತೋ ಆ ಕಳಂಕ ಹೊಡೆದಾಕ್ಲಿಕ್ಕೆ ಸಾಧ್ಯವಾಯಿತು, ನಿನ್ನೆಲ್ಲ ಪ್ರಯತ್ನಗಳಿಂದಾಗಿ ಇವೆಲ್ಲ ಸಾಧ್ಯ ಆಯಿತು ಅಂತ ನಾವೊಂದು ವಿಶ್ವಾಸ ಮೂಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಪ್ರಯತ್ನ ಸಾರ್ಥಕ ಅಂತ ನನಗೆ ಆ ಕಾರಣಕ್ಕೆ ಅನಿಸುತ್ತೆ. ಹೀಗಾಗಿ ಸವಿತಾ ಅಂಬೇಡ್ಕರ್ರ ಕುರಿತಂತೆ ನಾನು ಏನು ಇವತ್ತು ಇಟ್ಟಿದ್ದೀನೋ ಅದು ಆಕೆಗೆ ನಾನು ಸಮರ್ಪಿಸಬಹುದಾಗಿರುವಂಥ ಗೌರವ ಅಂತ ನನಗನ್ಸುತ್ತೆ. ಆಕೆ ಏನಾದರೂ ನಮ್ಮ ಹೃದಯದಲ್ಲಿ ಉಳಿದ್ರೆ, ಒಂದು ಹೆಣ್ಮಗಳು ಉಳಿದ್ರೆ ಖಂಡಿತವಾಗಿಯೂ ನಮ್ಮ ಪ್ರಯತ್ನ ಸಾರ್ಥಕ ಅಂತ ನಾನು ಭಾವಿಸಿ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲೆಗಳಿಗೆ ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.